ದೇವ. ದೇವಕಿ, ಬೆಳಗ್ಗೆ ದೀಪ ಹಚ್ಚುವಾಗ ಮಕ್ಕಳನ್ನು ಕರ್ಕೊಂಡು ಹೋಗು ಅಂತ ಅದ್ ಹೇಳಿದ್ದೀನಿ. ಹೇಗೆ? ಸಮಯಕ್ಕೆ ಸರಿಯಾಗಿ ಸಿಗ್ಬೇಕಲ್ಲ ಇಬ್ರು. ಅವರೆಲ್ಲ ಎಲ್ಲೋದ್ರು? ಅವನೆಲ್ಲಿ ಅವ್ರ ಮನೆಗ್ ಟಿವಿ ನೋಡಕ್ ಹೋಗಿದ್ದಾನೆ. ಯಾಕೆ? ಇಲ್ಲಿರೋದ್ ನೋಡಿ ಅವ್ರಿಗೆ ತೃಪ್ತಿ ಸಿಗ್ಲಿಲ್ವಾ? ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂತೆ, ಅಲ್ಲಿ ಕಲರ್. ಓಹೋ, ಕಲರ್ ಅಲ್ಲಿ ನೋಡಿದ್ರೆ ಮಾತ್ರ ಏನ್ ಸಿಗುತ್ತೆ? ನಿಮ್ ಮಗಳಲ್ಲಿ ಅದಕ್ಕೆ ಅವಳು ತಿತ್ತಿತೈ ಮುಗಿಬೇಕಲ್ವಾ? ಹಾಗಾದ್ರೆ ಟೀಚರ್ ಇನ್ನ ಹೋಗಿಲ್ವಾ? ಹೋಗೋದಿಕ್ ಬಿಟ್ರೆ ತಾನೆ. ಯಾರು? ಅಪ್ಪ. ಅಪ್ಪ ಯಾಕೆ ಟೀಚರ್ನ ಹಿಡಿದಿಟ್ಕೊಂಡಿದ್ದಾರೆ? ಕೇಳೋದೊಂದೇ ಕಮ್ಮಿ. ಚಿಕ್ಕ ವಯಸ್ಸಿನ ಅನುಭವ ಅವ್ರು ಮರೀತಾರಾ? ಆ ಏನಮ್ಮ ನೀನು ಕಣ್ಣನ್ನ ದೊಡ್ಡದಾಗ್ಬಿಟ್ಟು ರೆಪ್ಪೆ ಮುಚ್ಚಬಾರ್ದು ಅಂತ ನಾನ್ ಹೇಳ್ದೆ ತಾನೆ? ಇಲ್ ನೋಡು, ಕೈ ಮತ್ತೆ ಕಣ್ಣು ಸೇರಿನೇ ನಾಟ್ಯ ಮಾಡ್ಬೇಕು. ಹಾಯ್ ಹಾಯ್, ನಾಟ್ಯಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ದೆ ನೀನು. ಏನ್ ಟೀಚರ್ ಇದು? ಇನ್ನು ಡ್ಯಾನ್ಸ್ ಕ್ಲಾಸ್ ಮುಗ್ದಿಲ್ವಾ? ಅಲ್ಲ, ಅದು ಇವ್ರು ತಾತ ಹೇಳಿದಕ್ಕೆ ಟೀಚರು. ಸಂಜೆ ದೀಪ ಹಚ್ಚೋದಕ್ಕೂ ಮುಂಚೆ ನೀವು ಕ್ಲಾಸ್ ಮುಗಿಸ್ಬೇಕು ಅಂತ ನಾನು ಹೇಳಿಲ್ವಾ ನಿಮ್ಗೆ? ಹೌದು, ಸ್ಪರ್ಶ ಸುಖದ ಭಾವಕ್ಕೆ ಗಂಗಾವತಿ ಟೀಚರ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಯಾರ್ಗೆ? ನಿಮ್ಗ? ಇಲ್ಲ, ಈ ನಮ್ ಮಗುಗೆ. ಇವತ್ಗೆ ಸಾಕು, ಟೀಚರ್ ಹೋಗಿ. ಕಲೆಯೋ ಬೆಲೆ ಗೊತ್ತಿಲ್ಲ ಅವನ್ಗೆ, ಏನ್ ಮಾಡೋದು? ಅಪ್ಪ ಏನಾದ್ರೂ ಹೇಳಿದ್ರಾ? ಏಯ್, ಟೀಚರ್ ಜೊತೆ ಏನೋ ಸುಮ್ನೆ ಮಾತಾಡ್ದೆ. ಈ ವಯಸ್ಸಾಗಿರೋ ಕಾಲದಲ್ಲಿ ಆ ಮುತ್ಕನ್ಗೆ ಶೃಂಗಾರ ಎಲ್ಲ ಬೇಕಂತೆ. ಯಾರವ್ರಿಗೆ ಶರ್ಟು ಪ್ಯಾಂಟ್ ಕೊಡ್ಸಿದ್ದು? ಆ ಮೇಲಿನ ಮನೆ ಕೇಶವ್ ಕೊಟ್ಟಿ, ಗಲ್ಫಿಂದ ಬಂದ ಕೊಟ್ಟಿದ್ದು. ಅವನೇ ಬಂದ್ ನೋಡ್ಲಿ. ಮೊದ್ಲು ಅವನು ಹೊಡಿಬೇಕು. ಯಾರು ಸಂಜೆ ಹೊತ್ತಲ್ಲಿ? ಆ ಕುಮಾರ್, ಸಂಜೆ ಹೊತ್ತಲ್ಲಿ ಏನೋ ನೋಡಿ ನೋಡಿ, ನೀವಿಬ್ರು ಏನಾದ್ರೂ ಜಗಳ ಆಡ್ಬೇಕು ಅನ್ಕೊಂಡಿದ್ರೆ ಚೆನ್ನಾಗೆ ಏಟ್ ಬೀಳುತ್ತೆ. ಏನಂತ ಬಾಯ್ಬಿಟ್ ಹೇಳು. ಅದು ಎರಡನೇ ಮಗಳಿಗೆ ಮದ್ವೆ ಸಂಬಂಧ. ಯಾರ್ಗೆ? ಕಾರ್ತಿಕಾಗ? ಅಯ್ಯೋ ದೇವ್ರೆ, ನಿಮ್ಮ ಜ್ಞಾಪಕ ಶಕ್ತಿ ಅಂತೂ. ಹಾ, ಜ್ಞಾಪಕ ಇರುತ್ತೆ. ಅವ್ರ ಹೆಸರು ಹೇಳಿದ್ ಇವ್ರೇ ತಾನೆ? ದೀಪ. ದೇವ್ರೇ, ಕೇಳಿಸ್ಕೊಂಡ? ಇವ್ರ ಎರಡನೇ ಮಗಳು ಕಾರ್ತಿಕಾಗೆ ಮದ್ವೆ ಅಂತೆ. ಎಲ್ಲಿಂದ? ಹುಡುಗ ಪಕ್ಕದೂರವನು, ಬಸ್ ಕಂಡಕ್ಟರ್. ಚಿನ್ನ ಮತ್ತೆ 10,000 ಕೇಳ್ತಾ ಇದಾರೆ. ಯಾವ ಕಡೆಯಿಂದ ನೋಡಿದ್ರು ನಮ್ಮ ಹತ್ರ ಒಂದು 8,000 5,000 ರೂಪಾಯಿ ಅಷ್ಟೇ ಇದೆ. ಅದಕ್ ಮೇಲೆ ₹1 ಕೂಡ ನಮ್ ಕೈಲಿ ಸೇರ್ಸಕ್ಕಾಗಲ್ಲ. ನೀವ್ ಎಷ್ಟ್ ಜನ ಹೆಣ್ಮಕ್ಳು ಮದ್ವೆ ಮಾಡಿಸ್ಕೊಟ್ಟಿದ್ದೀರಾ? ನನ್ ಮಗಳಿಗೂ ತಾಳಿ ಭಾಗ್ಯನ ಕರುಣಿಸಿ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕುಮಾರ, ನೀನ್ ಧೈರ್ಯವಾಗಿರು, ಎಲ್ಲ ಚೆನ್ನಾಗೇ ನಡೆಯುತ್ತೆ. ಇವಳು ಕೂಡ ನನಗ್ ಮಗಳ ತರನೇ. ಒಂದ್ ವಿಷಯ ನೀನ್ ಯಾವಾಗ್ಲೂ ನೆನ್ಪಿಟ್ಕೋ, 2 ವಿಭಿನ್ನವಾದ ಜಾಗದಲ್ಲಿ ಹುಟ್ಟು ಬೆಳೆದು ಬೇರೆ ಬೇರೆ ಗುಣ ಇರೋಂಥವ್ರು ನೀವು. ಸಂಸಾರದ ಜೀವನದಲ್ಲಿ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ದೆ. ಸರಿ ತಾನೆ ದೇವಕಿ? ನನ್ ಕೊನೆ ಉಸಿರು ಇರೋವರೆಗೂ ಇವಳನ್ನ ಅಳ್ಸೋದಿಲ್ಲ ನಾನು. ಇಲ್ಲಿ ಬಾ. ಯಾಕೆ? ನಾನು ಆಶೀರ್ವಾದ ಮಾಡ್ಬೇಕು. 100 ವರ್ಷ ನೀವಿಬ್ರು ಚೆನ್ನಾಗಿರಿ. 12 ಬೇಡ, 2 ಸಾಕು. ನೀವಿಬ್ರು, ನಿಮಗಿಬ್ರು. ಗಂಡ ಹೆಂಡತಿ ಸಂಬಂಧದಲ್ಲಿ ನಾನೇನ್ ಕಲ್ತ್ಕೊಂಡೆ ಅಂದ್ರೆ, ಬೇಡ, ಇನ್ ತಡ ಮಾಡ್ಬಿಡಿ, ಹೊರಡಿ. ಬರ್ತೀವಿ. ಒಂದು ರಿಜಿಸ್ಟರ್ ಹಿಡಿದೆ. ನನಗ ಅಲ್ಲ, ಗೋವಿಂದ ಮೇನನ್ಗೆ. ಎಲ್ ಸೈನ್ ಮಾಡ್ಬೇಕು? ಈಗ ಇಲ್ಲೇನೆ.
ಅಡ್ವಿಕೇಟ್ ನೋಟಿಸ್. ಏನಾಯ್ತು? ಏನೂ ಇಲ್ಲ, LICದು ಪ್ರೀಮಿಯಂ ಕಟ್ಟೋದಕ್ಕೆ. ಹೋದ್ ತಿಂಗಳು ಕಟ್ಟಿದ್ರಲ್ಲ, ಇಲ್ಲ, ಮರ್ತೋದೆ. ಮರಿಬೇಡಿ ಅಂತ ಹೇಳಿದ್ದೆ ತಾನೆ. ಬೆವರ್ತಾ ಇದೀರಲ್ಲ. ಇದ್ರಲ್ಲಿ ಚಿಂತೆ ಮಾಡೋದು ಏನಿದೆ? ಡ್ಯೂ ಬಂದಿದೆಯಲ್ಲ ಅಷ್ಟೇ. ಇಷ್ಟಕ್ಕೆಲ್ಲ ಬೇಜಾರಾದ್ರೆ ಹೆಂಗಪ್ಪ ಗೋವಿಂದ ಹೇಳು? ಆ ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡು. ಹಾಗೆ ಛತ್ರಿ ತಗೊಂಬಾ, ಎಲ್ಲಿಗೆ? ಒಬ್ಬರನ್ನ ನೋಡೋದಕ್ಕೆ. ನೀನ್ ಈ ತರ ಸಂಚ್ ಮಾಡ್ತೀಯ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಜನಾ? ನೀನೇ ತಾನೇ ನಮ್ಮ ಅಪ್ಪನ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀನಿ ನಿಜಾನೇ, ನಿಮ್ಮಪ್ಪ ಮೊಯ್ದೀನ್ ಅಜ್ಜಿನ ನಂಬಿನೇ ಖಾಲಿ ಪೇಪರ್ ಅಲ್ಲಿ ಸ್ಟ್ಯಾಂಪ್ ಅಂಟಿಸಿ ನಾನು ಸೈನ್ ಮಾಡ್ಕೊಟ್ಟಿದ್ದು. ನನ್ಗದೆಲ್ಲ ಏನೂ ಗೊತ್ತಿಲ್ಲ. ಅಪ್ಪನ ಹತ್ರ ಎಷ್ಟು ಅಮೌಂಟ್ ಇದೆ ಗೊತ್ತು. ನೋಡ್ ಮೊಹಮ್ಮದ್, ನಿಮ್ ತಂದೆ ಸತ್ತೋಗಿದ್ದಾರೆ, ಅವ್ರ ಹೆಸರೆಲ್ಲ ಹೇಳ್ಕೊಂಡು ನೀನ್ ಮೋಸ ಮಾಡ್ಬಾರ್ದು. ಮೊಯ್ದೀನ್ ಅಜ್ಜಿ ಈ ತರ ಅಂತೂ ಮಾಡೋದೇ ಇಲ್ಲ, ನನಗ್ ಗೊತ್ತು. ನಾನಂತೂ ನಿಜ ಹೇಳ್ತಾ ಇದೀನಿ, ಈ ಕೆಲಸ ಮಾಡಿದ್ ನಾನೇ. ದುಡ್ಡು ತಂದು ಕೊಡ್ತೀನಿ ಅಂತ ಎಷ್ಟ್ ದಿನದಿಂದ ಯಾಮರ್ಸ್ತಾ ಇದ್ದೆ ನೀನು? ಹಾಗಾದ್ರೆ ಕಳೆದ 5 ವರ್ಷದಿಂದ ಈ ಸಾಲದ ಹೆಸರು ಹೇಳ್ಕೊಂಡು ನನ್ನ ಹತ್ರ ತೆಂಗಿನಕಾಯಿ ತಗೊಂಡೋಗಿದ್ದೆಲ್ಲ? ದೊಡ್ಡ ತೆಂಗಿನಕಾಯಿ, ಅದನ್ನ ನೀವ್ ಇಸ್ಕೊಂಡಿರೋ ದುಡ್ಡುಗೆ ಬಡ್ಡಿ ಕೂಡ ಸಾಲಲ್ಲ. ಮೊಹಮ್ಮದ್, ಬೇಡದಿರೋದೆಲ್ಲ ನಿಂತ್ಕೊಂಡ್ ಮಾತಾಡ್ಬೇಡ. ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಮದ್ವೆ ಮಾಡ್ಸೋದಿಕ್ಕೆ ಮತ್ತೆ ದೇವಸ್ಥಾನಕ್ಕೆಲ್ಲ ಸುತ್ತಾಡೋದಕ್ಕೆ ದುಡ್ಡಿದೆ. ಅದೆಲ್ಲ ನನ್ನ ಕೈಯಾರೆ ಹಾಕಿ ಏನು ಮಾಡ್ತಿರೋದಲ್ಲ. ನನ್ನ ಚಂದ್ರೋತ ಕುಟುಂಬದ ಹಿರಿಯರೆಲ್ಲ ನಡೆಸ್ತಾ ಇದ್ದಿದ್ದ ವಿಷಯಗಳೇ. ನಾನ್ ಕಣ್ಮುಚ್ಚೋವರೆಗೂ ಈ ಕೆಲ್ಸಗಳೆಲ್ಲ ಹಾಗೆ ನಡೀತಾ ಇರ್ಬೇಕು ಅಂತಾನೆ ನಿಮ್ ಹತ್ರ ಎಲ್ಲ ಸಾಲ ಇಸ್ಕೊಂಡು ಅದನ್ನ ಮುಂದುವರಿಸ್ತಿರೋದು. ನಿನ್ಗೊಂದ್ ವಿಷಯ ಗೊತ್ತಾ? ನನ್ ಹೆಂಡ್ತಿಗೂ ಇದೆಲ್ಲ ಗೊತ್ತಿಲ್ಲ. ನೋಡು, ನಿನ್ ಮನೆ ಕತೆ ಕೇಳೋ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡ ಮೊಹಮ್ಮದ್. ಇಷ್ಟೊಂದು ದೊಡ್ಡ ಮೊತ್ತ ಕೊಡ್ಬೇಕು ಅಂತ ಹೇಳಿದ್ರೆ ದೇವ್ರು ಕೂಡ ನಿನ್ನ ಕ್ಷಮಿಸಲ್ಲ. ನೋಡು, ನಿನ್ ಕಾಲಿಗೆ ಬೇಕಂದ್ರೂ ಬೀಳ್ತೀನಿ. ಈ ಕೇಸ್ನ ವಾಪಸ್ ತಗೋ. ಕೇಸ್ ವಿಷಯ ಎಲ್ಲ ಲಾಯರ್ ಹತ್ರ ಮಾತಾಡ್ಕೋ. ಅಯ್ಯೋ ಮೊಹಮ್ಮದ್, ಬೇಡ, ಇನ್ಮೇಲೆ ಈ ವಿಷಯಕ್ಕೆ ನನ್ನ ಹತ್ರ ಬರಬೇಡ. ಮಿಸ್ಟರ್ ಮೆನನ್, ನೀವು ಕೊಟ್ಟಿರೋ ಪ್ರಾಮಿಸರಿ ನೋಟಲ್ಲಿ ಡೇಟ್ ಆಫ್ ಗ್ರೇಸ್ ಮುಗ್ದು ಅವ್ರು 2-3 ತಿಂಗಳಿಂದ ಕಾಯ್ತಾ ಇದ್ದಾರೆ. ತಗೊಂಡಿರೋ ದುಡ್ಡು ಮತ್ತೆ ಅದಕ್ ಬಡ್ಡಿ ಕೊಡೋದಕ್ ನಾನ್ ತಯಾರು. ಆದ್ರೆ ಇದು ನಂಬಿಕೆ ದ್ರೋಹ. ಅದ್ ನನಗ್ ಗೊತ್ತಿಲ್ಲ. ನನ್ ಕ್ಲೈಂಟಿಗೆ ಕೊಟ್ಟಿರೋ ಪ್ರಾಮಿಸರಿ ನೋಟ್ನಲ್ಲಿ ನೀವು ಒಪ್ಕೊಂಡಿರೋ ಹಾಗೆ ಅಷ್ಟ ಅಮೌಂಟ್ನ ನೀವು ಕೊಡ್ಬೇಕು. ಸೈನ್ ಮಾಡುವಾಗ ಅದ್ರಲ್ಲಿ ಏನು ಬರ್ದಿರ್ಲಿಲ್ಲ. ಅದನ್ ಬೇಕಾದ್ರೆ ನೀವು ಪ್ರೂವ್ ಮಾಡ್ಕೊಳ್ಳಿ. ನನ್ಗೆ ನನ್ ಕ್ಲೈಂಟ್ ಕೊಟ್ಟಿರೋ ಕೇಸು ಅದನ್ ಗೆಲ್ಲೋದಷ್ಟೇ ನನ್ ಕೆಲ್ಸ ಮಾತ್ರ. ಅದಕ್ಕೆ ಏನೇನ್ ಎಫರ್ಟ್ ಹಾಕ್ಬೇಕೋ ಅದನ್ನೆಲ್ಲ ಹಾಕ್ತೀನಿ. ಹಾಗಾದ್ರೆ ಸತ್ಯಕ್ಕೆ ಬೆಲೆನೇ ಇಲ್ವಾ? ಸತ್ಯ ಧರ್ಮ ಎಲ್ಲ ಆ ಮೇಲ್ಗಡೆ, ಇದು ಕೋರ್ಟು. ನೋಡು, ಒಂದ್ ವಿಷಯ ನಾನು ನಿಂಗೆ ಹೇಳ್ತೀನಿ. ನಿಮ್ದು ಒಳ್ಳೆ ಕುಟುಂಬ ಅಂತ ನೀ ನನ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಮೋಸ ಕೊಟ್ಟಿ ಅವ್ರಿಗೆ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಕುಟುಂಬನ ಜಪ್ತಿ ಮಾಡಿ ಮಾರ್ಕೆಟ್ ಜಂಕ್ಷನ್ ಅಲ್ಲಿ ನಿಲ್ಸಿ ನಿಮ್ ಮರ್ಯಾದೆ ತೆಗೆದೇ ಹೋದ್ರೆ ಅವಾಗ ಗೊತ್ತಾಗುತ್ತೆ. ನೋಡ್ತಾ ಹೋಗು. ಅಯ್ಯೋ ದೇವ್ರೇ! ರೀ, ಏನಾಯ್ತು? ಏನಾಯ್ತು ರೀ? ಏನಾಯ್ತು? ದೇವಕಿ, ಅಮ್ಮ, ದೇವಕಿ. ಏನಾಯ್ತಮ್ಮ? ಏನಾಯ್ತು ಅಂತ ಗೊತ್ತಿಲ್ಲಪ್ಪ. ಗೋವಿಂದ, ಗೋವಿಂದ, ಗೋವಿಂದ. ದೇವ್ರೆ, ಇವ್ನಿಗೆ ಏನಾಯ್ತಪ್ಪ? ಆ, ಆ, ಏನೂ ಇಲ್ಲ, ಅಪ್ಪಂಗ್ ಏನೂ ಇಲ್ಲಪ್ಪ. ಯಾವ್ದೋ ಕೆಟ್ಟ ಕನ್ಸ್ಕಂಡೆ. ಹಂಗೇಳು, ಸುಮ್ನೆ ಅನ್ಕೋಬೇಡಿ ನೀವು. ಜ್ಯೋತಿಷ್ ಅವ್ರು ಹೇಳಿದ್ರಲ್ಲ ನಾಗದೋಷ ಇದೆ ಅಂತ. ಆ ನಾಗದೋಷನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆಲ್ಲ ಲೀಸ್ಟ್ ಮಾಡಿ ಎಷ್ಟೋ ದಿನ ಆಯ್ತಲ್ಲ. ನಾಗಮ್ಮನ್ ಜೊತೆ ಆಟ ಆಡಕ್ ಹೋದ್ರೆ ಹಿಂಗೆ ಆಗುತ್ತೆ ನೋಡು. ನಾಗಮ್ಮ, ಇವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ತಲೆಗೆ ಹೊಡಿಲಿ ಅಂತಾನೆ ಇದನ್ನ ಸರಿಯಾಗಿ ಕಟ್ಟಿದಾರೆ ಇಲ್ಲಿಗೆನೆ. ಇನ್ನೊಂದ್ ಸ್ವಲ್ಪ ಬಡ್ಸಮ್ಮ. ಮುಂದೆ ಈ ತಿನ್ನೋ ಭಾಗ್ಯ ಸಿಗುತ್ತೋ ಇಲ್ವೋ ಅನ್ನೋದು ಹೆಂಗ್ ಗೊತ್ತು? ಅಮ್ಮ, ಅಪ್ಪ ಬಂದ್ರು.
ಓ ನಿನಗ್ ನನ್ನ ಹಾಗೆ 100 ವರ್ಷ ಆಯಸ್ಸು. ನಿನ್ ಬಗ್ಗೆನೆ ಮಾತಾಡ್ಕೊಂಡು ಊಟ ಮಾಡ್ತಾ ಈಗಲೇ ನನ್ನ ಆಯುಸ್ ಮುಗಿತಿತ್ತು. ಹೊರಗಡೆ ಆ ದೀಪ ಬಾಮೈದ, ನೀನ್ ಎಂತ ಕೆಲ್ಸ ಮಾಡ್ಬಿಟ್ಟೆ? ಕುಟುಂಬದಲ್ಲಿ ಒಂದು ಒಳ್ಳೆ ಕೆಲಸ ನಡೆಯುವಾಗ ಕುಟುಂಬದವರೆಲ್ಲ ಒಟ್ಟಿಗಿರ್ಬೇಕು ಅಂತ ಹೇಳಿಲ್ವಾ? ನನ್ನ ಕೆಲಸನೇ ನನಗ್ ದೇವ್ರು. ನೀವ್ ಊಟ ಮಾಡಿದ್ರಾ? ಒಂಚೂರು ನೀರ್ ಕೂಡ ಸರಿ, ಕುಡ್ದಿಲ್ಲ. ಕೂತ್ಕೊಳ್ಳಿ. ಬಸ್ಮತಿ ಎಲೆ ಹಾಕಿ. ಅಪ್ಪ. ಓ ಎಲೆ ಹಾಕಿಲ್ವಾ? ಆಮೇಲೆ ಒಂದು ಹ್ಯಾಪಿ ನ್ಯೂಸ್. ಪಾಲಿಸಿ ಹೋಲ್ಡರ್ ಒಬ್ರು ಎಕ್ಸ್ಪೈರ್ ಆದ್ರು. LIC ದುಡ್ಡು ಅವ್ರಿಗೆ ತಲುಪಿಸ್ಬೇಕಾಗಿತ್ತು ಅಂತ ಓಡ್ತಾನೇ ಇದ್ದೆ. ಕೊನೆಗೂ ಅವ್ರಿಗೆ ತಲುಪಿಸ್ಬಿಟ್ಟೆ. ಇದೊಂದು ಪುಣ್ಯದ ಕೆಲಸ ಅಲ್ವಾಪ? ಖಂಡಿತ. ಹಾಗೆ ಓಡ್ತಾ ಹೋಗ್ಬೇಕಾದ್ರೆ ಇಲ್ಲಿಗೆ ಬರೋದಕ್ಕೆ ನನ್ನ ಕೈಲಿ ಆಗ್ಲಿಲ್ಲ. ಇದಕ್ಕೆ ಆ ಹಾವೇನಾದ್ರೂ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ಹಾವು. ನಾನು ಬೇಗ ಬರ್ಲಿಲ್ಲ ಅಂದ್ರೆ ಏನು, ನನ್ನ ಮುದ್ದಿನ ತಂಗಿ ಭಾವ, ನನ್ನ ಮುದ್ದಿನ ಮಕ್ಕಳೆಲ್ಲ 2 ದಿನದ ಮುಂಚೆನೆ ಬಂದಿದಾರಲ್ಲ ಇಲ್ಲಿಗೆ. ಊಟ ಮುಂದೆ ಇರ್ಬೇಕಾದ್ರೆ ಕೈ ತೊಳೆಯೋದೆಲ್ಲ ಬೇಡ. ಎಲೆ ಶುದ್ಧ ಮಾಡೋದು, ಕೈ ತೊಳೆಯೋದು 2 ಒಂದೇ ಆಗೋಗುತ್ತೆ. ಏನಂತೀರಾ? ಹಾಗಾದ್ರೆ ನೀನ್ ತುಂಬಾ ಬಿಸಿ ಅಲ್ವಾ? ಹೌದಪ್ಪ. ಭಗವಂತನ ಆಶೀರ್ವಾದ ಇದ್ರೆ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ತೀನಿ. ಪೇಪರಲ್ಲಿ ನನ್ನ ಫೋಟೋನು ಬರಬಹುದು. ಅದೃಷ್ಟವಂತ ಅಂತ ಎಲ್ರು ಹೇಳ್ತಾರೆ. ಇಲ್ ನೋಡಿ, ನಾನ್ ಇವ್ರನ್ನ ಹೊಗಳ್ತಾ ಇಲ್ಲ. ಇವ್ರಿಂದ ಒಂದ್ ಪಾಲಿಸಿ ತಗೊಂಡ್ರೆ ಅವ್ರು ಹೆಚ್ಚು ಪ್ರೀಮಿಯರ್ ಕಟ್ಟೋ ಅವಶ್ಯಕತೆನೇ ಇರಲ್ಲ. ಅದಕ್ಕೆ ಅಪ್ಪನ ಎಲ್ಲರೂ ಯಮ ಅಂತ ಕರೆಯೋದು. ಮಾತಾಡದೆ ಸುಮ್ಮನೆ ಇರ್ತೀಯಾ? ಊರಲ್ಲಿರೋರೆಲ್ಲ ಹಾಗೆ ಕರೆಯೋದ್ರಿಂದ ನನಗೆ ಹೆಮ್ಮೆನೆ. ಒಂದು ಪ್ರೀಮಿಯಮು ಕಟ್ಟದೆ ಅವನೇನಾದ್ರೂ ಸತ್ತೋದ್ರೆ ಅವ್ನಿಗೆ ಸಿಗೋದು ಲಕ್ಷನೇ. ನಾನು ಇವಾಗ ಒಬ್ಬ ಸತ್ತೋದ ಅಂತ ಹೇಳಿದ್ನಲ್ಲ, ಅವ್ನಿಗೆ ಸಿಕ್ಕಿದ ಎಷ್ಟು ಗೊತ್ತಾ? 10 ಲಕ್ಷ. ಅವ್ನ ಕತ್ತಿಗೆ ಹಗ್ಗ ಹಾಕೊಂಡು ನೇಣು ಹಾಕೊಂಡಿದ್ದ. ಹೌದು, ಸತ್ತೋಗೋರು LIC ಮಾಡಿಸ್ಬೋದಾ? ಖಂಡಿತ ಸಿಗುತ್ತೆ. ಪಾಲಿಸಿ ತಗೊಂಡು 1 ವರ್ಷ ಆಗಿರ್ಬೇಕು. ನಾನು ನಿಮಗೆ ಒಂದು ಪಾಲಿಸಿ ತಗೊಳ್ಳಿ ಅಂತ ಎಷ್ಟು ದಿನದಿಂದ ಹೇಳಿದೆ. ತಗೊಂಡಿದ್ದಿದ್ರೆ ಈ ರೀತಿ ಒದ್ದಾಡೋಗಿರ್ತಿತ್ತ? ಆರಾಮಾಗಿ ನೆಮ್ಮದಿಯಾಗಿ ಹೋಗಿದ್ರೆ ಎಲ್ರಿಗೂ ನಾನೇ ದುಡ್ಡು ಹಂಚ್ಬಿಡ್ತಿದ್ದೆ. ಅದಕ್ಕೇನು ಈಗಲೇ LIC ಸೇರ್ಬೋದಲ್ವಾ? ಈ ವಯಸ್ಸಲ್ಲಿ LIC ಸೇರೋದು ಕಷ್ಟನೇ. ಬೇರೆ ಕಡೆ ಹೋಗಿ ತಗೋಬಹುದು. ಮಾಧವ, ಅಪ್ಪ, ಕೊಟ್ಟಿಗೆಯಲ್ಲಿ ಕಳ್ಳ. ಮಾಧವ, ಕಳ್ಳ. ಅಯ್ಯೋ ಕಳ್ಳ. ಕಳ್ಳನ ಅವ್ರ ಮಂಚದ ಮೇಲೆ ಕಾಣ್ಲಿಲ್ಲ ಅಂತ ನೋಡಿದ್ರೆ ಕಳ್ಳ. ಕೊಟ್ಟಿಗೆಲ್ಲ? ಅಲ್ಲ, ಕೊಟ್ಟಿಗೆಯಲ್ಲಿ. ಕರುನು ಕಾಣಿಸ್ತಾ ಇಲ್ಲ. ಸರಿ ಬಾಬಾ ಇಲ್ಲಿ. ಅವರು ಕಾಣಿಸ್ತಾ ಇಲ್ಲ. ಅವರು ಕಾಣ್ತಿಲ್ವಾ? ಬಾವಾ, ಬಾವಾ, ಎಲ್ಲೋದ್ರು ಇವರು? ಅಯ್ಯೋ, ಅಯ್ಯೋ ಕಳ್ಳ, ಎಲ್ಲರೂ ಬನ್ನಿ, ನೋಡೋಣ. ಅಲ್ಲ ನಾನಾ? ನೋಡಿ, ಬನ್ನಿ ನೋಡೋಣ. ಬೇಡ, ಅಯ್ಯೋ ಬೇಡ, ನೀವು ಇಲ್ಲೇ ಇರಿ, ನಾನೇ ಹೋಗಿ ನೋಡ್ತೀನಿ. ಇಲ್ಲ, ನೀನ್ ಇಲ್ಲೇ ಇರು. ನಾನು ಹೋಗಿ ನೋಡ್ತೀನಿ. ಇಲ್ಲ, ನೀನೇ ಹೋಗು. ಭಗವಂತ, ಅವರೆಲ್ಲ ಈ ಕಡೆನೆ ಬರ್ತಿದಾರಲ್ಲ, ಈಗ ನಾನು ಏನ್ ಮಾಡ್ಲಿ? ಹೊಡಿ ಹೊಡಿ, ಬಿಡ್ಬೇಡಿ, ಸರಿಯಾಗಿ ಹೊಡಿರಿ. ಏನ್ ಅನ್ಕೊಂಡಿದ್ಯಾ? ಅಯ್ಯೋ, ಕಳ್ಳ ಸಿಕ್ತ. ಕಳ್ಳ ಹಿಡ್ಬಿಟ್ಟೆ ನಾನು. ಕಳ್ಳ. ಅಯ್ಯೋ ದೇವ್ರೆ, ನೀವ್ಯಾಕೆ ಎದ್ರೊಳಗ್ ಹೋದ್ರಿ? ಒಂದ್ ಕಳ್ಳ ಇದ್ರೊಳಗ್ ಹೋಗಿದ್ ನೋಡ್ದೆ, ಅವನ್ನ ಹಿಡಿಯೋಣ ಅಂತ ನಾನು ಒಳಗೋದೆ. ಹೊಡಿಬಾರ ಜಾಗ ಹೊಡೆದ್ಬಿಟ್ಟ ಬಾವ. ಆ ತರ ಎಲ್ಲ ಏನು ಎಟ್ ಬಿದ್ದಿಲ್ಲ. ಇಲ್ಲದಿದ್ರೆ ಇವಳು ಬಿಡೋ ಆಗ್ಬಿಡ್ತಿದ್ಲು. ನನ್ನ ಹಿಡ್ಕೊಳ್ಳಿ. ಅಪ್ಪ, ಎದ್ದೇಳಿ. ಹುಷಾರು. ದೇವಕಿಯಲ್ಲಿ ದೇವಕಿ ಮಕ್ಕಳು ಅಪ್ಪ, ಬಾ ಮೈದ. ನಿಧಾನಕ್ಕೆ ಬನ್ನಿ. ಗೋವಿಂದ ರೈ, ಚಂದ್ರನಿಲಯ, ಕುಶಾಲ್ ನಗರ, ಮಡಿಕೇರಿ. ತಪ್ಪ ಅಡ್ರೆಸ್ ಬರ್ದು ಅನಾಥ ಹೆಣ ಆಗೋದ್ ಬೇಡ. ನನ್ನ ಹೆಣ ಇವ್ರಿಗೆ ಸಿಗುತ್ತೆ.
ಎಲ್ಲಿಗ್ ಹೊರಡ್ತಾ ಇದ್ದೀರಾ? ಒಬ್ಬರನ್ನ ನೋಡೋದಕ್ಕೆ. ಆ ಬಾವ ಎಲ್ಲಿವರೆಗೂ ಹೋಗ್ತಿದ್ಯಾ? ಕೆಲ್ಸದ ಮೇಲೆ ಹೋಗ್ತಿದ್ದೀನಿ. ಸರಿ ನಾನು ಬರ್ತೀನಿ. ನೀವ್ ಇಲ್ಲೇ ಇರ್ಬೇಕು. ಆ, ನನ್ನ ತಗೊಂಬಂದಾದ್ಮೇಲೆ ನೀವು ಹೋದ್ರೆ ಸಾಕು. ತಗೊಂಡ್ ಬಂದ್ಮೇಲ ಇಲ್ಲ, ನಾನ್ ಬಂದಾದ್ಮೇಲೆ ಹೋಗಿ ಎಂದೆ. ತುಂಬಾ ಲೇಟ್ ಮಾಡ್ಬಿಡಿ, ಮನೇಲಿ ತುಂಬಾ ಕೆಲ್ಸ ಇದೆ. ವಸುಮತಿ, ಹಾಡೆಲ್ಲ ನಿಲ್ಸ್ಬಿಟ್ಟು ಸ್ವಲ್ಪ ಬಾಯಿಲಿ ಕೆಲ್ಸ ಇದೆ. ಸ್ವಲ್ಪನೇ ಕುಡಿದ್ರಲ್ಲ. ಮಿಕ್ಕಿದ್ ನೀನೇ ಕುಡ್ಕೋ. ನಾನು ಹೋಗ್ಲಾ? ಮತ್ತೆ ಏನಾದ್ರೂ ಮರ್ತಿದ್ದೀರಾ? ಇಲ್ಲ. ಈ ನಡುವೆ ಮರು ಜಾಸ್ತಿ ಆಗಿದೆ ರೀ. ಇದೇನು ಅಂತ ನೋಡಿ. ಸರ, ಉಂಗರ. ಒಂದು ಒಳ್ಳೆ ವಿಷಯಕ್ಕೆ ಹೋಗ್ತಿರ್ಬೇಕಂದ್ರೆ ಹಿಂದೆಯಿಂದ ಕರಿಬಾರ್ದು ಅಂತ ನಿನಗ್ ಗೊತ್ತಿಲ್ವಾ? ಅದನ್ನ ನೀನೇ ಇಟ್ಕೋ. ನೋಡು, ಯಾರೋ ಬಿದ್ದಿದ್ದಾರೆ. ರೋಡಲ್ಲಿ ಒದ್ದಾಡ್ತಾ ಇದ್ದಾನೆ. ನನ್ ಪ್ರಕಾರ ಫಿಟ್ಸ್ ಬಂದಿರ್ಬೇಕು. ಅಲ್ಲಿ ಪಕ್ಕದಲ್ಲಿ ಮಲಗ್ಸೋಣ. ಎತ್ಕೋ, ಎತ್ಕೋ, ಎತ್ಕೋ. ಆ. ಅಲ್ಲೇ ಇರ್ಲಿ, ಬಾ, ಬಾ, ಬಾ. ಬಾರ. ತಲೆನೋವು. ಬಾರೋ ಬೇಗ, ಬಾರೋ ಬೇಗ. ನೋಡೋಣ. ಹತ್ತು, ಬೇಗ ಹತ್ತು, ಬೇಗ ಹೋಗೋಣ. ಬೇಗ. ಫಿಟ್ಸ್ ಬಂದಿ ತರ ಆಕ್ಟ್ ಮಾಡಿದ್ದಕ್ಕೆ ಡ್ರೈವರ್ ಹತ್ರ ಏಟ್ ತಿಂದೆ ತಪ್ಪಿಸ್ಕೊಂಡೆ. ಪ್ರೈವೇಟ್ ಬಸ್ ಅವ್ರನ್ನ ಬೇಡ್ಕೊಂತೀನಿ. ಅವ್ರಾಗಿದ್ರೆ ಏನು ನೋಡ್ದೆ ಗುದ್ಕೊಂಡು ಹೋಗ್ತಾ ಇರ್ತಿದ್ರು. ದೇವ್ರೆ, ಅವನೇನ್ ಮಾಡ್ತಿದ್ದಾನೆ? ದೇವ್ರೆ, ಸಾಯ್ಲಿಲ್ವಾ? ಬದುಕ್ಸ್ಬಿಟ್ಯಾ? ಯಾಕೆ ಮುಟ್ಟಾಳಂತರ ಹೀಗ್ ಮಾಡ್ತಿದ್ದೀರಾ? ನೀರೇನಾದ್ರು ಇದ್ದಿದ್ರೆ ಸತ್ತೋಗ್ತಿದ್ರಿ. ಸಾಯೋದಕ್ಕೆ ನಾನು ಇದ್ರೊಳಗೆ ಬಿದ್ದಿದ್ದು. ಆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ ಬಂದ್ರಾ? ಯಾಕೆ, ನಿನ್ಗೇನಾದ್ರೂ ತೊಂದ್ರೆನಾ? ಇಲ್ಲ, ನನ್ಗೇನ್ ತೊಂದ್ರೆ ಇಲ್ಲ. ಬೇಸಿಗೆಯಲ್ಲಿ ಈ ತರ ಕಷ್ಟಪಟ್ಟು ಜಂಪ್ ಮಾಡಿ ಮೋಸ ಹೋಗೋ ಅಗತ್ಯ ಇಲ್ವಲ್ಲ. ನೋಡು, ಮಳೆ ಸೀಸನ್ ಬರ್ತಿದೆ. ಆಗ ಜಂಪ್ ಮಾಡು, ಸತ್ತೋಗ್ಬೋದಲ್ವಾ? ಸೀಸನ್ ನೋಡಿ ಆತ್ಮಹತ್ಯೆ ಮಾಡ್ಕೊಳ್ತಾರಾ? ಸರಿ, ಅದೆಲ್ಲ ಇರ್ಲಿ. ನಿನ್ ಹೆಸರೇನು? ಸೂರ್ಯ. ಸೂರ್ಯ ಯಾಕೆ ಮಧ್ಯಾಹ್ನದ ಹೊತ್ತಲ್ಲಿ ಮುಳುಗೋಕ್ ಹೋದೆ? ಅದೆಲ್ಲ ನಿನಗೆ ಹೇಳಲೇಬೇಕಾ? ಬೇಡ. ಆತ್ಮಹತ್ಯೆ ಮಾಡ್ಕೊಳ್ಳೋರು ಹೇಡಿಗಳು. ಏನೇ ಸಮಸ್ಯೆ ಇದ್ರೂ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ನೀವಿದೇ ಊರಾ? ಇಲ್ಲಿಂದ ಒಂದು 10-15 ಕಿಲೋಮೀಟರ್ ದೂರ. ಕುಶಾಲ್ ನಗರ ಕೇಳ್ಪಟ್ಟಿದ್ಯಾ? ಇಲ್ಲ, ನಾನು ಕೇಳಿಲ್ಲ. ಮನೆಯಲ್ಲಿ 10-20 ಕಿಲೋಮೀಟರ್ ದೂರದಲ್ಲಿ. ಇದೇನಿದು ದೊಡ್ಡ ತಲೆನೋವಾಗೋಯ್ತು. ನೋಡು, ನಾನ್ ತುಂಬಾ ಕೋಪದಲ್ಲಿದ್ದೀನಿ. ನನ್ ಪರಿಸ್ಥಿತಿನೂ ಅದೇನೆ. ನಿಜ ಏನಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬಂದೆ. ಸಾಯೋದಕ್ಕೂ ಮುಂಚೆ ನಾವಿಬ್ರು ಮಾತಾಡ್ಕೊಂಡ್ರೆ ಸ್ವಲ್ಪ ನೆಮ್ಮದಿ ಅನ್ಸುತ್ತಲ್ಲ. ಇಲ್ಲ, ಯಾರ ಜೊತೆ ಮಾತಾಡಿದ್ರು ನನ್ನ ಮನ್ಸಲ್ಲಿರೋ ಬೇಜಾರು ಕಡಿಮೆ ಆಗಲ್ಲ. ಹಾಗಾದ್ರೆ ಖಂಡಿತ ಆತ್ಮಹತ್ಯೆ ಮಾಡ್ಕೋಬೇಕಾ? ಹೌದು. ನಾಳೆ ಸೂರ್ಯೋದಯ ನೋಡೋಕೆ ಈ ಸೂರ್ಯ ಇರಲ್ಲ, ಇರಬಾರ್ದು. ಹಾಗಾದ್ರೆ ನಾನೊಂದ್ ವಿಷಯ ಕೇಳಲ್ಲ? ಏನು? ಆತ್ಮಹತ್ಯೆ ಮಾಡ್ಕೊಂಡು ಆ ಆತ್ಮಕ್ ಸ್ವಲ್ಪ ಪುಣ್ಯ ಸಿಕ್ಕಿದ್ರೆ ನಿನ್ಗೇನ್ ತೊಂದ್ರೆ ಇಲ್ಲ ತಾನೆ? ಪುಣ್ಯನಾ? ಬಾ ಹೇಳ್ತೀನಿ. ಸಾವು ಖಚಿತ ಆದ್ಮೇಲೆ ಕೆಲವರು ಕಣ್ಣ ದಾನ ಮಾಡ್ತಾರಲ್ಲ, ಕೆಲವೊಬ್ರು ಕಿಡ್ನಿ. ಓ, ನಿನ್ಗೆ ನನ್ ಕಣ್ಣು ಕಿಡ್ನಿ ಬೇಕಲ್ವಾ? ಅಯ್ಯೋ, ಅದಲ್ಲ. ಮತ್ತೆ ನೀವ್ ಇನ್ನೂ ಸ್ವಲ್ಪ ದಿನ ಜೀವಂತವಾಗಿರ್ಲಿಲ್ಲ. ಇಲ್ಲ, ಅದನ್ ಮಾತ್ರ ನನ್ನ ಹತ್ರ ಕೇಳ್ಬಾರ್ದು. ಹಾಗೆ ಹೇಳ್ಬೇಡಿ. ಸ್ವಲ್ಪ ದಿನಕ್ ಸಾಕು. ಆಮೇಲೆ ಇಷ್ಟ ಬಂದ್ ಜಾಗಕ್ಕೆ ಹೋಗಿ ಇಷ್ಟ ಬಂದಂಗ್ ಸತ್ತೋಗಿ. ನಿನ್ಗೇನ್ ಹುಚ್ಚ? ಸ್ವಲ್ಪ ದಿನ ನಾನು ಬದುಕಿದ್ರೆ ನಿನ್ಗೇನ್ ಪ್ರಯೋಜನ? ಪ್ರಯೋಜನ ಇದೆ. LIC ಅಂತ ಕೇಳಿದ್ಯಾ? ಕೇಳಿದ್ದೀನಿ. ಅದ್ರಲ್ಲಿ ಪಾಲಿಸಿ ತಗೊಂಡಿದ್ಯಾ? ನಿನ್ ಹೆಸರೇನು? ಚಂದ್ರೋತ ಗೋವಿಂದರಾಯ್. ಚಂದ್ರಕಾಂತ್ ಗೋವಿಂದಮ್ಮ. ಇಲ್ಲಿಂದ ಹೊರಟೋಗು. ನಾನು LIC ಪಾಲಿಸಿನೂ ತಗೊಂಡಿಲ್ಲ. ಪಾಲಿಸಿ ತಗೊಳಕ್ ನನ್ಗೆ ಇಷ್ಟನೂ ಇಲ್ಲ. ದಯವಿಟ್ಟು ನಾನು ಹೇಳದ್ನ ಸ್ವಲ್ಪ ಕೇಳು.
ನೀನ್ ಮನ್ಸ್ ಮಾಡಿದ್ರೆ ನನ್ ಮಾನ ಮರ್ಯಾದೆ ಕುಟುಂಬದ ಗೌರವ ಎಲ್ಲ ಉಳಿಯುತ್ತೆ. ನೋಡು, ಈ ಕೈನ ನನ್ ಕಾಲ್ ಅನ್ಕೊಂಡ್ ಕೇಳ್ತಿದ್ದೀನಿ. ನಿಮ್ಮಪ್ಪ ಕೇಳ್ದ ಅಂತ ಅನ್ಕೋ. ತುಂಬಾ ದಿನ ನಾನ್ ನಿನಗ್ ತೊಂದ್ರೆ ಕೊಡೋದಿಲ್ಲ. ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸ್ದಾಗ ನನ್ನ ಹತ್ರ ಹೇಳಿದ್ರೆ ಸಾಕು. ಇದಕ್ಕಿನ ಜಾಸ್ತಿ ನೀರು, ಹಳ್ಳ, ಬಂಡೆ, ಗುಡ್ಡ ಇರೋಂತ ಊರೇ ನನ್ ಸುಂದರವಾದ ಊರು. ನಾನೀಗ ಏನ್ ಮಾಡ್ಬೇಕು? ಅದನ್ನೆಲ್ಲ ವಿವರವಾಗಿ ಹೇಳ್ತೀನಿ. ಸರಿ, ನನ್ನಿಂದ ನಿನ್ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡು. ಹಾಗಾದ್ರೆ ಬಾ, ಈಗ ಹೊರಟ್ರೆ ಸಾಯಂಕಾಲದಷ್ಟೊತ್ತಿಗೆ ಅಲ್ಲೋಗ್ ಸೇರ್ಬೋದು. ಬಾ ಹೋಗ. ಬಾ. ಕೃಷ್ಣ ಮುರಾರಿ ಮುಕುಂದ ಮುರಾರಿ, ಕೃಷ್ಣ ಮುರಾರಿ ಮುಕುಂದ ಮುರಾರಿ, ಜೈ ಜೈ ಕೃಷ್ಣ. ಅರೆ, ಜೈ ಇದೊಳ್ಳೆ ಜೈ ಸಮಸ್ಯೆ ಆಯ್ತಲ್ಲ. ಹರೇ ಬೇಗ ಬರ್ತೀನಿ ಅಂತ ಹೋದವರು ಎಷ್ಟೊತ್ತಾದ್ರೂ ಬಂದಿಲ್ಲ. ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ? ನಿಮ್ಗೇನಾದ್ರೂ ವಿಷಯ ಗೊತ್ತಾ? ಎಲ್ಲಾದ್ರೂ ಹೇಳಿದ್ರ ಬಾವ? ಅಪ್ಪ, ಇವ್ರಿಗೇನ ಇದು ವಾಕ್ಮ್ಯಾನ್ ಮೇನಿಯ ಹಿಡ್ಕೊಂಡಿದೆ? ಯಾವಾಗ ನೋಡು ಕಿವಿಲೆ ಇಟ್ಕೊಂಡಿರ್ತಾರೆ. ಅಪ್ಪ, ಏನಪ್ಪ, ಬನ್ನಿ ಹೊರಡೋಣ. ಇವತ್ತಿದ್ದು ನಾಳೆ ಹೋಗ್ಬೋದಿತ್ತಲ್ಲ ಮಾವ? ಹೌದು, ಇವತ್ತೊಂದಿನ ಇರ್ತೀವಿ. ಓದೋದಿಲ್ವಾ ನೀವ್ಯಾರು? ಓದಿ ಎಷ್ಟು ದಿನ ಆಯ್ತು ಅಂತ ಗೊತ್ತಾ? ಇವತ್ ಅಲ್ಲ, ಅದು ಹೋಗ್ಬಿಡಿ ಹಾಗಲ್ಲ. ಮಾಧವ. ಅವ್ರು ಹೇಳಿದ್ರಲ್ವಾ, ಅವ್ರು ಬಂದ್ಮೇಲೆ ಹೋದ್ರೆ ಆಯ್ತು. ನೀವೆಲ್ಲ ಒಳಗ್ ಹೋಗಿ. ಅಲ್ಲಮ್ಮ. ನೀನ್ ಇಟ್ಕೊಳಪ್ಪ ನೋಡಿ, ಕಿವಿಗೆ. ಅಪ್ಪ ಬಂದ್ರು. ಹಾ? ನಿಲ್ಸು. ಇಳಿ. ಇದೇ ನನ್ ಮನೆ. ಯಾರು ಬಂದಿರೋ ಜೊತೆಲಿ? ಗೊತ್ತಿಲ್ಲ. ಒಳಗ್ ಬಾ. ಯಾರು ಬಾವ ಇವ್ರು? ಇವ್ರು ಸೂರ್ಯ ಅಂತ, ನನ್ ಜೊತೆ ಓದಿದ್ ನನ್ ಫ್ರೆಂಡ್ ಅವ್ರ ಮಗ. ಇವ್ರು ನನ್ ಬಾಮ ಇದ್ದ ಮಾಧವ ಅಂತ. ನಾನು LIC ಕೆಲಸ ಮಾಡ್ತಾ. ಇವಳು ನನ್ ಹೆಂಡತಿ ದೇವಕಿ. ನಮಸ್ಕಾರ. ಇವ್ರು ನನ್ ತಂಗಿ ವಸಂತ. ನನ್ನ ಹೆಂಡತಿ ಸುಮಂಗ್ಲ. ಇವ್ರ ಬಾವನ್ ದೊಡ್ಡ ಮಗಳು, ಅವ್ನ್ ಚಿಕ್ಕವನು ಕಿಚ್ಚು. ಐ ಆಮ್ ಕೃಷ್ಣ ಕುಮಾರ್. ನೀವೇನ್ ಮಾಡ್ಕೊಂಡಿರೋದು? ನಾನು ಇವ್ರು ಕತೆ ಬರೀತಾರೆ, ಮನೆ ಪತ್ರ ರೈಟರ್. ಬರೆಯೋರಾ ಇವ್ರು? ಇಲ್ಲ, ಕತೆ ಬರೆಯೋರು. ಇಲ್ಲ, ಭಾವನವ್ರ ತಂದೆಗೆ ಸ್ವಲ್ಪ ನಾನು ಕತೆ ಎಲ್ಲ ಬರಿತಾ ಇದ್ದೆ. ಕಾಲೇಜ್ ಡೇಸ್ ಮ್ಯಾಗಝೀನ್ ಅಲ್ಲಿ ಬಂದಿತ್ತು, ವಿತ್ ಫೋಟೋ ಜೊತೆಗೆ. ಇಲ್ಲಿಗ್ ಬಂದಿರೋದು ಇವ್ರು? ಸಿನಿಮಾದಲ್ಲಿ ಕತೆ ಬರೆಯೋದಕ್ಕೆ ಒಂದ್ ಚಾನ್ಸ್ ಸಿಕ್ಕಿದೆ. ನೆಮ್ಮದಿಯಾಗಿರೋದಕ್ಕೆ, ಶಾಂತವಾಗಿರುವಂತ ಒಂದ್ ಜಾಗ ಬೇಕು ಅಂದ್ರು ಕರ್ಕೊಂಡ್ ಬಂದ್ಬಿಟ್ಟೆ. ದೀಪ ನೋಡಿ ಬರೋದು ಶಕುನ. ಒಳ್ಳೆ ಕತೆನ ಬರೀರಿ ಚೆನ್ನಾಗಾಗಿ. ಹಾಗಾದ್ರೆ ಇಲ್ಲೊಂದ್ ಸ್ವಲ್ಪ ದಿನ ಇರ್ತೀರಲ್ಲ? ಎಷ್ಟ್ ದಿನ ಅಂತ ಗೊತ್ತಿಲ್ಲ. ಮತ್ತೆ ವೀಕ್ಲಿ ಪೇಪರ್ ಅಲ್ಲಿ ಕತೆ ಬರೀತೀರಾ ಅಲ್ವಾ? ಮತ್ತಿನೇನು, ವೀಕ್ಲಿ ಮ್ಯಾಗಝೀನ್ ಅಲ್ಲಿ ಎಲ್ಲ ಕತೆ ಬರೀತಾರೆ. ತಾನೆ ಸೂರ್ಯ. ವೀಕ್ಲಿ ಪೇಪರ್ ಅಲ್ಲೂ ಸೂರ್ಯದಾಸ್ ಅಂತಾನೆ ಇರುತ್ತಲ್ವಾ? ಆ ಸೂರ್ಯದಾಸೆ ಈ ಸೂರ್ಯದಾಸು, ಈ ಸೂರ್ಯದಾಸೆ ಆ ಸೂರ್ಯದಾಸು. ಇವಳು ತುಂಬಾ ಕತೆ ಓದ್ತಾ ಇರ್ತಾಳೆ. ಮತ್ತೆ ಅವನ್ಗೆ ಸಿನಿಮಾ ಅಂದ್ರೆ ಇಷ್ಟ. ಸರಿ ಬಾ, ರೂಮ್ಗೆ ಹೋಗೋಣ. ನಮ್ಮಪ್ಪ ತುಂಬಾ ದೊಡ್ಡ ಆರ್ಟಿಸ್ಟ್, ಆದ್ರೆ ನನ್ಗೆ ಆ ಕಲೆ ಬಂದಿಲ್ಲ. ಮುಖ ನೋಡಿದ್ರೆ ಗೊತ್ತಾಗತ್ತೆ, ಒಳ್ಳೆ ಮನೆತನದವರು. ದುಡ್ಡು ಸಖತ್ತಾಗಿರ್ಬೇಕು. ಒಂದು ಪಾಲಿಸಿ ಕೇಳಿ ನೋಡ್ತೀನಿ. ಬಾವಾ, ಆ? ಒಂದ್ ನಿಮಿಷ. ಸೂರ್ಯ, ನೀವ್ ಹೋಗಿ, ಬರ್ತೀನಿ. ಒಂದ್ ಸಂದೇಹ ಇತ್ತು, ಕೇಳಬೇಕು. ಈ ಅನುಮಾನ ಇಲ್ಲ, ಏನು ಇಲ್ಲ, ಅವ್ರು ಕತೆ ಬರೆಯೋರೆ. ಮತ್ತಿನೇನು ಸಾಯೋಕೋದನ್ನ ಕರ್ಕೊಂಬಂದೆ ಅದಲ್ಲ ಅನ್ಕೊಂಡಲ್ಲ. ಬಾವಾ, ಅವ್ರೊಂದ್ ಪಾಲಿಸಿ ತಗೋತಾರ ಅಂತ ಕೇಳಿ. ಅದೆಲ್ಲ ನಾನು ನೋಡ್ಕೊಂತೀನಿ. ಹಾ. ನಿಮ್ ಹತ್ರನೇ ತಗೊಳ್ಳೋದು. ಹಾಗಾದ್ರೆ ಹಾ. ನಾನು ಇವತ್ತು ಹೋಗ್ತಾ ಇಲ್ಲ, ಮತ್ತಿನ್ಯಾವಾಗ? ಅದನ್ನ ಆಮೇಲೆ ಡಿಸೈಡ್ ಮಾಡ್ತೀನಿ. ನೋಡಿ, ಕತೆ ಬರೆಯೋದಕ್ ಪೇಪರ್ ಇದೆಯಾ? ಪೇಪರ್ ಇದೆ. ಗಿರಿ ಕತೆ, ನಾವೆಲ್, ಕತೆ, ಕವಿತೆ ಏನ್ ಬೇಕಾದ್ರೂ ಬರಿಬೋದು. ಎಷ್ಟು ಬೇಕು? ಸದ್ಯಕ್ಕೆ ಒಂದು ಬಂಡಲ್ ಕೊಡ್ಲಾ? ಅಷ್ಟೇ ಕೊಡಿ ಹಾಗಾದ್ರೆ. ನೋಡ್ಕೊಂಡ್ ಕ್ಲೋಸ್ ಮಾಡೋ. ಲಕ್ಷಾಂತರ ರೂಪಾಯಿ ಹಾಕಿದ್ದೀನಿ. ಏನ್ ಆರಾಮ ಮೇನೇನ್? ಬೇರೆ ಅಡ್ವೊಕೇಟ್ನ ಏರ್ಪಾಟ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ಒಟ್ನಲ್ಲಿ ನನ್ ಜೊತೆ ಜಗಳ ಮಾಡ್ಬೇಕು ಅಂತ ಇದೆಯಾ? ಜಗಳ ಎಲ್ಲ ಏನೂ ಇಲ್ಲ, ಬೇರೆ ದಾರಿ ಇಲ್ದೆ. ಬೇಡ ಬೇಡ, ತುಂಬಾ ಪಾಪದವನ್ ತರ ನಡ್ಕೋಬೇಡ. ಹಠ ಅಂದ್ರೆ ಒಂದು ಪೈಸೆನೂ ಬಿಟ್ಕೊಡ್ದೇ ಇರೋಂತಹ ಮನುಷ್ಯ ನಾನು. ನನಗೆ ಹಠ ಎಲ್ಲ ಏನೂ ಇಲ್ಲ. ನನ್ ಕುಟುಂಬ ಜಪ್ತಿ ಆಗದೆ ಹೋಗ್ಬೇಕು ಅಂತ ಸ್ಟೇ ಆಗ್ತಾ ಇದ್ದೀನಿ ಅಷ್ಟೇನೆ. ಏನ್ ಬೇಕಾದ್ರೂ ಮಾಡ್ಕೋ. ನಿಮ್ ವಕೀಲನ್ ಸ್ಟೇ ಆರ್ಡರ್ ಎಲ್ಲ ನನ್ ವಕೀಲ ಅದನ್ನೆಲ್ಲ ಹೇಗ್ ಮುಚ್ಚಾಕ್ತಾನೆ ಅಂತ ನಿಂಗ್ ತೋರಿಸ್ಕೊಡ್ತೀನಿ. ಬರೋ. ಪಾರಿವಾಳ ನಿಮ್ಗೆ ತುಂಬಾ ಇಷ್ಟ ಅನ್ಸುತ್ತೆ? ಆ ತರ ಏನೂ ಇಲ್ಲ, ಆದ್ರೆ ನೋಡಿದ್ರೆ ಖುಷಿ ಆಗತ್ತೆ. ಇಲ್ಲ ಅಂದ್ರೆ ನಮ್ಮಂತ ಕಲಾಭಿಮಾನಿಗಳಿಗೆ ಈ ಪಾರಿವಾಳದ ಬಗ್ಗೆ ಒಂದ್ ಗೌರವ ಇದೆ. ಈ ಪಾರಿವಾಳ ಹಾಗೆ ಮೇಲಕ್ಕೆ ಹೋಗಿ ರೆಕ್ಕೆ ಬಿಚ್ಚಿ ಹಾರೋದ್ ನೋಡಿದ್ರೆ ಮನಸ್ಸಿಗೊಂದ್ ಸಂತೋಷ, ಒಂದ್ ನೆಮ್ಮದಿ. ಹಂಗೆ ಯಾವಾಗಾರು ಒಂದಿನ ಸ್ವಲ್ಪ ಎಣ್ಣೆ ಹಾಕಿ ಈ ಪಾರಿವಾಳನ್ ಕೊಂದು ಫ್ರೈ ಮಾಡು ತಿನ್ಬೋದು. ನೋಡ್ಬೇಡ, ಇದೇ ನನ್ನ ಆರೋಗ್ಯದ ರಹಸ್ಯ. ಈ ವಿಷಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೋಡು. ಸಿಗರೇಟ್ ಇದೆಯಾ? ನಾನ್ ಸ್ಮೋಕ್ ಮಾಡೋದಿಲ್ಲ. ಅದೆಲ್ಲ ನನ್ ಮೇಲಿರೋ ಮರ್ಯಾದೆಗೆ ಹೇಳ್ದೆ ಅಲ್ವಾ. ನನಗೇನು ಬೇಜಾರಿಲ್ಲ. ನಾನೇನ್ ಗೋವಿಂದನ್ ತರ ದೊಡ್ಡ ಮನುಷ್ಯ ಅಲ್ಲ. ಐ ಆಮ್ 70 years ಯಂಗ್. ನಾನು ನಿಜಾನೇ ಹೇಳಿದ್ದು. ಮತ್ತೇನಿದೆ ನಿಂಗ್ ಚಟ? ಎಣ್ಣೆ ಹೊಡೆಯೋದ ಮತ್ತ ಹುಡುಗಿರ್ ವಿಷಯ? ಯಾವ್ದ್ರ ಮೇಲೂ ಇಲ್ಲ.
ಮತ್ ಏನಪ್ಪ ನಿನ್ ಕತೆ ಬರೆಯಕ್ ಬಂದಿದೀಯಾ? ಟೀ ಬಂತು. ಥ್ಯಾಂಕ್ ಯು. ಸಕ್ಕರೆ ಹಾಕಿದ್ಯಾ? ಹಾಕಿಲ್ಲ. ದನಕ್ ಮುಸುರಿ ಹಾಕ್ದಂಗೆ ನಂಗೆ ತಂದ್ ಕೊಡಕ್ ಹೋಗ್ಬೇಡ. ನಿಮ್ಮ ಅಪ್ಪನ್ ಕೊಡು. ಅಪ್ಪ ಇಲ್ಲಿ ಇಲ್ವಲ್ಲ. ಒಳಗೋಗು. ಸಕ್ಕರೆ ತಿಂದು ಅವತ್ತಿನ ತರ ಹಾಸ್ಪಿಟಲ್ಗೆ ಹೋಗಕ್ಕ? ಒಂದ್ ಕತೆ ಬರೆಯೋಕೆ ಎಷ್ಟು ದಿನ ಬೇಕು? ಅದು ಅಷ್ಟು ಕರೆಕ್ಟಾಗಿ ಹೇಳಕ್ಕಾಗಲ್ಲ. ಒಂದೊಂದಕ್ಕೆ ಒಂದೊಂದ್ ತರ. ಈಗ ಬರೀತಿರೋ ಕತೆ ಯಾವಾಗ ಮುಗಿಯುತ್ತೆ? ಈ ಕತೆ ಯಾವಾಗ ಬೇಕಾದ್ರೂ ಮುಗಿಬೋದು. ಫೈಟ್ ಇದೆಯಾ? ಕತೆ ಈಗ ಶುರುವಾಗಿದೆ, ಏನು ಹೇಳಕ್ಕಾಗಲ್ಲ. ಏನ್ ಈ ತರ ಎಲ್ಲರೂ ಸೂರ್ಯನ್ ಸುತ್ತ ಮುತ್ಕೊಂಡ್ಬಿಟ್ಟಿದ್ದೀರಾ? ನೋಡಿ, ನೆಮ್ಮದಿಯಾಗಿ ಕೂತ್ಕೊಂಡು ಕತೆ ಬರೆಯೋದಕ್ ಬಂದಿದ್ದಾರೆ. ಸುಮ್ನೆ ಅನಾವಶ್ಯಕವಾಗಿ ಏನೇನೋ ಕೇಳಿ ನೆಮ್ಮದಿ ಹಾಳು ಮಾಡಬಾರ್ದು. ನಾನು ಅದೇ ತಾನೇ ಹೇಳ್ತಿರೋದು. ನಿಮ್ನು ಸೇರ್ಸಿನೇ ಹೇಳ್ತಿರೋದು. ಸುಮ್ನೆ ನಗ್ತಾ ಇರ್ದೆ ಕಾರಲ್ಲಿರೋ ವಸ್ತುನೆಲ್ಲ ಸೂರ್ಯನ್ ರೂಮಿಗೆ ತಗೊಂಡೋಗಿಡಿ ಹೋಗಿ. ಹಾ, ನೀನ್ ಬಾರೋ. ಏನೋ ಚಿನ್ನ ಕರ್ಕೊಂಡು ಹೋದಾಗ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ನೀನು. ನನಗಿಂತ ದೊಡ್ಡ ಕತೆಗಾರನ. ನೋಡು, ಇವತ್ತು ಡೇಟು 18. ಪ್ರತಿದಿನ ಮುಗಿವಾಗ್ಲೂ ಆ ಡೇಟ್ ನ ಹಾಗೆ ಹರಿದಾಕ್ಬಿಡು. ಯಾಕೇನಾಯ್ತು? ಇನ್ ಮುಂದೆ ನೀನಿರೋ ಪ್ರತಿದಿನಾನು ಲೆಕ್ಕ ಹಾಕ್ಬೇಕಲ್ವಾ? ಮಾತಾಡಿ ನಂಗೆ ಟೆನ್ಷನ್ ಕೊಡ್ಬೇಡ. ಸಾಯೋನ ಕರ್ಕೊಂಬಂದು ಸಾಯಿ ಅಂತ ಹಿಂಸೆ ಕೊಡ್ತಾ ಇದೀರಾ. ಹಾ, ಅದೇಗ್ ನಿನಗ್ ಗೊತ್ತು? ಹೇಳಿದಿನಷ್ಟೇ. ಲೋ, ನಿಜ ಹೇಳು, ನೀನ್ ಕೊಲೆಗಾರ ಅಲ್ಲ ತಾನೆ? ಆಗಿದ್ರೆ ಇಲ್ಲ, ನಮ್ಮ ಮಧ್ಯೆ ಇರೋ ಅಗ್ರಿಮೆಂಟ್ ಮುಗಿಯೋದಕ್ ಮುಂಚೆ ಪೊಲೀಸವ್ರು ನಿನ್ನ ಹುಡ್ಕೊಂಬಂದ್ರೆ ಏನ್ ಮಾಡೋದು? ಯಾಕೆ ಹೀಗ್ ನೋಡ್ತಿದ್ಯಾ? ಪೊಲೀಸವ್ರು ಬರ್ತಾರಾ? ಭಯ ಪಡ್ಬೇಡ, ನನ್ನ ಹುಡ್ಕೊಂಡು ಯಾರೂ ಬರೋದಿಲ್ಲ. ಬಂದ್ರೆ ಬರ್ಲಾ ಅಂತ ಹೇಳಿದ್ನಲ್ಲ. ಕೋಪಿಸ್ಕೋಬೇಡ, ಒಂದು ಮನಃಶಾಂತಿಗೆ ಅಷ್ಟೇ ಕೇಳ್ದೆ. ನೋಡು, ನಿನಗ್ ಬೇಕಿರೋ ಡ್ರೆಸ್ಸಸ್ ಎಲ್ಲ ಇಲ್ಲೇ ಇದೆ. ಪೇಪರು, ಪೆನ್ನು, ಡ್ರೆಸ್ಸು ಅಂತ ಎಲ್ಲ ಒಟ್ಟು 5,000 ಖರ್ಚಾಯ್ತು. ಕತೆ ಬರೆಯೋದ್ ಶುರು ಮಾಡು. ಕತೆ ಬರಿಬೇಕಾ? ಸುಮ್ನೆ ನಾಯಿ ವೇಷ ಹಾಕಿದ್ರೆ ಬೊಗಳ್ದೆ ಇರಕ್ಕಾಗುತ್ತಾ? ಇಲ್ ನೋಡು, ಯಾರಿಗೂ ಇಲ್ಲ ಅನುಮಾನ ಬರ್ತಿರಂಗ್ ನಡ್ಕೋಬೇಕು. ಸರಿ, ನಾನ್ ಹೊರಡ್ತೀನಿ. ಟೈಮ್ ಬಂದಾಗ ನಿನ್ ಕತೆನ್ ಹೇಳ್ತೀನಿ ಅಂದೆ. ಹೇಳ್ತೀನಿ, ಮೊದ್ಲು ನಿನ್ ಮೇಲೆ ನಂಬಿಕೆ ಬರ್ಲಿ. ಸರಿ, ನಂಬಿಕೆ ಬಂದಾದ್ಮೇಲೆ ಹೇಳು. ಮತ್ತೆ ಇನ್ನೊಂದ್ ವಿಷಯ, ನೀನು ಈ ಜಾಗ ಬಿಟ್ಟು ಆಚೆ ಎಲ್ಲ ಜಾಸ್ತಿ ಸುತ್ತಾಡಕ್ ಹೋಗ್ಬೇಡ. ಯಾರ ಜೊತೆನೂ ಅತಿಯಾಗಿ ಮಾತಾಡಕ್ಕೂ ಹೋಗ್ಬೇಡ. ಮುಖ್ಯವಾಗಿ ಕೆಳಗಡೆ ಒಬ್ರು ಕೂತಿರ್ತಾರಲ್ಲ, ತುಂಬಾನೇ ವಯಸ್ಸಾದವರು, ಅವ್ರ ಜೊತೆ ಅಂತೂ ಮಾತಾಡ್ಲೇಬಾರ್ದು. ಅದೇ ನಿಮ್ಮಪ್ಪ. ಇದೇ ತಾನೇ ಹೇಳ್ಬೇಕಿದ್ದು. ಇನ್ನೂ ಮಲ್ಕೊಂಡಿದ್ಯಾ? ಸೂರ್ಯ, ಸೂರ್ಯ, ಎದ್ದೇಳೋ. ಏನಮ್ಮ? ಇವತ್ತು ಡೇಟ್ ಏನ್ ಗೊತ್ತಾ? ಓ, ಅದನ್ ಕೇಳಕ್ಕೆ ಎಬ್ಸಿದ್ಯಾ? ಅಲ್ಲಿ ಕ್ಯಾಲೆಂಡರ್ ಇದೆ ನೋಡು. ಕ್ಯಾಲೆಂಡರ್ ಏನ್ ನೋಡೋದ್ ಬೇಡ. ನನ್ ಮಗ ಹುಟ್ಟಿದ ದಿನ ನನಗ್ ಚೆನ್ನಾಗ್ ನೆನ್ಪಿದೆ. ಓ, ನನ್ನ ಬರ್ತ್ಡೇ ಅಲ್ವಾ? ಅದನ್ನ ಆಂಟಿ ನೆನ್ಪಿಸ್ಬೇಕು. LKG ಮಗು ಅಲ್ವಾ? ನೀನ್ ಯಾವಾಗ ಬಂದೆ? ನಿಮ್ ಬರ್ತ್ಡೇ ನೆನ್ಪಿಟ್ಕೊಂಡಿರೋ ಇನ್ನೊಂದ್ ವ್ಯಕ್ತಿ ಅನ್ಕೊಳ್ಳಿ. ಹಾಗಿದ್ರೆ ಊಟದಲ್ಲಿ ಹಪ್ಪಳ, ಪಾಯಸ, ನಿಮ್ಮ ಫೇವ್ರೆಟ್ ಬಜ್ಜಿ ಮಾಡಿರೋ ಸ್ಪೆಷಲ್ ಶೆಫ್ ಪ್ರಿಯಾ ಮೆನನ್. ಆಹಾ, ಇವತ್ತು ಒಳ್ಳೆ ಊಟ. ಸೂಪರ್ ಎಲ್ಲ ಆಮೇಲೆ. ಮೊದ್ಲು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಬಾ. ಓಕೆ ಮೇಡಮ್. ಕುಡಿ. ಊಟದ ಸಮಯ ಆಯ್ತು. ಊಟ ಮಾಡ್ತೀರಾ? ಹಾ, ಊಟ ಮಾಡೋಣ. ತರಕಾರಿ ಸಾರು ಇಷ್ಟ ಆಗತ್ತಾ? ಇಲ್ಲಿ ಯಾರು ಮೀನು ಮಾಂಸ ಎಲ್ಲ ತಿನ್ನೋರಿಲ್ಲ. ಅಷ್ಟೇ ಅಲ್ಲ, ಮಾಡಕ್ಕೂ ಗೊತ್ತಿಲ್ಲ. ಇಲ್ಲ, ನನಗ ಆ ತರ ಏನೂ ಇಲ್ಲ. ನೆಂಚ್ಕೊಳಕ್ ಈರುಳ್ಳಿ ಗೊಜ್ಜಿದ್ರೆ. ನಿಮ್ಗೂ ಈರುಳ್ಳಿ ಗೊಜ್ಜು ಇಷ್ಟ. ಇಷ್ಟನಾ? ಇಲ್ಲಿ ಸುಮಂಗಲಿಗೂ ಅಷ್ಟೇ, ಪ್ರಾಣ. ಮಾಡಿದ್ದೀನಿ, ಬನ್ನಿ. ಇಲ್ಲೋಡಿ, ಇಲ್ಲೊಂದು ಸಿಕ್ಕಿದೆ. ಈಗ 10 ಲಕ್ಷ ಪಾಲಿಸಿ ಅಂದ್ರೆ ಎಷ್ಟು ಪ್ರೀಮಿಯಂ ಕಟ್ಬೇಕಾಗುತ್ತೆ? ಕ್ವಾರ್ಟರ್ಲಿ ಸರಿಸುಮಾರು 25,000 ಇರಬೇಕು. ಅದೆಲ್ಲ ಇವರಿಗೆ ಕಷ್ಟ ಏನಾಗೋದಿಲ್ಲ ಅಲ್ವಾ? 10 ಲಕ್ಷ ಸಿಗುತ್ತೆ ಅಂದ್ರೆ ನನಗೆ ಬುದ್ಧಿ ಇರೋದಿಲ್ವಾ? ಏನ್ ಹೇಳ್ತೀರಾ? ನಿಮ್ಮನ್ ಮನೆ ಕರಿಬೇಕು ಅಂತ ಮಕ್ಳು ಹೇಳ್ತಾನೆ ಇದ್ರು. ಅಲ್ಲಿ ನಿಮ್ಗೆ ಸರಿಯಾಗಿ ನಾವ್ ಯಾವ್ದು ಉಪಚಾರ ಮಾಡಕ್ ಆಗ್ಲಿಲ್ಲ ಅಲ್ವಾ? ಪರಿಚಯ ಎಲ್ಲ ಇನ್ನೊಂದ್ ದಿವಸ ನೋಡ್ಕೊಳ್ಳೋಣ. ಪರವಾಗಿಲ್ಲ, ಪರಿಚಯ ಮಾಡ್ಸೋದಕ್ಕೆ ನಾನೇ ಇಲ್ಲ ಅಂದ್ರೆ ನೀವೆಲ್ಲಿಗೆ ಹೋಗ್ತೀರಾ? ಅಲ್ಲ, ನಾನು ಸೂರ್ಯ ಎಲ್ಲೂ ಹೋಗಲ್ಲ. ಕತೆ ಬರೆಯೋದಕ್ ಶುರು ಮಾಡಿದ್ರೆ ಅವರು ವಾಲ್ಮೀಕಿ ತರ ಈ ಭೂಮಿಯಲ್ಲೇ ಇರಲ್ಲ, ಬೇರೆ ಪ್ರಪಂಚಕ್ಕೆ ಹೋಗ್ತಾರೆ ಅಲ್ವಾ ಸೂರ್ಯ? ಎಲ್ಲಿ ಅವರು? ಬಾಗಲ್ ಹಿಂದೆ ಬಚ್ಚಿಟ್ಕೊಂಡಿದ್ದಾರೆ. ಅಖಿಲ ಲೋಕ ಪ್ರಬಲ ಹುಡುಗಿನ? ನನ್ನ ಮಕ್ಳೇ. ಇದು ನನ್ನ ಫಸ್ಟ್ ಪ್ರೀಮಿಯಂ ಅಖಿಲ.
ಇದು ಸೆಕೆಂಡ್ ಪ್ರೀಮಿಯಂ ಲೋಕ, ಇದು ಕೊನೆ ಪ್ರೀಮಿಯಂ ಪ್ರಬಲ, ಅಖಿಲ ಲೋಕ ಪ್ರಬಲ. ನೀವು ತುಂಬಾ ಕಾಮಿಡಿ ಮಾಡ್ತೀರಾ. ಇವಳೇನಾದ್ರೂ ಗಂಡ ಹುಟ್ಟಿದ್ರೆ ಪ್ರಭಾತ್ ಅಂತ ಹೆಸರಿಡ್ಬೇಕು ಅಂತ ನಾನು ಇವಳು ಮಾತಾಡ್ಕೊಂಡಿದ್ವಿ. 3 ಜನ ಓದ್ತಿದ್ದೀರಾ? ನಾನು SSLC. ನಾನ್ 9th. 3 ಜನನು ತುಂಬಾ ಚೆನ್ನಾಗಿ ಹಾಡ್ತಾರೆ. ಒಂದ್ ಹಾಡಾದ್ರೂ ಹೇಳ್ಬಾರ್ದಾ ಮಕ್ಳ? ಮುಸ್ತಫಾ ಮುಸ್ತಫಾ ಆ ಹಾಡದ್ ಹಡಿ ಮಕ್ಳ. ಮುಸ್ತಫಾ ಮುಸ್ತಫಾ. ಏ ನಿಲ್ಸಿ, ಒಳಗೋಗಿ. ಮುಸ್ತಫಾ ಇಬ್ರಾಹಿಂ ಅಂತ ಹೋಗಿ ಹೋಗಿ. ಆಡ್ಲಿ ಬಿಡಿ ಅವರು, ನನಗ್ ಜಾಸ್ತಿ ಸಮಯ ಇಲ್ವಲ್ಲ. ನೀವ್ಯಾಕೆ ಅಷ್ಟೊಂದು ಅವಸರ ಪಡ್ತಾ ಇದೀರಾ? ಅಲ್ಲಿ ಕೂತ್ಕೊಳ್ಳಿ. ಏ ನಮ್ ಕಂಡೀಷನ್ಸ್ ನ ಮರಿಬಾರ್ದು. ಕಂಡೀಷನ್ ಹೌದು, ಇವ್ರು ದೊಡ್ಡ ಸೋಂಬೇರಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕತೆ ಕೊಡ್ತೀನಿ ಅಂತ ನಾನು ಒಪ್ಕೊಂಡಿದ್ದೀನಿ. ಇವ್ರ ಕತೆ ಮುಗಿದ್ರೆ ತಾನೇ ನನಗೆ ದುಡ್ಡು ಸಿಗೋದು. ಬಾ ನಾವ್ ಹೋಗೋಣ, ಇಲ್ಲಂದ್ರೆ ಕತೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾನು ಆಮೇಲೆ ಅಲ್ಲ ಸಿಗ್ತೀನಿ. ನನ್ನ ಮಕ್ಳು ಮುಸ್ತಫಾ. ಇನ್ನೊಂದ್ಸರಿ ಕೇಳ್ತೀನಿ. ನೀನು. ನಾವು ಮಾಡೋ ಕೆಲ್ಸನೇ ನಮ್ ಓ ದೇವ್ರು. ನಂದು ಅದೇ ಪಾಲಿಸಿ, ಕಾಯಕವೇ ಕೈಲಾಸ ಆತೆ. ಇಲ್ಲಿ ನೋಡು, ಹಾ. ಈ ಪಾಲಿಸಿ ಹೋಗು. ಹಾ. ಈ ಪಾಲಿಸಿ ಯಾವತ್ತಿಂದ ಆಕ್ಟಿವ್ ಆಗುತ್ತೆ? ನಾನು ಅದನ್ನ ಆದಷ್ಟು ಬೇಗ ರೆಡಿ ಮಾಡ್ತೀನಿ. ಮತ್ತೆ ನಾನು ಸೂರ್ಯನ LIC ಪಾಲಿಸಿಗೆ ಸೇರಿಸ್ತೆ ಅಂತ ಕುಟುಂಬದಲ್ಲಿ ಯಾರಿಗೂ ಗೊತ್ತಾಗದ್ ಬೇಡ. ಯಾಕೆ ಹೇಳ್ಬೇಡ ಅಷ್ಟೇನೆ. ಹೇಳಿದ್ರೆ ಏನ್ ಪ್ರಾಬ್ಲಮ್ ಹೇಳು. ಅವನಿಂದ ಬರೆಯೋದಕ್ಕಾಗಲ್ಲ. ಓ ಡಿಸ್ಟರ್ಬೆನ್ಸ್. ಹಾ. ಓಕೆ ಬಾಬಾ ಹೊರಡು ನೀನು. ನಾನು ಆಮೇಲೆ ಬರ್ತೀನಿ. ನೆಮ್ಮದಿಯಾಗಿ ಸಾಯ್ಬೋದಲ್ವಾ 2 ದಿನದಲ್ಲಿ? ಬೇಡ ಬೇಡ, ಆತರ ಪಡ್ಬೇಡ. LIC ಪಾಲಿಸಿ ಓಕೆ ಆಗಿ ರಿಸಿಪ್ಟ್ ಬರ್ಲಿ ಅಷ್ಟೇ. ಅಲ್ಲ, ಪಾಲಿಸಿಗೆ ಸೇರ್ಕೊಂಡಿದ ತಕ್ಷಣ ಸತ್ತೋದ್ರೆ ಅನುಮಾನ ಬರುತ್ತೆ. ಅವನೇನೋ ನನ್ ಬಾಮ್ಮ ಇದ್ದಾನೆ, ಆದ್ರೆ ಕಿರಿಕ್ ಮಾಡ್ತಾನೆ. ಓ, ಸಾಯೋದಕ್ಕೆ ಟೈಮ್ಗೋಸ್ಕರ ಕಾಯೋದಿದೆಯಲ್ಲ, ಅದು ತುಂಬಾ ಬೋರು. ಹಾಗೆ ಕೂತ್ಕೊಂಡಿರ್ಬೇಡ. ನಮ್ ಮನೆ ಸುತ್ತ ಬಾವಿ ಇದೆಯಲ್ಲ, ಅಲ್ಲಿ ನಡಿ. ಏನೇ ಆದ್ರೂ ನಿಮ್ಮ ಅಣ್ಣ ಒಂಥರ ಅದೃಷ್ಟವಂತ. ಫಸ್ಟ್ ಅದನ್ನ ಆಫ್ ಮಾಡಿ ಒಂದ್ ಸ್ವಲ್ಪ. ಏನೇ ಆದ್ರೂ ನಿಮ್ಮ ಅಣ್ಣ ಅದೃಷ್ಟವಂತ ಅಂದೆ. ಸೂರ್ಯದಾಸ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವನಿಗೆ ಬರುವಂತ 10 ಲಕ್ಷ ರೂಪಾಯಿಗೆ ನಾಮಿನಿ ಮಾಡಿರೋದು ನಿಮ್ಮ ಅಣ್ಣನ ಹೆಸರಲ್ಲೇ. ಈ ರಹಸ್ಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು, ಅರ್ಥ ಆಯ್ತಾ? ಹಾಗಾದ್ರೆ ಸೂರ್ಯನ ನಮ್ಮ ಅಖಿಲ ಮದ್ವೆ ಮಾಡ್ಸಿದ್ರೆ ನಾನ್ ಸ್ವಲ್ಪ ಲೆಕ್ಕಾಚಾರ ಹಾಕಿ ನೋಡ್ತೀನಿ. ಏನು? ನನ್ನ ಕೋಪನೆ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಸಾರಿ ಡಿಯರ್. ಸಾರಿ ಡಿಯರ್. ಸಾರಿ ಅಂತ ಏನು ಹೇಳ್ಬೇಡ. ಯಾಕೆ ಇಷ್ಟು ಲೇಟ್ ಆಗಿ ಬಂದೆ? ಮನೆಯಿಂದ ಬರಕಾಗ್ಲಿಲ್ಲ. ನಿಮ್ ಫ್ಯಾಮಿಲಿ ತರ ಅಲ್ಲ, ನಮ್ಮ ಮನೇಲಿ ಎಲ್ಲ ವಯಸ್ಸಾದವರು. ಆಚೆ ಎಲ್ಲರ ಹೋದ್ರೆ ಕೈ ಕಾಲು ಮುರಿದಾಕ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲಿತ್ತು? ನಮ್ಮ ಮನೇಲಿ ತುಂಬಾ ಹೂವು ಇದೆ. ನಾನ್ ಮನೆಗ್ ಬರ್ಲಾ? ಈಗ ಬೇಡ, ನಾನೇ ನಿನ್ನ ಕರಿತೀನಿ. ಲೇ ಚಿಲ್ಟಾರೆ, ಇನ್ನು ನಿನಗೆ ಮೀಸೆನೆ ಚಿಗುರಿಲ್ಲ, ಅಷ್ಟು ಬೇಗ ರೊಮ್ಯಾನ್ಸಾ? ಇರು, ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಬರ್ತೀನಿ. ಇವಾಗ ಬೇಡ, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಟೈಮ್ ಬಂದಾಗ? ಯಾ, ನಮ್ ಲವ್ ಪ್ರೇಮ ಲೋಕ ತರನೇ. ನಮ್ಮಿಬ್ರು ಫ್ಯಾಮಿಲಿ ಒಪ್ಪಿದ್ರೆ ಮಾತ್ರನೇ ಮದ್ವೆ ಆಗೋದು. ಅಲ್ಲಿವರೆಗೂ ಯಾರಿಗೂ ಹೇಳ್ಬೇಡಿ. ಈ ಹೂವನ್ನ ನೀವೇ ಇಟ್ಕೊಳ್ಳಿ, ಆದ್ರೆ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ಏನ್ ನಿನ್ ಹೆಸರು? ಪ್ರಿಯಾ. ಏನ್ ಯೋಚಿಸ್ತಿದ್ದೀರಾ? ಹೇ, ನಥಿಂಗ್. ಓಕೆ, ಇವತ್ತಿಂದ ನಾವು ಫ್ರೆಂಡ್ಸ್. ನೀನ್ ಮೀನ್ ಹಿಡಿ. ಯಾಕೆ ನಿಲ್ಸಿದ್ರೆ? ಕ್ಯಾರಿ ಆನ್. ಗೆಜ್ಜೆ ಶಬ್ದ ಕೇಳಿದ ತಕ್ಷಣ ನೋಡ್ಬೇಕು ಅನ್ಸ್ತು, ಕ್ಷಮಿಸ್ಬೇಕು. ಕ್ಷಮ್ಸಾಯ್ತು, ನೀನ್ ಕಂಟಿನ್ಯೂ ಮಾಡಮ್ಮ. ಒಂದ್ ನಿಮಿಷ ತಾತ. ಟೀಚರ್, ಇವ್ರನ್ನೇ ನಾನು ಹೇಳಿದ್ದು. ಗೊತ್ತಿದೆ, ಇವ್ರ ಕತೆಗಳನ್ನ ನಾನು ಓದಿದ್ದೀನಿ. ಈಗ ಸಿನಿಮಾಗೆ ಕತೆ ಬರೀತಿದ್ದಾರೆ. ಟೀಚರ್, ನಿಮ್ ಹೆಸರು? ಇವ್ರ ಹೆಸರು ನಾನ್ ತೋರಿಸ್ತೀನಿ. ನೀನ್ ಹೇಳ್ತೀಯ? ಏನಮ್ಮ ಹೇಳ್ತೀಯ ನೀನು? ನಾನ್ ತೋರಿಸೋ ಮುದ್ರೆನಲ್ಲಿ ಟೀಚರ್ ಹೆಸರಿಗೆ ಕ್ಲೂ ಇದೆ. ಕಣ್ ಹಿಡಿಯೋಕಾದ್ರೆ ಕಣ್ ಹಿಡಿ. ಸೋತ್ರೆ ನೀನ್ ಟ್ರೀಟ್ ಕೊಡ್ಬೇಕು, ಗೆದ್ರೆ ನಾನ್ ಟ್ರೀಟ್ ಕೊಡ್ತೀನಿ. ನಾಗರಾವು, ನಾಗವಲ್ಲಿ, ಶಿವಾನಿ. ಟೀಚರ್ ಹೆಸರು ಶಿವಾನಿ ಅಲ್ವಾ? ಅಯ್ಯೋ, ಒಂದ್ ನಿಮಿಷ, ಇನ್ನು ಮುದ್ರೆ ಮುಗ್ದಿಲ್ಲ. ತಲೆಯಲ್ಲಿ ಒಂದ್ ದೊಡ್ಡ ಜಡೆ ಹಾಕೊಂಡು, ಹಾಗೆ ಕೂದಲನ್ನ ಕೆಳಗಡೆ ಬಿಟ್ಕೊಂಡು, ಯಕ್ಷಿ. ಅಯ್ಯೋ, ಗಂಗಾ ಶಿವಗಂಗಾ, ಗಂಗಾವತಿ. ಗಂಗಾವತಿ. ನಾನು ಹೇಳ್ತಾ ಇದ್ದೆ, ಸ್ವೀಟ್ ನೇಮ್. ನಿಮ್ಮನ್ನ ಮೊದಲನೇ ಸರಿ ನೋಡ್ತಿರೋದಲ್ವಾ? ತಗೊಳ್ಳಿ, ನಿಮ್ಗಿದು. ರೊಮ್ಯಾನ್ಸಾ? ಹಾ, ಈ ಹೂ ಹಿಂದೆ ಸ್ವಲ್ಪ ರೊಮ್ಯಾನ್ಸ್ ಇದೆ. ಹಾಗಾದ್ರೆ ತಗೊಳ್ಳಿ ಟೀಚರ್. ಒಬ್ರು ಪ್ರೀತಿಯಿಂದ ಕೊಡ್ತಿದಾರಲ್ವಾ?
ಇಷ್ಟೊತ್ತು ಇಂಟರ್ಫಿಯರ್ ಆಗಿದ್ದಕ್ಕೆ ಸಾರಿ. ಬರ್ಲಾ? ಹಲೋ, ಗೆದ್ದಿದ್ ನಾನೇ. ಟ್ರೀಟ್ ಬೇಕು, ಇವಾಗಲ್ಲ, ಆಮೇಲೆ ಕೊಡಿ. ಟೀಚರ್, ಅವನ್ ಜೊತೆ ಅಷ್ಟು ಸಲಿಗೆ ಬೇಡ. ಎಲ್ಲಾದ್ರೂ ಏಕಾಂತ ಜಾಗ ಸಿಕ್ಕ್ರೆ ಅಲ್ಲೇ ಇದ್ದು ಕತೆ ಬರೆಯೋನವನು. ಹಿಂಗ್ 3 ಅವರ್ ಸ್ನಾನ ಮಾಡಿದ್ರೆ ಸಾಕಾಗಲ್ಲ. ಒಂದ್ ತೀರ್ಮಾನ ಹೇಳು. ಹಾಗಾದ್ರೆ ನಾನು ಸ್ನಾನ ಮಾಡಬಾರ್ದು ಅಂತ ಹೇಳ್ತಿದ್ಯಾ? ಸ್ನಾನ ಮಾಡಿ, ಆದ್ರೆ ಹುಲ್ಲು ಇಂಡಿ ಬೂಸ ಎಲ್ಲ ಹಾಕಿ ಹಸು ತರ ನನ್ನ ಇಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ರೆ ನಾನ್ ಪಾಡಿಗೆ ಹೊಟ್ಟೋಗ್ತೀನಿ. ಎಲ್ಲಿಗೆ? ನನಗೆ ಇಷ್ಟ ಇರೋ ಜಾಗಕ್ಕೆ. ಹಾಗಾದ್ರೆ ಸಾಯಲ್ವಾ ನೀನು? ನಾನ್ ಸಾಯಕ್ ತಯಾರಿದ್ದೀನಿ, ಆದ್ರೆ ನನ್ ಡಿಮ್ಯಾಂಡ್ಸ್ ಒಪ್ಕೋ. ನೋಡು, ಇದು ಬರೀ ನನ್ ವಿಷಯ ಅಲ್ಲ, ನಿನ್ನ ಆತ್ಮಕ್ಕೆ ಪುಣ್ಯ ಸಿಗೋ ಕೆಲ್ಸನೇ ನಾನ್ ಮಾಡ್ತಿರೋದು. ಹೌದೌದು, ಈ ತರ ಎಲ್ಲ ಸಿಗೋ ಪುಣ್ಯ ನನಗ್ ಬೇಕಾಗಿಲ್ಲ. ನೋಡು, ನಿನ್ ಕೊನೆ ಆಸೆ ಏನು ಅಂತ ಹೇಳು, ನಾನ್ ನೆರವೇರಿಸ್ತೀನಿ. ವಾರಕ್ಕೊಂದ್ಸಲಿ ನನ್ಗೆ ಕಡಿಯೋದಕ್ಕೆ ಏನಾದ್ರೂ ಬೇಕು. ಆ? ಆ, ಆ? ಅಂದ್ರೆ ಮಟನ್, ಚಿಕನ್ ಕಾಡಿಂದ ಸಿಕ್ಕಿದ್ರು ಪರವಾಗಿಲ್ಲ. ಕಾಡಲ್ಲ? ಹಾ, ಕಾಡೆಮ್ಮೆ, ಜಿಂಕೆ, ಹಂದಿ. ಹಂದಿನ? ಏ? ಅಷ್ಟೇ ತಾನೆ, ಅದಕ್ ವ್ಯವಸ್ಥೆ ಮಾಡೋಣ. ನಿನ್ ಆಸೆ ಈಡೇರ್ದೆ ನಿನ್ನ ಆತ್ಮ ಇಲ್ಲೇ ಸುತ್ತೋದ್ ಬೇಡ. ಅಪ್ಪ, ಆ? ಸೂರ್ಯ ಸರ್ಗೆ ಬಿರುದು. ಸೂರ್ಯನ್ಗೆ ಬಿರ್ದ? ಬಿರುದಲ್ಲ, ಬಿರುದಪ್ಪ. ಏನ್ ಬಿರ್ದು? ಪತ್ರಿಕೆಯಲ್ಲಿ ನ್ಯೂಸ್ ಬಂದಿದೆ. ನ್ಯೂಸಾ? ಪತ್ರಿಕೆ ಅಲ್ಲ. ಆ? ಈ ವರ್ಷದ ಉತ್ತಮ ಬರಹಗಾರನಾದಂತ ಪ್ರಶಸ್ತಿನ ಕಲಾಕ್ಷೇತ್ರದಿಂದ ಸೂರ್ಯದಾಸ್ನಿಗೆ ಕೊಡ್ಲಾಗ್ತಾ ಇದೆ. ವಿಶೇಷ ನಾವಲ್ಗೆ ಪ್ರಶಸ್ತಿ ಬಂದಿದೆ. ಸೆರೆವಾಸದಲ್ಲಿರುವಂತ ಒಬ್ಬ ವ್ಯಕ್ತಿಯ ಮನಸ್ಸಿನ ನೋವುಗಳನ್ನ ಬರೆದಿರುವಂತದ್ದೇ ಈ ಕಥೆಯ ಸಾರಾಂಶ. ಆ? ಈ ಒಂದು ನಾವಲ್ ಇಡೀ ನಾವಲ್ ಜಗತ್ನಲ್ಲಿ ಸೂರ್ಯದಾಸ್ಗೆ ಉತ್ತಮವಾದ ಹೆಸರು ಕೊಡುತ್ತೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. 500 ರೂಪಾಯಿ ನಗದು ಜೊತೆಗೆ ಒಂದು ಶೀಲ್ಡು, ಇವಿಷ್ಟನ್ನು ಮುಂಬರುವಂತ ಮಾರ್ಚ್ 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಕಲಾಕ್ಷೇತ್ರದ ಪ್ರಾಂಶುಪಾಲರು ಮತ್ತು ಇತರೆ ರಂಗಭೂಮಿ ಕಲಾವಿದರಿಂದ ಇವರಿಗೆ ಗೌರವವನ್ನ ಸಲ್ಲಿಸಲಾಗುತ್ತೆ. ಜೊತೆಗೊಂದು ಫೋಟೋನು ಹಾಕ್ಬೋದಿತ್ತಲ್ಲ. ಛೇ, ಅಯ್ಯೋ, ನನಗೂ ಈ ವಿಷಯ ಈಗ ತಾನೇ ಗೊತ್ತಾಗಿದ್ದು. ಇಲ್ಲಿವರೆಗೂ ನಿಮಗೆ ಗೊತ್ತಿರ್ಲಿಲ್ವಾ? ಅಂದ್ರೆ ನಾನು ಹೇಳಿದ್ರು, ಆದ್ರೆ ಇಲ್ಲಿ ಯಾರಿಗೂ ಹೇಳ್ಬೇಡ ಅಂತ ಸೂರ್ಯ ಹೇಳಿದ್ದಕ್ಕೆ ನಾನು ಯಾರ ಹತ್ರನೂ ಹೇಳಿಲ್ಲ ಅಲ್ವಾ? ಆದ್ರೂ ನಮ್ ಹತ್ರನೇ ಮುಚ್ಚಿಟ್ಟಿದ್ದು ಸ್ವಲ್ಪನೂ ಸರಿ ಇಲ್ಲ. ನಮ್ ಹತ್ರ ಹೇಳ್ಬೋದಾಗಿತ್ತಲ್ವಾ? ಅವ್ರದಂತೂ ಕ್ಯಾರೆಕ್ಟರ್ ಬೇರೆ. ಇದಕ್ಕೆಲ್ಲ ಮೊದ್ಲು ಬೆಲೆ ಇತ್ತು, ಈಗೆಲ್ಲ ಇದಕ್ ಬೆಲೆ ಇಲ್ಲ ಬಿಡಿ. ಏನದು, ನೀನ್ ಯಾವಾಗ್ಲೂ ಕಿವಿಲಿ ಇಟ್ಕೊಂಡು ಮಾತಾಡ್ಬೇಕಾದ್ರೆ ಮಾತಾಡೋ, ಕಿವಿಲಿ ಇಟ್ಕೊಬೇಡ. ನನಗೆ ಈ ಪ್ರಶಸ್ತಿ ಪುರಸ್ಕಾರದಲ್ಲಿ ಅಷ್ಟೊಂದು ಆಸೆ ಇಲ್ಲ. ಇದಕ್ಕೂ ಮುಂಚೆ ನನಗೆ ತುಂಬಾ ಅವಾರ್ಡ್ಗಳು ಸಿಕ್ಕಿವೆ. ಎಲ್ಲ ತಗೊಂಡಿದ್ಯಾ? ಇಲ್ಲ, ನಾನ್ ತಗೊಂಡಿಲ್ಲ, ಇದನ್ನು ತಗೊಳ್ಳೋದಿಲ್ಲ. ಹಾಗೆ ಹೇಳ್ಬಾರ್ದು. ಇಲ್ಲಿಗ್ ಬಂದ್ಮೇಲೆ ಸಿಗ್ತಿರೋ ಮೊದಲನೇ ಅವಾರ್ಡ್ ಅಲ್ವಾ? ಅದು ಅಲ್ದೆ ನಗದು ಬಹುಮಾನ ಬೆಳೆ ಇದೆಯಲ್ಲ ಇದಕ್ಕೆ. ಆ ಭಿಕ್ಷೆನ್ ತಗೊಳಕ್ ಯಾರು ಹೋಗ್ತಾರೆ ಹೇಳಿ? ನಾನ್ ಹೇಳಿಲ್ವಾ ಸೂರ್ಯನ್ಗೆ ಇಷ್ಟ ಅಲ್ಲ ಅಂತ? ಯಾಕೆ ಬಲವಂತ ಮಾಡ್ತಿದ್ದೀರಾ? ಹಾಗೆಲ್ಲ ಹೇಳ್ಬಾರ್ದು, ತಗೋಬೇಕು. ಸೂರ್ಯ ಸಾರು ಪ್ರಶಸ್ತಿ ತಗೊಳ್ಳೋದು ನಮಗೂ ಹೆಮ್ಮೆನೆ. ಹೌದೌದು, ಬರಹಗಾರ ಸೂರ್ಯ ಸರ್ ನಮ್ಮನೇಲಿದ್ದಾರೆ ಅಂತ ನನ್ನ ಕಾಲೇಜಲ್ಲಿ ಹೇಳೋದಕ್ಕೆ ತುಂಬಾನೇ ಹೆಮ್ಮೆ ಆಗತ್ತೆ. ತಗೊಳ್ಳಿ ಸೂರ್ಯ, ಕಬಾಳಮ್ಮನ ಆಶೀರ್ವಾದ ನಿಮಗ್ ಸಿಕ್ತು ಅನ್ಕೊಳ್ಳಿ. ತಗೋಬೇಕಾ? ತಗೋಬೇಕು. ತಗೋಬೇಕು. ಮೈ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಆಮೇಲೆ 27ನೇ ತಾರೀಕು ಮಾರ್ಚು ನಾನು ಬಾಬಾ ಸೂರ್ಯ ಅವಾರ್ಡ್ ತಗೊಂಡ್ಬರೋದಕ್ಕೆ ಹೋಗ್ತಾ ಇದೀವಿ. ಇದು ಫಿಕ್ಸು, ನೋ ಚೇಂಜಸ್. ಕ್ಲಾಪ್. ಸ್ವಲ್ಪ ಇದನ್ನ ತೆಗೆದಾಕ್ತೇನಪ್ಪ ನೀನು. ಇವ್ರು ನನ್ನ ಕ್ಲಾಸ್ಮೇಟ್ಸ್. ಹತ್ತು ಬಾ, ಹಿಡ್ಕೊಳ್ತೀನಿ. ಇದು ರಾಧಿಕಾ, ಇದು ನೀರಜ, ಇದು ಸಂಗೀತ. ಐ ಆಮ್ ಟೀಸಾ ಥಾಮಸ್. ಎಲ್ರೂ ಸೇರಿ ಕಲೆಕ್ಷನ್ ಬಂದಿದ್ದೀರಾ? ಭಯ ಪಡ್ಬೇಡಿ, ಇವರೆಲ್ಲ ನಿಮ್ ಫ್ಯಾನ್ಸೇ. ಹೌದಾ? ಕಂಗ್ರಾಚುಲೇಷನ್ ಹೇಳಕ್ ಬಂದಿದ್ದಾರೆ. ಕಂಗ್ರಾಚುಲೇಷನ್ಸಾ? ಯಾಕೆ? ಹಾ, ಅರಮನೆ ಕೋಗಿಲೆ ಹಾಡು ನಮ್ಗೆ ತುಂಬಾ ಇಷ್ಟ ಆಯ್ತು. ಹಾಡ್ ನನ್ಗೂ ಇಷ್ಟ. ಹೊಸ ಕ್ಯಾಸೆಟಾ? ಸೂರ್ಯ ನಿಮಗ್ ಬಿರುದ್ ಸಿಕ್ಕಿರೋ ನೋವೆಲ್ ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾಳೆ. ಓ, ನೋವೆಲ್. ಸರಿ ಸರಿ ಸರಿ. ಅದರಿಂದಾನೇ ನನಗೆ ಅವಾರ್ಡ್ ಬಂದಿದ್ದು. ಅದನ್ನ ಬರೆಯಕ್ ನಾನು ತುಂಬಾ ಕಷ್ಟಪಟ್ಟೆ. ನಂದೊಂದು ಕಂಪ್ಲೇಂಟ್ ಇದೆ. ಕೊನೆಯಲ್ಲಿ ಮಾಯಮ್ಮ ಸೂಸೈಡ್ ಮಾಡ್ಕೊಂಡಿದ್ದು ಸರಿ ಇಲ್ಲ. ಯಾವ ಮಾಯಮ್ಮ? ಹೀರೋಯಿನ್. ಓ, ನಾವೆಲ್ ಅಲ್ಲಿ ಹೀರೋಯಿನ್. ಅವಳು ಏನ್ ತಪ್ಪು ಮಾಡಿದ್ಲು? ಕೊನೆವರೆಗೂ ಅವಳು ಪ್ರೀತಿ ತಾನೇ ಮಾಡಿದ್ಲು, ಅದು ತಪ್ಪಾ? ತಪ್ಪು ಅವಳೇನು ಮಾಡ್ಲಿಲ್ಲ, ಆದ್ರೆ ಕೆಲವ್ರು ಹಣೆ ಬರಹ. ನಾವೇನು ಮಾಡೋಕ್ಕಾಗಲ್ಲ. ಸಾರಿ, ನಾನು ಇನ್ನೊಂದ್ ಕತೆಲ್ ಮುಳುಗಿದ್ದೀನಿ. ಸಾರಿ ಸರ್, ನಿಮಗ್ ತೊಂದರೆ ಕೊಟ್ವಿ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು, ಆದ್ರೆ ನನಗೆ ಟೈಮ್ ಇಲ್ಲ. ಅದಕ್ಕೆ ನಾವ್ ಇನ್ನೊಂದ್ಸರಿ ಫ್ರೀ ಆಗಿ ಸಿಗೋಣ. ಥ್ಯಾಂಕ್ ಯು ಸರ್. ಬರ್ತೀವಿ ಸರ್. ಓಕೆ. ಜಗತ್ನಲ್ಲಿರೋ ಎಲ್ಲಾ ರೀತಿ ಕತೆಗಳನ್ನೂ ಇವ್ರುಗಳು ಓದ್ಕೊಂಡ್ ಬಂದ್ಬಿಡ್ತಾರೆ ನನ್ ತಲೆ ತಿನ್ನೋದಕ್ಕೆ. ಅಯ್ಯೋ ದೇವ್ರೆ, ಇದನ್ನ ಯಾವಾಗ ನಿಲ್ಲಿಸ್ತೀಯಪ್ಪ? ಕತೆ ಬರೆಯೋರು ಅಂದಿದ ತಕ್ಷಣ ನಾನ್ ಅನ್ಕೊಂಡೆ ದಾಡಿ ಎಲ್ಲ ಬಿಟ್ಟಿರ್ತಾರೆ ಅಂತ. ಇವ್ರು ನೋಡಿದ್ರೆ ಸ್ಮಾರ್ಟ್ ಆಗಿದ್ದಾರೆ. ದೇವ್ರೆ, ಇಂಥ ಹುಡುಗನೇ ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸಾಕೆ ದೃಷ್ಟಿ ಹಾಕಿದ್ದು. ಓಹ್, ಇಷ್ಟೊಂದ್ ಕೋಪನಾ? ಅಷ್ಟೊಂದ್ ಪ್ರೀತಿನ? ಸುಮ್ನೆ ಇರ್ತೀಯಾ? ನಮ್ಮ ಮಧ್ಯೆ ಆತರ ಏನೂ ಇಲ್ಲ.
ಏನಾಯ್ತು? ಯಾಕೆ ಈ ತರ ಆತ್ರ ಪಟ್ಟು ಕುಡಿತಿದ್ಯಾ? ನಾನೇನ್ ನಿನ್ನ ಹತ್ರ ಕಿತ್ಕೊಳ್ಳಲ್ಲ. ಇದಿಷ್ಟನ್ನು ನೀನ್ ತಿನ್ನೋದಕ್ ತಂದಿದ್ದು. ಇದನ್ನ ಯಾರು ಮಾಡಿದ್ದು? ಟೇಸ್ಟೇ ಇಲ್ಲ. ನೆಕ್ಸ್ಟ್ ಸರಿ ತರುವಾಗ ನೋಡ್ಬಿಟ್ಟು ಚೆನ್ನಾಗಿರೋದನ್ನ ತಗೊಂಡ್ ಬಾ. ಹೌದು, ಹೋಟ್ಲಲ್ಲಿ ಚಿಕನ್ ಬಿರಿಯಾನಿ ಮಾಡೋತಾನೆ ನನ್ ಕೆಲ್ಸ. ಕೊಟ್ಟಿದ್ನ ತಿಂದು ಹೋಗೋದ್ ಕಲಿ. ನನಗೆ ವಾಸನೆ ನೋಡ್ತಿದ್ರೆ ವಾಂತಿ ಬರ್ತಿದೆ. ತಿನ್ನೋರ್ ಮುಂದೆ ಕುತ್ಕೊಂಡು ವಾಂತಿ ಬಗ್ಗೆ ಮಾತಾಡ್ತೀಯಾ? ಸಾರಿ, ಮನ್ಸ್ಗನ್ಸಿದ್ ಹೇಳ್ಬಿಟ್ಟೆ ಅಷ್ಟೇ. ಆಯ್, ಇದೇನ್ ಕೈಯಲ್ಲಿ ಇಟ್ಕೊಂಡು ನಿಂತಿದ್ಯಾ? ಆನೆ ಮೊಟ್ಟೆ. ಏನೋ ಕೋಳಿ ಮೊಟ್ಟೆ ಕೈಯಲ್ಲಿ ಇಟ್ಕೊಂಡಿದ್ಯಾ? ಬಾಯ್ ತಗೋ. ಇವನೇನ್ ಭಿಕ್ಷುಕನ ಹುಟ್ಟುದ್ನ ಗೊತ್ತಾಗ್ತಿಲ್ಲ. ಇವನ್ ತಿನ್ಕೋತ. ಏನ್ ಹೇಳ್ದೆ? ಇಲ್ಲ, ನಾಳೆ ಅವಾರ್ಡ್ ತಗೊಳದಕ್ ಹೋಗುವಾಗ ನನ್ ಬಾಮೈದ ಬರ್ತಾನೆ ಅಂತ ಹೇಳ್ದೆ. ಕೊನೆಗೆ ಏನ್ ತೀರ್ಮಾನ ಮಾಡಿದ್ಯಾ? ಯೋಚನೆ ಮಾಡ್ತಾ ಇದೀನಿ, ಆದ್ರೆ ಗೊತ್ತಾಗ್ತಿಲ್ಲ. ನಿನ್ಗೇನಾದ್ರೂ ಐಡಿಯಾ ಇದೆಯಾ? ನನಗೊಂದು ಐಡಿಯಾ ಬರ್ತಾ ಇದೆ. ಏನು? ನಿನ್ನ ಈ ಹಳ್ಳದಲ್ಲಿ ತಳ್ಬಿಟ್ಟು ನಾನ್ ನನ್ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಅವಾರ್ಡ್ ತಗೊಳಕ್ ಹೋಗ್ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಅಯ್ಯೋ, ಯಾವ ಕೆಟ್ಟ ಗಳಿಗೆಯಲ್ಲಿ ಅಂತ ತೀರ್ಮಾನ ಮಾಡುದ್ನೋ ಏನೋ. ದೇವ್ರ ಏನ್ ಅನ್ಕೊಂತಾನೋ ಹಾಗೆ ನಡಿಲಿ. ತಗೋ, ಈ ಮೊಟ್ಟೆನು ನೀನೇ ತಿನ್ನು. ತಗೋ. ಅವರೆಲ್ಲ ಎಲ್ಲಿ? ಬೇರೆಯವರೆಲ್ಲ ಎಲ್ಲಿ? ಬಾಬಾನು ಸೂರ್ಯನು ರೆಡಿ ಆದ್ರ ಅಂತ ಕೇಳ್ದೆ. ದಿನೇ ದಿನೇ ನಿನ್ ಕಿವಿ ಪ್ರೀಮಿಯಂ ಕಡಿಮೆ ಆಗ್ತಾನೆ ಇದೆ. ಅದ್ರಲ್ಲಿ ಇದು ಬೇರೆ ಬೇಕಾ ನಿನ್ಗೆ? ಏನಪ್ಪ, ನನ್ಗೊಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಡ್ವಾ? ನಿನ್ ಎಂಟರ್ಟೈನ್ಮೆಂಟ್ ಬಗ್ಗೆ ನಾನು ಕೇಳ್ಪಟ್ಟಿದೀನಿ. ನೀನೇನಕ್ಕೆ ಇಲ್ಲಿಗೆ ಬಂದಿದ್ದ? ಸೂರ್ಯಂಗ್ ಇವತ್ತು ಅವಾರ್ಡ್ ಕೊಡ್ತಾರಲ್ಲ, ಬಾಬನ ಸೂರ್ಯನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲವ್ರು? ಹೊರಟ್ರಾ? ಎಲ್ಲಿ? ಯಾವಾಗ? ಅವ್ರು ಹೋಗಿ ಸುಮಾರು ಹೊತ್ತಾಯ್ತು. ಏನ್ ಇಂತ ಕೆಲಸ ಮಾಡ್ತಾರ ಬಾಬಾ? ನಾನು ಬಾಬಾ ಸೂರ್ಯ ಒಟ್ಟಿಗೆ ಹೋಗೋಣ ಅಂತ ತಾನೇ ನಾನು ಅವತ್ತೇ ಹೇಳಿದ್ದು. ಇಲ್ಲಿಂದ ದೂರ ಅಲ್ವಾ, ಲೇಟ್ ಆಗತ್ತೆ ಅಂತ ಇರ್ಬೋದು. ಏನ್ ದೂರ ಇದೆ ಅಂತ? ಮ್ಯಾಕ್ಸಿಮಮ್ 1 ಅವರ್ ಹಿಡಿಯುತ್ತೆ ನೋಡು. ಅದು 10 ಗಂಟೆಗಿರೋದು. ಇಷ್ಟು ಬೇಗ ಅಲ್ಲಿಗೆ ಏನಕ್ಕೆ ಹೋಗ್ಬೇಕು? ಟೌನ್ ಅಲ್ಲಿ ಯಾರನ್ನೋ ನೋಡ್ಬೇಕು ಅಂತ ಹೇಳ್ತಿದ್ರು. ಮನೆಯಲ್ಲಿ ಅಖಿಲ ಲೋಕ ಪ್ರಬಲ ವಸುಮತಿ ಎಲ್ಲ ಸೇರ್ಕೊಂಡು ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ. ಅವಾರ್ಡ್ ತಗೊಂಡ್ ಮನೆಗೆ ಬರ್ಬೇಕಾದ್ರೆ ಅವ್ರಿಗೆ ಭೋಜನಕ್ಕೆಲ್ಲ ತಯಾರಿ ಮಾಡ್ಬೇಕು ಅಂತ. ಈಗ ನಾವು ಅವ್ರ ಹತ್ರ ಹೋಗಿ ಏನು ಉತ್ತರ ಕೊಡ್ಲಿ ಹೇಳಮ್ಮ ನೀನೆ? ಹೆಚ್ಚೆ ತುಂಬಾ ಶೇಮ್ ಆಯ್ತು. ಇದನ್ನ ಹೀಗೆಲ್ಲ ಸುಮ್ನೆ ಬಿಡಬಾರ್ದು. ಅವಾರ್ಡ್ ಕೊಡೋ ಆಡಿಟೋರಿಯಂ ಅಲ್ಲಿ ಮುಂದ್ಗಡೆ ರೋ ಅಲ್ಲಿ ಮುಂದ್ಗಡೆ ಸೀಟಲ್ಲಿ ಈ LIC ಮ್ಯಾನ್ ಕೂತಿರ್ತಾನೆ. ಸರ್, ಏನಾದ್ರೂ ಆಯ್ತಾ ಸರ್? ಇನ್ಶೂರೆನ್ಸ್ ಏನ್ ಭಯ ಪಡೋದ್ ಬೇಡ. ಹೌದು, ಯಾಕೆ ಬ್ಯಾನರ್ ಎಲ್ಲ ತೆಗಿತಾ ಇದ್ದೀರಾ? ಪ್ರೋಗ್ರಾಮ್ ಮುಗಿದ್ಮೇಲೆ ಇದನ್ನ ತಗೊಂಡೋಗಿ ಯಾರು ಇದನ್ನ ದೊಡ್ಡ ಅಂಡರ್ವೇರ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ಅವಾರ್ಡ್ ಕೊಟ್ಟಾಯ್ತು. ನಾನ್ ಬರೋದು ಸ್ವಲ್ಪ ಲೇಟ್ ಆಯ್ತು. ಇನ್ನು ಅವ್ರನ್ನ ಎಲ್ಲಿಂದ ಹೋಗಿ ಹುಡ್ಕೋದು? ನಿಮ್ಗೆ ಯಾರನ್ನ ನೋಡ್ಬೇಕು? ಅದೇ ಸೂರ್ಯದಾಸ್ ಅವ್ರನ್ನ. ಅವ್ರು ಯಾವಾಗ್ಲೂ ಹೋಗ್ಬಿಟ್ರಲ್ಲ. ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಾ? ನೀವು ಅವ್ರನ್ನ ನೋಡ್ಲೇಬೇಕಾ? ಹೇಗೆ? ಖಂಡಿತ ನೋಡ್ಲೇಬೇಕು. ಹಾಗಾದ್ರೆ ಅವ್ರು ಅಪ್ಸರ ಬಾರಲ್ಲಿ ಇರ್ತಾರೆ. ಬಾರಲ್ಲ, ಅದು ಭಾವನು ಸೂರ್ಯದಾಸು. ಅದಕ್ಕೆ ನನ್ನನ್ನು ಬಿಟ್ಟೋಗಿರೋದಾ? ಸೂರ್ಯದಾಸ್ ಅವ್ರು ಬಂದಿದಾರಾ? ಯಾವ ಸೂರ್ಯದಾಸ್? ಕತೆ ಬರೀತಾರಲ್ಲ ಅವರು. ನನಗ್ ಗೊತ್ತಿಲ್ಲ. ಛೇ, ಅರಿಸ್ಟೋಕ್ರೇಟ್ ಇದೆಯಾ? ಅರಿಸ್ಟೋಕ್ರೈಟ್ ಇದೆ ಸರ್. ಇವ್ರು ಬೇರೆ ಕಾಣಿಸ್ತಿಲ್ವಲ್ಲ. ಒಂದು ಲಾರ್ಜ್ ಸೋಡಾ ಕೊಡಪ್ಪ. ಇವರಲ್ಲಿ ನನ್ನ ನೋಡು ಬಚ್ಚಿಟ್ಕೊಂಡಿದಾರಾ? ಎಲ್ಲಿಗೆ ತಗೊಂಡೋಗ್ತಿದ್ದೀರಾ? ನಮ್ ಮನೆಗೆ. ಇದನ್ನ ತಗೊಂಡೋಗೋದಕ್ಕೆ ಬೇರೆಯವ್ರು ಇದಾರೆ. ನೀನ್ ಬಿಡು ಕೈನ. ಬಿಡು 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 ಬಿಡು. ಅಲ್ಲಿ ನೋಡು, ಸೂರ್ಯದಾಸ್ ಅವ್ರ ಕೈನ ಯಾರು ಹಿಡ್ಕೊಂಡಿದ್ದಾರೆ. ಏನೋ ಜಗಳ ಅನ್ಸುತ್ತೆ, ಬಾ ಹೋಗಿ ನೋಡೋಣ. ಬಿಡಪ್ಪ, ನಿನ್ಗೆ ಹೇಳ ಅರ್ಥ ಆಗ್ತಿಲ್ವಾ? ಈ ಮನುಷ್ಯ ಹುಚ್ಚಿನ ತರ ಮಾತಾಡ್ತಾನೆ. ಹುಚ್ಚನಾ? ಹೋಗಯ್ಯ. ಈ ರ್ಯಾಸ್ಕಲ್ಲು ಸೂರ್ಯದಾಸಕ್ಕೆ ಬಂದಿರೋ ಅವಾರ್ಡ್ ತಗೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ದಾನೆ. ಎಸ್ಕೇಪ್ ಆಗೋದಾ? ಏನ್ ಹೇಳ್ತಿದ್ಯಾ? ನನಗ್ ಕೊಟ್ಟಿರೋ ಬಿರುದನ್ನ ನಾನ್ ಯಾಕೆ ಕದಿಲಿ? ನಿನಗ್ ಸಿಕ್ಕಿರೋ ಅವಾರ್ಡಾ? ಇಲ್ಲಿ ನೋಡ್ರಿ, ಸೂರ್ಯ ಅಂತ ಇದ್ರ ಮೇಲೆ ಹೆಸರೇ ಇದೆ. ನಾನು ನೋಡಿದೀನಿ. ಕುಡಿದ್ಬಿಟ್ಟು ಏನೇನೋ ಮಾತಾಡ್ಬೇಡ ನೀನು. ಅವಾರ್ಡ್ ಕದಿಯಕ್ಕೆ ಅಂತ ಬಂದಿದ್ಯಾ ನೀನು? ದೊಡ್ಡ ಕಳ್ಳ ನೀನು. ಬಿಡಯ್ಯ. ಎಲ್ಲ ನನಗೆ ಹೊಡಿತಾ ಇದ್ದೀರಾ? ಸೂರ್ಯದಾಸನ್ಗೆ ಈ ಟೈಮಲ್ಲಿ ಅವಾರ್ಡ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ದು ನನ್ನ ಕೈಗೆ ಸಿಕ್ಕಿದ್ರೆ ಅಷ್ಟೇನೆ. ಅದು ಹೋಗ್ಲಿ,
ಒಂದು ಬೇಡ ಸರ್, 2 ಸಾಕು. ನಾನೇನ್ ಇವ್ನು ಮದ್ವೆ ಮಾಡಿಸ್ತಾ ಇದೀನ? ಇದಕ್ ನೀನ್ 300 ರೂಪಾಯಿ ಅಂದ? ಹೌದು. ಅದ್ರ ಜೊತೆ ಇದನ್ನು ಇರ್ಲಿ ಬಿಡು, ಇಳಿಬೇಕಾದ್ರೆ ಸ್ಟೈಲ್ ಆಗಿರುತ್ತೆ. ಹಾಗಾದ್ರೆ ಇನ್ನೊಂದ್ ಕೆಲ್ಸ ಮಾಡು, ಆ ರಿಂಗುನ ತಗೊಂಬಿಡು. ಯಾವಾಗ ಸಾಯ್ತಿ ಅಂತ ಗೊತ್ತಿಲ್ವಲ್ಲ. ಏಯ್, ಹೇಗೋ ನೀರಿಗೆ ಇಳ್ದಾಯ್ತು, ಮೀನ್ ಹಿಡ್ಕೊಂಡೇ ಹೋಗೋಣ. ಆತರ ಏನು ಹೇಳಿಲ್ವಲ್ಲ. ಆ ಗಾದೆ ಮಾತಿದೆ. ಇಲ್ಲ ಅಲ್ವಾ? ಇದೆ. ಇಲ್ಲ ಅಂತ ನನ್ಗೆ ಗೊತ್ತು. ಇದೆ ಅಂತ ಹೇಳಿಲ್ವಾ? ಆ ನೋಡ್ದಾ? ಹೇಳಿದಾರೋ ಇಲ್ವೋ ಅಂತ ನಾವು ಡಿಸೈಡ್ ಮಾಡ್ತೀವಿ. ಕಾಸು ಎಷ್ಟಾಯ್ತು ಹೇಳು? ಎಷ್ಟು? 300 ರೂಪಾಯಿ. ತಗೋ, ಹೋಗೋಣ. ಓ, ಬಿರ್ದಿಸ್ಕೊಂಡು ಎಲ್ಲಿ ಹೋದ್ರು ಅಂತ ಗೊತ್ತಾಗಿಲ್ವಲ್ಲ. ಮಾಧವ ಅವ್ರ ಮನೆಗ್ ಹೋಗಿರ್ಬೋದು ಅಂತ ನನಗ್ ಅನ್ನಿಸ್ತಾ ಇದೆ. ಅಷ್ಟೆಲ್ಲ ಅಡ್ಗೆ ಮಾಡಿಸಿ ಅವ್ರನ್ನ ಹಾಗೆ ಕಳಿಸ್ಬಿಡ್ತಾರಾ? ಬರೋರ್ ಬರ್ತಾರ್ ಬಿಡು, ನೀನಾಗ್ ಸುಮ್ನೆ ಟೆನ್ಷನ್ ಆಗ್ತೀಯಾ? ಅಲ್ಲೋಡಿ ಮಾವ ಬರ್ತಿದ್ದಾರೆ. ಅಯ್ಯೋ ಯಾಕ್ ಮಾವ, ಏನಾಯ್ತು? ನನಗೆ ಕೊಟ್ರು ದೊಡ್ಡ ಅವಾರ್ಡು. ಎಲ್ಲಿ ಉತ್ತಮ ಪ್ರಶಸ್ತಿಯನ್ನ ಪಡೆದಿರುವಂತಹ ಕಥಾ ಬರಹಗಾರ ಸೂರ್ಯದಾಸ್ ಇನ್ನೂ ನಿಮ್ಮನೆ ಬಂದಿಲ್ವಾ? ಊಟಕ್ ಬಂದಿರ್ತಾರೆ ಅಂತ ನಾವ್ ಅನ್ಕೊಂಡ್ವಿ. ಅಲ್ಲಿಗೂ ಓ, ಬರ್ಲಿಲ್ವಾ ಹಾಗಾದ್ರೆ ಅವ್ರು? ಇನ್ನೂ ಇಲ್ಲಿಗೆ ಬಂದೇ ಇಲ್ವಾ ಅವರು? ಅಪ್ಪ ಅಪ್ಪ, ಯಾವಾಗ ನೋಡು ಇದನ್ನ ಕಿವಿಲೆ ಇಟ್ಕೊಂಡಿರ್ತೀಯ, ಎತ್ತಿ ಬಿಸಾಕು ಇದನ್ನ ಮೊದ್ಲು. ಲೇ, ಏನೋ ಮಾಡ್ತಿದ್ಯಾ? ಇಲ್ಲೊಬ್ಬ ಮನುಷ್ಯ ಬೆಂಕಿ ಮೇಲೆ ನಿಂತ್ಕೊಂಡು ಕುಣಿತಾ ಇದ್ದಾನೆ, ನೀನ್ ಹಾಡ್ ಕೇಳ್ತಾ ಇದ್ಯಾ? ನನಗಿದ್ದಿದ್ದು ಒಂದೇ ಒಂದು ಎಂಟರ್ಟೈನ್ಮೆಂಟ್, ಅದು ಹೋಯ್ತು. ಹೊಡೆದಾಕ್ತೀನಿ ಇವತ್ತು, ನಾನು ಎಲ್ಲ ಹೊಡೆದಾಕ್ತೀನಿ. ಯಾರದು? ನಿಲ್ಸಿ, ಗಾಡಿ ಮನೆಯೊಳಗೆ ಹೋಗ್ಬಿಡುತ್ತೆ. ಅಯ್ಯಯ್ಯೋ, ಇಂಥ ಬಿರುದ್ ಕೊಡೋ ಸನ್ಮಾನ ನಾನ್ ಯಾವತ್ತೂ ನೋಡೇ ಇಲ್ಲ. ಮಾಧವ, ನೀನ್ ಯಾಕೆ ಫಂಕ್ಷನ್ಗೆ ಬಂದಿಲ್ಲ? ನಿನ್ನ ಅಲ್ಲಿ ಎಷ್ಟೊತ್ತು ಹುಡುಕಿದ್ವಿ ಗೊತ್ತಾ? ನೀನು ಬಂದಿರ್ಬೋದಲ್ವಾ? ನೀನೇನ್ ಈ ವೇಷದಲ್ಲಿ? ನಾನು ಯಾವ ವೇಷದಲ್ಲಾದ್ರೂ ಇರ್ತೀನಿ. ಎಲ್ಲಿ ನಿಮ್ಗೆ ಅವಾರ್ಡ್ ಕೊಟ್ಟಿದ್ದು ಅಂತ ಹೇಳಿ. ನೀವೇನ್ ಹೇಳ್ತಾ ಇದ್ದೀರಾ? ಅವಾರ್ಡ್ ಫಂಕ್ಷನ್ ಅಲ್ಲೇ ಇರೋದು ಅಂತ ನೀವೇ ತಾನೇ ಓದ್ ಹೇಳಿದ್ದು. ಮಣ್ಣು ಹಾಕಿದ್ರು ಕೆಳಗ್ ಬೀಳ್ದೆ ಇರೋಷ್ಟು ಜನ. ಏನಲ್ಲಿ ಮಣ್ಣು ಹಾಕೋದಿಕ್ಕೆ ಅಷ್ಟೊಂದ್ ಜನ ಬಂದಿದ್ರಾ? ಅಷ್ಟೊಂದ್ ಜನ ಇದ್ರು ಅಂತ ಹೇಳಿದ್ ನಾನು. ಏನ್ ಜನ ಸೇರಿದ್ರಲ್ಲ ಅಷ್ಟೊಂದು? ಇದಕ್ಕೆ ನಾನು ಆ ಫಂಕ್ಷನ್ ಬರಲ್ಲ ಅಂತ ಹೇಳಿದ್ದು. ತುಂಬಾ ಜನ ಮಾಲೆ ಹಾಕ್ತಿದ್ರು, ಆಟೋಗ್ರಾಫು ಎಲ್ಲಾ ತಗೊಳ್ತಾ ಇದ್ರು. ಇವನು ಹಾಗಾದ್ರೆ- ನಾವ್ ಅನ್ಕೊಂಡಿರೋ ತರ ಅಲ್ಲ. ಸ್ಟೇಜ್ ಮೇಲೆ ಎಂತ ಮಾತಾಡ್ದ ಗೊತ್ತಾ? ಚಪ್ಪಾಳೆ ನಿಲ್ಲೇ ಇಲ್ಲ. ನನಗಿಲ್ಲಿ ಮೈ ಮೇಲೆಲ್ಲ ತಟ್ಟಬಿಟ್ರು ಚೆನ್ನಾಗಿ. ನೀನ್ ಯಾಕೆ ಒಳ ಅರ್ಥದಲ್ಲಿ ಮಾತಾಡ್ತಿದ್ಯಾ? ಜೊತೆ ಕರ್ಕೊಂಡ್ ಹೋಗಿಲ್ಲ ಅಂತ ಕೋಪ ಅವ್ರಿಗೆ. ಮುಂದಿನ ಸತಿ ಅವಾರ್ಡ್ ತಗೊಳ್ಳುವಾಗ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ. ನೋಡು, ನಾನ್ ಇನ್ಮೇಲೆ ಅವಾರ್ಡೇ ತಗೊಳ್ಳೋದಿಲ್ಲ. ಅವ್ರು ಬರಲ್ಲ ಅಂದಿದ್ಕೆ ನಾನು ಬಂದಿದ್ದು ಅಷ್ಟೇ. ಹಾಗಾದ್ರೆ ಕೊಟ್ಟಂತ ಅವಾರ್ಡು, ನಗದು ಬಹುಮಾನ ಎಲ್ಲಿ ಅದು? ಬೆಲೆ ಜಾಸ್ತಿ ಇತ್ತು, ಬೇಡ ಅಂತ ಬಿಟ್ಟು ಬಂದೆ. ಏನೋ ಕಲಾಕ್ಷೇತ್ರ ಶೀಲ್ಡ್ ಅಂದ್ರೆ ಮೌಲ್ಯ ಜಾಸ್ತಿ ಅಲ್ವಾ? ಅದಕ್ಕೆ ಇವ್ನ್ ಬೇಡ ಅಂತ ಹೇಳ್ದ. ಹಾಗಾದ್ರೆ ಕ್ಯಾಶ್ ಅನಾಥಾಶ್ರಮಕ್ಕೆ ಡೊನೇಷನ್ ಅಂತ ಕೊಟ್ಬಿಟ್ರಾ? ನಾವ್ ಅದನ್ನೇ ಮಾಡಿದ್ದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ. LIC ಮಾಧವ ಕರೆಕ್ಟ್ ಆಗಿರೋ ಎವಿಡೆನ್ಸ್ ಸಿಕ್ಕಿದ ತಕ್ಷಣ ಈ ಪಾಲಿಸಿನ ಪ್ರೊಸೀಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನೀಗ. ಬರ್ತೀನಿ ಬಾಬಾ, ಬರ್ತೀನಿ ವಾಕ್ಮ್ಯಾನ್. ಹೋಗೋ ಸುಮ್ನೆ. ಹಾಗೇನಾದ್ರೂ ಮೋಸ ಇದ್ದಿದ್ರೆ ಅಣ್ಣ ಅದಕ್ಕೆಲ್ಲ ಹೋಗ್ತಿದ್ರಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲಂದ್ರೆ ನಾನು ಅಲ್ಲೇ ಲೀಕ್ ಔಟ್ ಮಾಡ್ತಿದ್ದೆ. ಆದ್ರೆ ನಮ್ಮ ಭಾವನ್ ಪಾತ್ರ ಏನು ಅಂತ ಗೊತ್ತಾದ್ಮೇಲೆ ಹೇಳೋಣ ಅಂತ ಸುಮ್ಮನಾದೆ. ಸುಮ್ನೆ ಅಷ್ಟೆಲ್ಲ ಅಡಿಗೆ ಮಾಡಿದ್ದು ವ್ಯರ್ಥ. ಆದ್ರೆ ಅದನ್ನ ನೀನ್ ಮನ್ಸ್ ಮಾಡಿದ್ರೆ ತಿನ್ಕೋಬಹುದು. ಆದ್ರೆ ಮೊದ್ಲು ಅವರು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾದ್ಮೇಲೆ ಈ ಮದುವೆ ಸಂಬಂಧ ಎಲ್ಲ. ಸೂರ್ಯ ಇವನೇ ಅಲ್ವಾ? ಹೌದು. ಪಣಿಕರ್, ಈ ಫೋಟೋನ ಫೈಲಲ್ಲಿ ಹಾಕಿ. ಎಲ್ಲೋ ಒಂದ್ ಕಡೆ ನೋಡ್ದ ಹಾಗಿದೆ. ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ರೆ? ನಾನು ಯೋಚನೆ ಮಾಡಿದೆ, ಆದ್ರೆ ನೋನೋ, ಗೊತ್ತಾಗೋವರೆಗೂ ಪತ್ರಿಕೆಯಲ್ಲಿ ನ್ಯೂಸಲ್ಲಿ ಹಾಕೋದು ಅಷ್ಟೊಳ್ಳೇದಲ್ಲ. ನೀವು ಧೈರ್ಯವಾಗಿರಿ. ಭೂಮಿ ಮೇಲೆ ಎಲ್ಲೇ ಇದ್ರೂ ಅವರನ್ನ ನಾನು ಕಂಡುಹಿಡಿತೀನಿ. ಥ್ಯಾಂಕ್ ಯು ಮಿಸ್ಟರ್ ಸೇದು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನು ಇಲ್ಲ, ನೀನ್ ಆರಾಮಾಗಿರು. ಸ್ವಲ್ಪ ದಿನಗಳಿಂದ ನನ್ ಮನ್ಸಲ್ಲಿ ಒಂದ್ ಆಸೆ ಹುಟ್ಟಿದೆ. ಏನು? ನಮ್ ಸೂರ್ಯನ್ ಬಗ್ಗೆ. ಅವನ್ಗೀಗೇನು? ಒಳ್ಳೆ ಹುಡುಗ, ನಂಗ್ ತುಂಬಾ ಇಷ್ಟ ಆದ. ಸೂರ್ಯಂಗೆ ನಮ್ ಸುಮಂಗಲನ್ ಕೊಟ್ಟು ಮದ್ವೆ ಮಾಡಿಸಿದ್ರೆ? ನಿನಗ ಅವನು ತುಂಬಾ ಇಷ್ಟ ಆದ ಅಲ್ವಾ? ಸುಮಂಗಲ ಸೂರ್ಯ ಒಳ್ಳೆ ಜೋಡಿ. ಓ ಹಾಗ? ಯಾಕೆ ನಿಮ್ಗೆ ಇಷ್ಟ ಆಗಿಲ್ವಾ? ಮತ್ತೆ ನನಗ ಅವ್ನು ತುಂಬಾ ಇಷ್ಟ. ನಮ್ ಮಗಳ್ಗ ಅವ್ನ ಇಷ್ಟನಾ? ಅವಳಿಗೆ ಅವನಂದ್ರೆ ಜೀವ. ಏನ್ ಅವಳು ನಿನ್ನ ಹತ್ರ ಹೇಳಿದ್ಲಾ? ಅದೆಲ್ಲ ಹೇಳಿದ್ರೇನೆ ಗೊತ್ತಾಗದ. ಹಾಗಾದ್ರೆ ಈ ಸಂಬಂಧ ನಾವು ಮಾತಾಡೋಣ. ಇದನ್ನ ಹೇಗ್ ಮುಂದುವರ್ಸೋದು ಅಂತ ನೀನ್ ತೀರ್ಮಾನ ಮಾಡು. ಊರವ್ರನ್ನೆಲ್ಲ ಕರಿಬೇಕಾ ಇಲ್ಲ ಕುಟುಂಬದವ್ರು ಮಾತ್ರ ಸಾಕಾ? ಇದೇನ್ ಹೀಗ್ ಮಾತಾಡೋದು? ನೋಡು, ನಾನು ಕೋಪ ಬರಿಸ್ಬೇಡ. ಅವಳಿಗೆ ಯಾರನ್ನ ಮದ್ವೆ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡೋದು ನಾನು. ಸುಮ್ನೆ ಮಲ್ಗೋ. ಮಲ್ಗೋ ಅಂದೆ. ಚಂದ್ರವತಿ ಕುಟುಂಬದವ್ರ ತರ ಮಾಡೋ ಈ ಊರಬ್ಬ ಯಾರ ಕಡೆಯಿಂದರೂ ಮಾಡಕ್ಕಾಗಲ್ಲ. ಇವಾಗ ಹೇಳಿದ್ ನಿಜಾನೇ. ಅದಕ್ಕೆ ತಾನೇ ನಾನು ಹೇಳ್ತಾ ಇರೋದು, ಈ ಸರಿನೂ ಜಾತ್ರೆನ ಅದ್ಭುತವಾಗಿ ಮಾಡ್ಬೇಕು. ಈ ಸತಿ ಜಾತ್ರೆ ಚೆನ್ನಾಗೇ ಇರುತ್ತೆ. ಏನಾಯ್ತು? ಇಲ್ಲ, ಹಬ್ಬಕ್ಕಿನ್ನ ಟೈಮ್ ಇದೆಯಲ್ಲ, ಆಗ ಯೋಚನೆ ಮಾಡೋಣ. ಅಣ್ಣಯ್ಯ, ಒಂದ್ ವಿಷಯ ಹೇಳ್ಬೇಕು ನಿಮ್ಗೆ. ಸರಿ, ಆಮೇಲೆ ನೋಡೋಣ. ಸರಿ ಸರಿ, ಮೀಟಿಂಗ್ ನಡಿಬೇಕಾದ್ರೆ ಬರ್ತೀರಲ್ವಾ? ಬರ್ತೀನಿ.
ನಿಮ್ಮನ್ನೆಲ್ಲ ನಾನು ಎಲ್ಲೆಲ್ಲೋ ಹುಡುಕ್ತೆ. ಹುಡ್ಕೋದಕ್ ನನ್ನೇನು ಊತ್ ಹಾಕಿದಾರಾ? ನಿಮ್ಗೆ ಯಾವಾಗ್ಲೂ ಹಿಂಗ್ ತಮಾಷೆ ಮಾಡೋದೇ ಒಂದ್ ದೊಡ್ಡ ಗುಣ. ನಿನ್ನ ಹತ್ರ ಎಷ್ಟು ಸತಿ ಹೇಳಿದೀನಿ ಇಲ್ಲಿ ಬರ್ಬಾರ್ದು ಅಂತ. ನಾನೇ ಅಲ್ಲಿ ಬರ್ತೀನಿ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ? ವಕೀಲ್ ಸಾಹೇಬ್ರು ಹೇಳಿದ್ರು ನೀವು ಆದಷ್ಟು ಬೇಗ ಬಂದು ನೋಡ್ಬೇಕಂತೆ. ಏನು ಮನೆ ಜಪ್ತಿ ಏನಾದ್ರೂ? ಬೇಗ ಬೇಗ ಆಗೋ ಕೆಲ್ಸಗಳನ್ನೆಲ್ಲ ನಾನ್ ಮಾಡ್ಕೊಟ್ಟಿದೀನಿ ಸಾರ್. ಯಾಕೆ ಯಾವಾಗ್ಲೂ ಈ ತರ ಕೈ ಚಾಚ್ತೀಯಾ? ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ಲ. ಓ ಅದಲ್ಲ ಅಣ್ಣಯ್ಯ, ನಿಮ್ಮನ್ನ ಕೆಳಗೆ ಇಳಿಸ್ಬೇಕು ಅನ್ಕೊಂಡಿದೀನಿ. ಮತ್ತೆ ವಿಧಿಯಲ್ಲಿ ಏನೇನ್ ಆಟ ಆಡ್ಬೇಕು ಅದನ್ನೆಲ್ಲ ನಾವು ನೋಡ್ಕೊಂಡು ಮನೆ ತೆಂಗಿನ ಮರ ಆಸ್ತಿ ಎಲ್ಲ ನಿಮ್ ಕೈಯಿಂದ ಹೋಗುತ್ತೆ ಅಂತ ಬೈದಿಂದ ಕೂಡಲೇ ಎಲ್ಲಾನು ಜಪ್ತಿ ಮಾಡ್ಬೇಕಂತ ಅವ್ರ ಅಡ್ವೊಕೇಟು ಕೋರ್ಟ್ ಅಲ್ಲಿ ಹೇಳಿದ್ದಾರೆ. ನಮ್ಮ ಅಡ್ವೊಕೇಟ್ ಯಾರು ದಿಢೀರ್ ಅಂತ ಎದ್ದು ಇಂಗ್ಲಿಷ್ ಅಲ್ಲಿ ಟಸ್ ಪುಸ್ ಅಂತ ಬೈಯೋಕ್ ಶುರು ಮಾಡ್ತಾರೆ. ಅವ್ರ ಕಡೆ ಇರೋ ವಕೀಲು ಟಮಾರ್ ಅಂತ ಮುಖ ನೋಡ್ಕೊಂಡು ಸುಮ್ನಿದ್ದ. ನೀವು ಸ್ವಲ್ಪ ಬೇಗ ಬಂದು ನಮ್ಮ ಅಡ್ವೊಕೇಟ್ ನ ಮೀಟ್ ಆಗ್ಬೇಕು. ಅರ್ಥ ಆಯ್ತು. ಫೀಸಿಗೆ ತಾನೆ ನಾನ್ ಬರ್ತೀನಿ, ನೀನ್ ಹೋಗು. ಎಲ್ಲಿಂದನೋ ಬಿರಿಯಾನಿ ವಾಸನೆ. ಅದು ನಮ್ ಸೂರ್ಯನ. ಹೋಗೋ ಹೋಗು. ಛೇ. ನೀವ್ ಎಲ್ಲಿಗೆ ಹೋಗಿ ಬರ್ತಿದ್ದೀರಾ? ಟೌನ್ಗೆ ಹೋಗಿ ಬರ್ತಿದ್ದೀನಿ. ಇವ್ರನ್ನ ಕರ್ಕೊಂಡು ಎಲ್ಲಿ ಹೋಗ್ತಿದ್ದೀರಾ? ಒಂದು ಮನೆ ಜಪ್ತಿ ಮಾಡಿಸೋದಿದೆ. ನಿಮ್ಗೆ ಗೊತ್ತಲ್ಲ, ನಾವ್ ಈ ಕೆಲಸ ಮಾಡ್ಲೇಬೇಕು ಯಜಮಾನ್ರೆ. ನಾನ್ ಕೇಳ್ತಿರೋದು ನಿಜಾನ? ಅವ್ರ ಮನೇಲಿ ಜಪ್ತಿನ? ಶಿವ ಇವ್ರು ಬಂದ್ ಹೇಳ್ದಾಗ ನಾನು ನಂಬಲೇ ಇಲ್ಲ. ಊರೆಲ್ಲ ಸಾಲ ಮಾಡ್ಕೊಂಡಿದ್ದಾರೆ. ಎಲ್ಲ ನಾರಾಯಣ ನಂಬೋದ್ರಿ ಮಾಡಿರೋ ಕೆಲ್ಸನೇ. ಮೇಲಿನವ್ರಿಗೆ ಗೊತ್ತಾಗದೆ ಏನಾದ್ರೂ ಒಂದ್ ಮಾಡ್ಬೋದು, ಆದ್ರೆ ಪಕ್ಷದವರು ಹಠ ಮಾಡ್ತಿದ್ದಾರೆ. ಕೋರ್ಟ್ ವಿಷಯ ಅಲ್ವಾ, ಮಾಡದೇ ಇರಕ್ಕಾಗಲ್ಲ. ಇಷ್ಟ ಇಲ್ದೆ ಏನಿಲ್ಲ, ಸೀಸನ್ ಇಲ್ದೆ ಇರ್ಬೇಕಾದ್ರೆ ಏನ್ ಸಿಗುತ್ತೋ ಅಷ್ಟಕ್ಕೆ ಸಮಾಧಾನ ಪಟ್ಕೋಬೇಕು. ಸರಿ ಬರ್ತೀನಯ್ಯ. ನಾಯರ್ ಕುಡ್ದ ಹುಲಿ ಹಾಲು. ಯಾರ್ ಕುಡ್ದ ಹುಲಿ ಹಾಲು? ನಿಮ್ಮಪ್ಪ ಕುಡ್ದಿದ್ದು. ಆತರ ಒಂದ್ ಸಿನಿಮಾ ಇದ್ಯಾ? ಈ ರೀತಿ ಮಾತಾಡಿದ್ರೆ ನಾನ್ ಮಾತಾಡಲ್ಲ. ಆತರ ಒಂದ್ ಸಿನಿಮಾ ಇದೆ ಅಕ್ಕ, ಬ್ಲಾಕ್ ಅಂಡ್ ವೈಟ್ ಅಲ್ವಾ ತಾತ? ಕರೆಕ್ಟ್. ಈಗ ಹೇಳು, ನಾಯರ್ ಕುಡ್ದ ಹುಲಿ ಹಾಲಲ್ಲಿ ಹಾಲೇನಿತ್ತು? ಲವ್ ಟುಡೇ. ಇಲ್ಲಿ ನೋಡು, ಮಲಯಾಳಂ ಕನ್ನಡ ಇಂಗ್ಲಿಷ್ ಸೇರಿ ಹೇಳೋದಾದ್ರೆ ನಾನ್ ಬರಲ್ಲ. ಆ ತರ ಯಾವ ರೂಲ್ಸು ಇಲ್ಲ. ಹಾಗಾದ್ರೆ ನಾನಿಲ್ಲ. ಈ ತರ ಹೇಳಿದ್ರೆ ಆಗೋದಿಲ್ಲ. ಏನಾಯ್ತು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ನಾವು ಸಿನಿಮಾ ಹೆಸರು ಹೇಳ್ಬಿಟ್ಟು ಆಟ ಆಡ್ತಿದ್ವಿ. ಬರಹಗಾರು ಬರ್ತೀರಾ? ಬಂದ್ರಾಯ್ತು. ಅಂದಾಗೆ ನಿಮ್ ಕತೆ ಹೆಸರೇನು? ಹೆಸರು ಆಯುಷ್ಮಾನ್ ಭವ. ಹಾಗಾದ್ರೆ ನನ್ನ ಹಾಗೆ ದೀರ್ಘ ಆಯುಷ್ಯ ಇರೋ ಕತೆನೇ ಇರುತ್ತೆ ಅಲ್ವಾ? ದೀರ್ಘಾಯುಷ್ಯ ಅಲ್ಪಾಯುಷ್ಯ ಅಂತ ಹೇಳ್ಬೇಕಾಗಿರೋ ಕಥೆ ಅದೇನ್ ಹಾಗೆ? ಅದು ಕಥೆಯಲ್ಲಿ ಹೀರೋ ತುಂಬಾ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಹೌದಾ? ಯಾವ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿರೋದು? ಹೇಳ್ಕೊಡಪ್ಪ ಸೂರ್ಯ. ಎಲ್ಲ ಪರಿಸ್ಥಿತಿನೂ ಹ್ಯಾಂಡಲ್ ಮಾಡೋ ಒಳ್ಳೆ ಅನುಭವ ಇದೆ ಇವ್ರಿಗೆ. ಹೇಳೋದಿದ್ರೆ ಫಸ್ಟಿಂದಾನೇ ಹೇಳಿ. ಏನು ಅಂದ್ರೆ ಅವನ್ಗೆ ಬಿರಿಯಾನಿ ಇಲ್ಲೇ ಇರ್ಲಿ. ಹಾಗೆ ಅವರು ಬ್ರಿಡ್ಜ್ ಮೇಲೆ ಬರ್ತಾರೆ. ಬ್ರಿಡ್ಜ್ ಮೇಲೆ ಬಂದು ನಡ್ಕೊಂಡು ಹೋಗ್ತಿರುವಾಗ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಅಯ್ಯೋ ದೇವ್ರೆ. ಆ ಬ್ರಿಡ್ಜ್ ಮೇಲಿಂದ ಅವನು ಹರಿಯೋ ನೀರಿಗೆ ಹಾರ್ತಾನೆ. ಆಮೇಲೆ ಸತ್ತೋದ್ನ? ಸಾಯ್ಲಿಲ್ಲ. ಅವನ ಆಯುಷ್ ಮುಗ್ದಿಲ್ಲ, ಅದಕ್ಕೆ ಸತ್ತಿಲ್ಲ. ಮತ್ತೆ ಜೀವನದಲ್ಲಿ ನೊಂದು ಸೋತಿರೋಂತ ಇನ್ನೊಬ್ರು ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ರು. ಅವರು ಇವನನ್ನ ನೋಡಿ ಮಾತಾಡಿ ಅವನ ಜೊತೆ ಮನೆ ಕರ್ಕೊಂಡು ಹೋಗ್ತಾರೆ. ಹಂಗಾದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಂತಾರ? ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಅವ್ರಿಬ್ರ ಮಧ್ಯೆ ಒಂದು ಅಗ್ರಿಮೆಂಟ್ ಇದೆ. ಆ ವಾಲಿಬನ್ನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದ. ಅವನ್ನ ಇಟ್ಕೊಂಡು 10 ಲಕ್ಷ ರೂಪಾಯಿದು ಒಂದು LIC ಪಾಲಿಸಿ ಮಾಡಿಸಿ ಆ ಇನ್ನೊಬ್ಬ ನಾಮಿನಿ ಅಂತ ಸೈನ್ ಹಾಕ್ತಾನೆ. ಅದೇನಿಕ್ಕೆ? ಲೇ ಮೂಕ, ಆ ಪಾಲಿಸಿ ಅವ್ನ್ ಸತ್ತೋದ್ರೆ ಆ 10 ಲಕ್ಷ ರೂಪಾಯಿ ಅವನ್ಗೆ ಅಲ್ವೇನಾ? ಅಬ್ಬಾ, ಹಾಗಾದ್ರೆ ಇನ್ನೊಬ್ಬ ಬುದ್ಧಿವಂತ, ಅವನೊಬ್ಬ ಪಾಪಿ. ಆದ್ರೆ ಅವನು ಒಳ್ಳೆಯವನೇ. ಏನ್ ಒಳ್ಳೆಯವನು, ಅವ್ನ್ ತಲೆ ಮೇಲೆ ಬಿಡ್ಬೇಕಷ್ಟೇ. ಅದೇ ಮತ್ತೆ. ಏನೇನೋ ಮಾತಾಡ್ಬೇಡಿ. ಆಮೇಲೆ ಇನ್ನೊಬ್ರಿಗೆ 10 ಲಕ್ಷ ಸಿಕ್ತಾ? ಅಲ್ಲೇನೆ ನಾನ್ ಹೇಳಿ ತೊಂದ್ರೆ ಇರೋದು. ಏನದು? ಆ ವಾಲಿಬಾ ಆ ಇನ್ನೊಬ್ಬನ ಮಗಳನ್ನ ಪ್ರೀತಿಸೋದಕ್ ಶುರು ಮಾಡ್ದ. ಒಳ್ಳೇದಾಯ್ತು, ಅವನಿಗೆ ಹಂಗೆ ಆಗ್ಬೇಕು. ಆ ವಾಲಿಬಾ ಈಗ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಒಂದ್ ಸೈಡ್ ಅಲ್ಲಿ ಆ ಇನ್ನೊಬ್ಬನ ಜೊತೆ ಇರೋ ಸ್ನೇಹ, ಇನ್ನೊಂದ್ ಸೈಡ್ ಅಲ್ಲಿ ಪ್ರೀತಿ ಅನ್ನೋ ಸಾಗರ. ನಾಯಿ, ನಿನ್ ತುಂಟಾಟಕ್ಕೂ ಒಂದು ಮಿತಿ ಇದೆ. ಅಯ್ಯೋ ಅಪ್ಪ, ಅವ್ರ ಕತೆ ಹೇಳ್ತಾ ಇದ್ರು. ಹೌದೌದು, ನಾನ್ ಕೇಳಿಸ್ಕೊಂಡೆ. ಅದಕ್ಕೆ ನಾನ್ ಹೇಳಿದ್ದು. ಆ ಯುವಕ ನಂಬಿಕೆ ದ್ರೋಹ ತಾನೇ ಮಾಡಿದ್ದು. ಅವನ್ನ ನಾನ್ ನಾಯಿ ಎಂದೆ. ಏನ್ ನಂಬಿಕೆ ದ್ರೋಹ? ಒಂದ್ ಚೆನ್ನಾಗಿರೋ ಗಂಡು ಒಂದ್ ಚೆನ್ನಾಗಿರೋ ಹೆಣ್ಣು ಒಬ್ಬರನ್ನೊಬ್ರು ಇಷ್ಟಪಟ್ಟು ಮದ್ವೆ ಆದ್ರೆ ಅತ್ತಪ್ಪ? ತಪ್ಪೇನೆ. ಏನ್ ತಪ್ಪು? ಆ ವಾಲಿಬನ್ ಒಬ್ಬ ಮನುಷ್ಯ ತಾನೆ. ಅವನು ಬರೀ ಮನುಷ್ಯ ಅಲ್ಲ, ಸಾಯ್ತೀನಿ ಅಂತ ಮಾತ್ ಕೊಟ್ಟು ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡ್ದವನು. ಅವನ ಅತಿ ಆಸೆಗೆ ಹಾಗೆ ಆಗ್ಬೇಕು. ಅತಿ ಆಸೆ ಏನಿಲ್ಲ, ಅವನ್ಗೆ ಸಮಸ್ಯೆಗಳು ಜಾಸ್ತಿ ಇದೆ. ಅದ್ ನಿಮ್ಗೆ ಹೇಗ್ ಗೊತ್ತು?
ಈ ಸೂರ್ಯ ತಾನೇ ನನ್ನ ಹತ್ರ ಹೇಳ್ದ ಆ ವ್ಯಕ್ತಿ ಮೇಲಿರೋ LIC ಇನ್ಶೂರೆನ್ಸ್ ಪಾಲಿಸಿಗೆ 3 ತಿಂಗಳಿಗೊಂದ್ಸತಿ 25,000ನ ಆ ವ್ಯಕ್ತಿನೇ ಕಟ್ಟೋದು ಅಂತ. 25,000 ಅಂತ ಇವ್ರು ಹೇಳಲೇ ಇಲ್ವಲ್ಲ? 10 ಲಕ್ಷ ಇನ್ಶೂರೆನ್ಸ್ ಪಾಲಿಸಿಗೆ 25,000 ಕಟ್ಬೇಕು ಅಂತ ಯಾರಾದ್ರೂ ಹೇಳ್ಬೇಕಾ? ಈ ಕತೆ ಚೆನ್ನಾಗಿಲ್ಲ, ಇದನ್ನ ಬೇರೆ ಬರಿ. ಬರ್ದಿಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಅದಕ್ ನಿನಗೆ ಯಾಕೋ ಇಷ್ಟ ಟೆನ್ಷನ್? ಕತೆನ್ ಕೇಳಿದಕ್ಕೆ ಟೆನ್ಷನ್ ಆಗಿರೋದು. ಏನ್ ಬರ್ತೀರಾ? ಟೆನ್ಷನ್ ಅಲ್ಲ, ಆಮೇಲೆ ಮಿಕ್ಕಿದ ಕತೆನ ಕೇಳ್ಬೇಕು ನಾವು. ಕಥೆ ಆಗಿರೋದು ಇಷ್ಟೇನೆ. ನಾನ್ ಹೇಳದ್ನಲ್ಲ ಅವ್ನ್ ತೊಂದ್ರೆ ಸಿಕ್ಕಾಕೊಂಡಿದ್ದಾನೆ ಅಂತ. ನೊಂದ್ಕೊಂಡು ಏನು ಪ್ರಯೋಜನ ಇಲ್ಲ. ಬಲಿ ಕೊಡೋದಕ್ ಬೆಳ್ಸಿರೋ ಕೋಳಿ ಅವನು. ಇನ್ನೊಬ್ಬರ ಮಗಳನ್ನ ಹೋಗ್ ಪ್ರೀತಿಸಿದ್ರೆ ಹೊಡ್ದು ಕಣ್ ಕಿತ್ತಾಕ್ಬಿಡ್ತೀನಿ. ಸಾಕು, ಹೊಡಿಯೋದು ಬಡಿಯೋದೆಲ್ಲ ಊಟ ಆದ್ಮೇಲೆ. ಎಲ್ರು ಬನ್ನಿ. ಈಗ ಕತೆ ಎಲ್ಲಿವರೆಗೂ ಬಂತು? ಹಾ, ಹತ್ತತ್ರ ಅರ್ಧ ಆಗಿದೆ. ಹಾಗಾದ್ರೆ ನಾವೀಗ ಇಂಟರ್ವ್ಯೂಲಿಗೆ ಹೋಗೋಣ. ಓ, ಹಾಗಾದ್ರೆ ವಿಷಯ ಹೀಗೆಲ್ಲ ಹೋಗ್ತಾ ಇದ್ಯಾ? ಇದು ಸಾಧಾರಣವಾದ ಕತೆ ಅಲ್ಲ. ಅಲ್ಲಿ ನೋಡು, ಕತೆ ಯೋಚನೆ ಮಾಡ್ತಾರೋ? ಅದಲ್ಲ ಕಣೋ, ಒಳ್ಳೆ ನಿದ್ದೆ ಮಾಡ್ತಿರ್ಬೇಕು. ಬಾ, ನಾವು ಹೋಗಿ ನೋಡೋಣ. ಇದು ಚೆನ್ನಾಗಿದ್ಯಲ್ಲ. ಕತೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಚೆನ್ನಾಗಿ ನಿದ್ದೆ ಮಾಡ್ತಿದ್ರ. ಹೀರೋ ಇದೇ ರೀತಿ ಓಡೋಗಿ ಮಲ್ಕೊಳ್ಳೋಂತ ಒಂದ್ ಸೀನ್ ಇತ್ತು. ಅದು ಹೇಗಿರುತ್ತೆ ಅಂತ ನೋಡ್ತಾ ಇದ್ದೆ. ಓಹೋ, ನಾನ್ ನಿಜ ಹೇಳ್ದೆ. ಸರಿ. ಆಮೇಲೆ ಆಗ ಅಷ್ಟ್ರಲ್ಲಿ ಸುಮಂಗಲ ತರ ಹೀರೋಯಿನ್ ಬಂದು ಎಬ್ಬಿಸ್ಬಿಟ್ಲು. ವಿಲನ್ ಯಾವಾಗ ಬರ್ತಾನೆ? ಯಾವಾಗ ಬೇಕಾದ್ರೂ ಬರ್ಬೋದು. ಹೀರೋ ಸತ್ತೋಗ್ತಾನಾ? ಹೇಳಕ್ಕಾಗಲ್ಲ. ಸಾಯೋದ್ ಬೇಡ. ಸತ್ತೋದ್ರೆ ನನ್ಗೆ ಇಷ್ಟ ಆಗಲ್ಲ. ಆಳು ತರ್ಸೋ ಸಿನಿಮಾ ಇಷ್ಟ ಆಗಲ್ಲ. ಎಲ್ರನ್ನೂ ನಗಿಸ್ಬೇಕು ಅಂತಾನೆ ನನ್ನ ಆಸೆ. ಆದ್ರೆ ವಿಧಿ ಅಂತ ಒಂದಿರುತ್ತಲ್ಲ, ನಾವ್ ಅದನ್ನ ತಡೆಯೋಕ್ಕಾಗಲ್ಲ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ನೀನ್ ಕೇಳೇ ಇರ್ತೀಯ. ಕತೆ ಯೋಚನೆ ಮಾಡೋ ಜಾಗದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದೀನಿ ತಾನೆ. ಹೀರೋನ ಸಾಯಿಸ್ಬೇಡಿ ಪ್ಲೀಸ್, ನನ್ಗೋಸ್ಕರ. ಹೇಳಿದ್ ಕೇಳಿಸಿಲ್ವಾ? ಇಬ್ರು ಹೋಗಿ. ಬಾರೋ. ಸರಿ, ನೀನೇನ್ ತೀರ್ಮಾನ ಮಾಡಿದೆ? ಏನ್ ಮಾಡ್ಬೇಕಿತ್ತು? ನೀನ್ ಇಲ್ಲಿ ಬಂದು ಎಷ್ಟ್ ದಿನ ಆಯ್ತು ಗೊತ್ತಾ? ಎಷ್ಟಾಯ್ತು? 6 ತಿಂಗಳಾಗೋಯ್ತು. 6 ತಿಂಗಳಾಯ್ತಾ? ನಿನ್ನೆ ಬಂದಂಗ ಅನ್ನಿಸ್ತಾ ಇದೆ. ನಿನ್ಗೆ ಹಾಗೆ ಇರುತ್ತೆ. ಮೊಟ್ಟೆ, ಚಿಕನ್ ಬಿರಿಯಾನಿ ಇದೆಲ್ಲ ತಿಂದು ನನ್ ಮಗಳ ಹಿಂದೆ ಜೊಲ್ ಬಿಟ್ಕೊಂಡು ಹೋದ್ರೆ ನಿನ್ಗೆ ಹಾಗೆ ಅನ್ಸುತ್ತೆ. ನಾನ್ ಇಲ್ಲಿ ಬೆಂಕಿ ಮೇಲೆ ನಿಂತಿದ್ದೀನಿ. ನನಗೊಂದಿನ 1 ವರ್ಷ ತರ ಇದೆ. ಏನ್ ಹಾಗ್ ನೋಡ್ತಿದ್ಯಾ? ಏಯ್, ಏನೂ ಇಲ್ಲ. ಇಲ್ ನೋಡು, ಇವತ್ತು ನಾಳೆ ನಾಡಿದ್ದೆಲ್ಲ ಸಾಯಿ ಅಂತ ಹೇಳಲ್ಲ. ನಾನು ಯಾವತ್ತು ಸಾಯಿ ಅಂತಾನು ಹೇಳಲ್ಲ. ನೀನೇ ಹೇಳು ಯಾವಾಗ ಅಂತ. ಇಲ್ಲ, 1 ವರ್ಷಕ್ ಮುಂಚೆ ನಾನ್ ಸತ್ತೋದ್ರೆ LIC ಅವ್ರು ನಿನಗೆ ದುಡ್ಡು ಕೊಡ್ತಾರಾ? ನೀನ್ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡ, ನಾನ್ ನೋಡ್ಕೊಂತೀನಿ. ನೀನ್ ಇಲ್ಲಿರೋ ಪ್ರತಿ ನಿಮಿಷನೂ ನಾನ್ ಬೆಂಕಿಯಲ್ಲಿ ನಿಂತಂಗಿದೆ. ನಾನ್ ಸತ್ತೋದ್ರೆ ಸುಮಂಗಲ? ನೋಡು, ನನಗ್ ಟೆನ್ಷನ್ ಮಾಡಿಸ್ಬೇಡ. ಸುಮಂಗ್ಲಾ ಬಗ್ಗೆ ಯೋಚನೆ ಮಾಡೋದಕ್ ನಾನಿದ್ದೀನಿ. ಮರ್ಯಾದೆಯಾಗಿ ನೀನ್ ಸಾಯ್ಲಿಲ್ಲ ಅಂದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಟೈಮ್ ಏನಾಯ್ತು? ಈಗ ಟೈಮ್ ಎಷ್ಟಾಯ್ತು ಒಂದೇ? ಇವಾಗ ಬೇಡ, ಯಾರಾದ್ರೂ ನೋಡಿದ್ರೆ ತೊಂದ್ರೆ ಆಗುತ್ತೆ. ಅದು ಈ ಕೊಳದಲ್ಲಿ ಬೇಡ. ಒಳ್ಳೆ ಜಾಗನ ನಾವು ಸಾಯಂಕಾಲ ಯೋಚನೆ ಮಾಡೋಣ. ಸಾಯಂಕಾಲ ಎಲ್ರು ಹಾಲು ಕುಡಿತಾರೆ. ಹಾಲ? ಮಧ್ಯಾಹ್ನ ಊಟ ಮಾಡಾದ್ಮೇಲೆ 1 ಲೋಟ ಹಾಲು ಕುಡಿದ ಅಭ್ಯಾಸ. ಓ, ಹಾಲು ಕುಡಿಯೋದಕ್ಕ ಟೈಮ್ ಕೇಳಿದ್ದು? ನಾನ್ ಕೊಡ್ತೀನಪ್ಪ ನಿನ್ಗೆ. ಹಾಲು, ಮೊಸರು, ತುಪ್ಪ ಎಲ್ಲ ಕೊಡ್ತೀನಿ ನಿನ್ಗೆ. ಇದೇನ್ ಬರೀತಿದ್ಯಾ? ಕತೆ 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 ಬೇರೆ. ಕತೆ ಬರೆಯೋದಕ್ ನೀನೇನ್ ಕವಿನಾ? ಕೈ ಸುಟ್ಕೊಂಡ್ಯಾ? ಯಾಕೆ ಇಷ್ಟೊಂದು ಅವಸರ ಪಡ್ತೀಯಾ? ಕುದಿಯೋದನ್ನ ನೋಡಿ. ಬೇಡ ಬೇಡ. ಒಲೆ ಹತ್ರ ಕೂತ್ಕೊಂಡಾಗ್ಲೇ ಏನು ಅಂತ ಅರ್ಥ ಆಯ್ತು. ಏನು? ಓ, ಸಹಾಯ ಮಾಡೋಣ ಅಂತ ಬಂದ್ರೆ? ಓ, ಯಾವತ್ತೂ ಇಲ್ದಿರೋ ಸಹಾಯ. ಸುಮ್ನೆ ನುಲಿ ಬೇಡ. ಹೋಗಿ ಗ್ಲಾಸ್ ತೊಳ್ಕೊಂಡ್ ಬಾ, ಹಾಕೊಡ್ತೀನಿ. ಚೆನ್ನಾಗಿ ಆರಿಸಿ. ಅವ್ರಿಗೆ ಬಿಸಿ ಅಂದ್ರೆ ಇಷ್ಟ ಆಗಲ್ಲ. ಅಯ್ಯೋ ನಿನ್ನ. ನನ್ ವಿಶ್ವರೂಪ ತೋರಿಸ್ಬೇಕು ಅನ್ಕೊಂತೀನಿ. ಎಲ್ಲರಿಗೂ ಮೇಲ್ ನೋಡಿದ್ರೆ ಆಕಾಶ, ಕೆಳಗ್ ನೋಡಿದ್ರೆ ಭೂಮಿ. ಆದ್ರೆ ನನಗಾಗಲ್ಲ. ಮೇಲ್ ನೋಡಿದ್ರು ಆಕಾಶ, ಕೆಳಗ್ ನೋಡಿದ್ರು ಆಕಾಶ. ಯಾರ್ ಜೊತೆ ಮಾತಾಡ್ತಾ ಇದೀರಾ? ನನ್ ಜೊತೆ ಮಾತಾಡ್ಕೊಂತಿದ್ದೀನಿ. ನನಗ್ ನಾನೇ ಇಷ್ಟ ಆಗ್ತಿಲ್ಲ. ಈಗ ಏನಾಯ್ತಪ್ಪ? ಏನು ಇಲ್ಲ, ಸುಮ್ನೆ. ನಿಂತ್ಕೋ. ಏನದು? ಹಾಲು. ಯಾರ್ಗೆ? ಸೂರ್ಯ ಅವರಿಗೆ. ಹಣ್ಣು ಕೊಡ್ಬಾರ್ದಾ? ಹಣ್ಣು ಬೇಕು ಅಂತ ಹೇಳಿದ್ರಾ? ಅವರು ಎತ್ಕೊಂಡು ಹೋಗಿ ಅವಳಿಗೆ. ಇನ್ ಮುಂದೆ ಹಾಲ್ಗಿಲ್ ಏನಾದ್ರೂ ತಗೊಂಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದೀರಾ? ಹಾಲ್ ತಗೊಂಡೋಗು ಅಂತ ನಾನೇ ಹೇಳಿದ್ದು. ನೀನ ಹೇಳಿದ್ದು? ಇಲ್ಲಿ ಬರೋರು ಹೋಗೋರ್ಗೆಲ್ಲ ಹಾಲ್ ಕೊಡೋದಕ್ಕೆ ನೀನೇನ್ ಹಾಲ್ ಬೂತಿದ್ಯಾ? ಬರೋರು ಹೋಗೋರ? ಸೂರ್ಯ ಏನ್ ಬೇರೆಯವ್ರ? ಮತ್ತಿನೇನು, ಅವ್ನ್ ಬಂದಿದ್ದಾನೆ. ಅವ್ನ್ ಕತೆ ಮುಗ್ದಿದ ತಕ್ಷಣ ಅವನು ಹೋಗ್ತಾನೆ. ಅಷ್ಟು ಸಂಬಂಧ ಮಾತ್ರ ಸಾಕು ಅಂತ ನಾನು ಹೇಳ್ದೆ ತಾನೆ. ಅದಕ್ಕೂ ಮೀರಿ ಏನಾದ್ರೂ ಸಂಬಂಧ ಬೆಳೆಸ್ಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರೆ ದೇವ್ರ ಮೇಲೆ ಹಣೆ ಮಾಡ್ತಿದೀನಿ, ಎಲ್ಲಾರ್ನು ಸುಟ್ಟಾಕ್ಬಿಡ್ತೀನಿ. ಕೊಡು ಅದನ್ನ. ಹಾಲ್ ಇಷ್ಟೊಂದು ಗಟ್ಟಿ ಇರುತ್ತೆ ಅಂತ ಇವತ್ತೇ ಗೊತ್ತಾಗ್ತಿರೋದು. ಏನಮ್ಮ ಇದು? ನನ್ಗೇನೂ ಅರ್ಥ ಆಗ್ತಿಲ್ಲ. ನೀನ್ ಬೇಜಾರ್ ಮಾಡ್ಕೋಬೇಡ.
ಕಬಾಳಮ್ಮ ಎಲ್ಲ ಒಳ್ಳೇದ್ ಮಾಡ್ತಾಳೆ. ನಿಮ್ಗೋಸ್ಕರ ನಾನು ತುಂಬಾ ದೊಡ್ಡ ರಿಸ್ಕ್ ತಗೊಂತಾ ಇದ್ದೀನಿ, ಗೊತ್ತಾಯ್ತಾ? ವ್ಯಾಲ್ಯೂಯಬಲ್ ಚೀಫ್ ಸೆಕ್ರೆಟರಿ ನಿಮ್ಗೆ ಮೋಸ ಮಾಡಿದ್ದಾರೆ ಅಂತ ನಾನು ವಾದ ಮಾಡ್ತಿದ್ದೀನಿ. ಅದು ಪ್ರೂವ್ ಆದ್ರೆ 42134 ಸೆಕ್ಷನ್ ಹಾಕಿ ಆಮೇಲೆ ನೋಡಿ ನೀವು ಮೂಸುಂಗೆ 7 ವರ್ಷ ಶಿಕ್ಷೆ ಮತ್ತು ಪೆನಾಲ್ಟಿ. ಪ್ರೂವ್ ಮಾಡೋದಕ್ಕಾಗುತ್ತಾ? ಇವ್ರು ಪ್ರೂವ್ ಮಾಡದೇ ಇರೋ ಕೇಸ್ ಯಾವ್ದಾದ್ರು ಇದೆಯಾ? ಆ ಮೊಹಮ್ಮದ್ಗೆ ಶಿಕ್ಷೆ ಆಗ್ಬೇಕು ಅಂತ ಏನಿಲ್ಲ, ನನಗ್ ನ್ಯಾಯ ಸಿಗ್ಬೇಕು. ಇದನ್ ಪ್ರೂವ್ ಮಾಡೋದ್ ಬಿಟ್ರೆ ನನ್ಗೆ ಬೇರೆ ಏನ್ ಕೆಲ್ಸ ಇದೆ? ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಸಬ್ಜೆಕ್ಟ್ ಫಾರ್ ಫ್ರಾಡ್ ಅಂಡ್ ಪಬ್ಲಿಷಿಂಗ್ ಫಾರ್ ಕಂಡಕ್ಟಿಂಗ್ ದ ಸೇಲ್ ಅಂತ ಕೇಸ್ ಹಾಕಿ ಏನಂತೀರಾ? ಸ್ವಲ್ಪ ದುಡ್ಡು ಬೇಕಾಗಿತ್ತು ನಂಗೆ. ಕಟ್ತೀನಿ, ಆದ್ರೆ ಸ್ವಲ್ಪ ಟೈಮ್ ಬೇಕು. ಕೊಡ್ತೀನಿ ಅಂತ ತುಂಬಾ ದಿನ ಆಯ್ತಲ್ಲ ಅಣ್ಣ. ಅದಕ್ಕೆ ಅವನ್ ಮನ್ಸು ಬದ್ಲಾಗ್ಬೇಕಲ್ವಾ? ಯಾರು? ಅದು ಯಾರಂದ್ರೆ ನನ್ಗೆ ಸ್ವಲ್ಪ ದುಡ್ಡು ಮಾಡ್ಕೊಡ್ತೀನಿ ಅಂತ ಹೇಳ್ದ, ಅವನ್ ಬಗ್ಗೆನೆ. ದುಡ್ಡು ಎತ್ಕೊಂಡ್ಬರ್ತೀರಾ? ಹಂಗಾರೆ ಕಳ್ ನೋಟ್ ಪ್ರಿಂಟ್ ಮಾಡೋರೆ ನಿಮ್ ಸ್ನೇಹಿತರು? ಏ ಇಲ್ಲ, ಇವನ್ ಒಳ್ಳೆ ನೋಟ್ ಕೊಡೋನೆ. ಇಲ್ಲ, ಒಳ್ಳೆವನು ಅಂತ ಹೇಳಕ್ ಬಂದೆ. ಒಳ್ಳೆಯವನಾದ್ರೇನು ಕೆಟ್ಟವನಾದ್ರೇನು ಫೀಸ್ ಕಟ್ಟಕ್ ದುಡ್ಡು ಕೊಡಿ. ಸುಮ್ನೆ ನನ್ ತಲೆ ತಿನ್ನೋಕ್ ಬಂದ್ಬಿಡ್ತಾರೆ. ಗಾಡಿ ಎತ್ತ. ಏನ್ ಕೋರ್ಟ್ ಕಡೆ ಈಗ್ಲೇ ಜಾಮೀನ್ ತಗೊಳಕ್ ಬಂದ್ರಾ? ಜಾಮೀನಾ? ಅದಕ್ ನಾನೇನ್ ತಪ್ಪು ಮಾಡಿಲ್ವಲ್ಲ. ತಪ್ಪು ಸೆಕ್ಷನ್ ಎಲ್ಲ ನಾನ್ ಹೇಳ್ತೀನಿ. ಕಾನೂನಿನ ಬಗ್ಗೆ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ, ನಿಮ್ಗೂ ಗೊತ್ತಲ್ಲ. ಬನ್ನಿ ಬನ್ನಿ ಬಾವಾ, ಬನ್ನಿ ಬಾವಾ. ಕೇಳಿ, ಚೀಟಿಂಗ್ ಬೈ ಪರ್ಸನಲ್ ರೀಸನ್ಸ್ ಅಂದ್ರೆ ಮೋಸ ಮಾಡುವಂಥದ್ದು. ಸೆಕ್ಷನ್ 416 ಪ್ರಕಾರ ದಂಡನೆ ಇದೆ. ಸೆಕ್ಷನ್ 419 ಪ್ರಕಾರ ಖಂಡಿತ ಶಿಕ್ಷೆನೂ ಇದೆ. ತಾನು ಇನ್ನೊಬ್ಬನ ಹೆಸರಲ್ಲಿ ಬದುಕೋದು ಮತ್ತು ಇನ್ನೊಬ್ಬನ ಜಾಗದಲ್ಲಿ ತಾನು ಹೋಗಿ ರೆಪ್ರೆಸೆಂಟ್ ಮಾಡೋದು ಖಂಡಿತವಾಗ್ಲೂ ಶಿಕ್ಷೆನೇ, ಅದಕ್ಕೆ ಅಪರಾಧ. ದ ಅಫೆನ್ಸ್ ಇಸ್ ಕಮಿಟೆಡ್ ವೆದರ್ ದ ಇಂಡಿವಿಜುವಲ್ ಪರ್ಸನ್ ಈಸ್ ರಿಯಲ್ ಆರ್ ಇಮ್ಯಾಜಿನರಿ ಪರ್ಸನ್. ಹಾಗಾದ್ರೆ ನಿನ್ಗೆಲ್ಲ ಅರ್ಥ ಎಲ್ಲ ಅರ್ಥ ಆಯ್ತು. ನಾನ್ ಜೀವಂತವಾಗಿರೋವರೆಗೂ LIC ನನಗೆ ಮೋಸ ಮಾಡೋದಿಲ್ಲ. ಬಾ ಮೈದಾ, ನನ್ನ ಕೈ ಬಿಟ್ಟು. ಈಗ್ಲಾದ್ರೂ ನಮ್ ಬಾವಂಗ್ ಒಳ್ಳೆ ಬುದ್ಧಿ ಬಂತಲ್ಲ. ವಕೀಲ್ರ ಹತ್ರ ಬಾಮೈದನ ಹತ್ರ ಸುಳ್ಳು ಹೇಳ್ಬಾರ್ದು. ಲಾಯರ್ ಮತ್ತೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರಲ್ವಾ? ಡಾಕ್ಟರ್ ಹತ್ರನೂ ಸುಳ್ಳು ಹೇಳ್ಬಾರ್ದು. ಬೆಡ್ ನಂಬರ್ 10 ಪೇಷಂಟ್ಗೆ ಕಂಟಿನ್ಯೂ ದ ನಾರ್ಮಲ್ ಡೋಸ್. ಶಿ ವಿಲ್ ಬಿ ನಾರ್ಮಲ್ ಇನ್ 2 days. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಹೌ ಇಸ್ ಶಿ? ಶಿ ಈಸ್ ಆಲ್ ರೈಟ್. BP ಜಾಸ್ತಿ ಇದೆ. ಮಿಸ್ಟರ್ ಪ್ರಕಾಶ್, ತುಂಬಾ ಸರಿ ಹೇಳ್ದೆ, ಕೇಳಲ್ವಾ? ಸಾರಿ ಸರ್. ಏನಾಯ್ತು? ಸೂರ್ಯನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ, ಆದ್ರೆ ಅವ್ನು ಸಿಗೋವರೆಗೂ ನನ್ ಪ್ರಾಣನ ಕಾಪಾಡ್ಕೊಳಕ್ಕಾಗತ್ತ ಅಂತ ಅದೇ ನನ್ ಭಯ. ಎನಿಹಾವ್, ಜೀವಂತವಾಗಿದ್ರೆ ನಾನು ಅವನ್ನ ಹುಡುಕ್ತೀನಿ. ಏನೇ ಸಮಸ್ಯೆ ಇದ್ರೂನು ಬಾವಾ, ನೀನ್ ನನ್ನ ಹತ್ರ ಎಲ್ಲ ಮುಚ್ಚಿಟ್ಟಿದ್ದು ಒಂಚೂರು ಚೆನ್ನಾಗಿಲ್ಲ. ನೀವು ನನ್ನ 3ನೇ ಒಂಥರ ಟ್ರೀಟ್ ಮಾಡ್ತಿದ್ದೀರಾ. ನನ್ ನೋವು ಹೇಳ್ಕೊಂಡು ಬೇರೆಯವ್ರಿಗೆ ಯಾಕೆ ನೋವು ಕೊಡ್ಬೇಕು ಅಂತ ಅಷ್ಟೇ. ನಿಮ್ಮ ಚಿಂತೆ ನನಗೂನು ಚಿಂತೆನೆ. ನಿಮ್ಗೋಸ್ಕರ ಜೀವ ಕೊಡ್ಬೇಕಾ? ಅದಕ್ಕೂ ನಾನು ತಯಾರೇ. ನೀವ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ ತಂಗಿ ಮಕ್ಕಳೆಲ್ಲ ಅನಾಥರಾಗ್ಬಿಡ್ತಾರೆ. ಬೇರೆ ಮದುವೆ ಮಾಡೋಣ. ಏನು? ಹಾಗಾದ್ರೆ ನಾನು ಏನ್ ಮಾಡ್ಲಿ? ಅವ್ನನ್ನ ಸಾಯಿಸ್ಬೇಕಾ ಹೇಳಿ? ಇಲ್ಲ, ಅವ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಪ್ಸಿದ್ರೆ ಸಾಕು. ಒಪ್ಪಿಸ್ತೀನಿ, ಆದ್ರೆ ಸುಮಂಗಲಿ ಮನಸ್ಸಿನಿಂದ ಮೊದಲು ಅವನನ್ನ ಕಿತ್ತು ಎಸಿಬೇಕು. ಕಿತ್ತಾಕೋದಕ್ಕೆ ಆಗದೆ ಇರೋಷ್ಟು ಆಳವಾದ ಪ್ರೀತಿ ಏನ್ ಕೊಂತೀನಿ. ಮದುವೆ ಆಗೋ ವಯಸ್ಸು ಬಂದಿದ್ಯಲ್ಲ, ಆಸೆಗಳು ಬಹಳ ಇರುತ್ತೆ ಭವ. ಆ ಆಸೆಗಳಿಗೆಲ್ಲ ತಣ್ಣೀರ್ ಹಾಕಿದ್ರೆ ಅವನೇ ಎಲ್ಲಿಗಾದ್ರೂ ಹೊಟ್ಟೋಗ್ತಾನೆ. ಅದಕ್ಕೀಗ ಏನ್ ದಾರಿ? ಬೇರೆ ಒಂದು ಲಾರ್ಜ್ ದಾರಿ ಇದೆ ಭವ. ಇವತ್ ನಿನ್ಗೇನಾಯ್ತು? ತಾಳಕ್ ತಕ್ಕಾಗೆ ನಾಟ್ಯ ಮಾಡ್ತಿಲ್ಲ? ನೋಡು, ನಾಟ್ಯ ಮಾಡ್ಬೇಕಾದ್ರೆ ಮನ್ಸು ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು. ಸಾರಿ ಟೀಚರ್, ಇವತ್ತಿಗೆ ಸಾಕು. ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಸರಿ ಹೋಯ್ತು. ಅರಂಗೇಟ್ರ ಮಾಡೋ ಟೈಮಲ್ಲಿ ಸೋಮಾರಿತನನಾ? ಹಾಗಲ್ಲ, ಒಂದೇ ಸಮ ತಲೆನೋವು. ನಾನು ರೆಸ್ಟ್ ಮಾಡ್ತೀನಿ. ತಲೆನೋವು? ಸುಮ್ನೆ ಸುಳ್ಳು ಹೇಳ್ತಾಳೆ. ತುಂಬಾ ದಿನದಿಂದ ನಾನು ನೋಡ್ತಾ ಇದ್ದೀನಿ. ಅವಳ ಮನಸ್ಸಿಗೆ ಏನೋ ಬೇಜಾರಾಗಿದೆ. ಟೀಚರ್, ನೀವು ಕೂತ್ಕೊಳ್ಳಿ. ಅದೇನು ಅಂತ ನಾನ್ ಕಂಡಿಡಿತೀನಿ. ಇಲ್ಲ, ನಾನು ಹೊರಡ್ತೀನಿ. ಕ್ಲಾಸ್ ಹಾಳಾಯ್ತು ಅಂತ ನೀವು ಬೇಜಾರಾಗ್ಬೇಡಿ. ನಾವ್ ಹೀಗೆ ಸುಮ್ನೆ ಮಾತಾಡ್ಕೊಂತೀವಿ. ಅದೇ ಈ ಕಲೆ ಬಗ್ಗೆ. ಅದಕ್ಕೆ ನೀವೊಂದ್ ಕಾಫಿ ಕುಡೀರಿ. ಇವತ್ ನಾನು ಬೇಗ ಹೋಗ್ಬೇಕು ಅನ್ಕೊಂಡಿದ್ದೆ. ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ನಾನು ವಾರದಲ್ಲಿ ಸಿಗೋದೇ 2 ದಿನ, ಅದರಲ್ಲೂ ಎಂಟರ್ಟೈನ್ಮೆಂಟು, ಅದು ಹೋಯ್ತು. ಅಲ್ಲ, ಇವತ್ತು ಇಷ್ಟು ಬೇಗ ಕ್ಲಾಸ್ ಮುಗ್ದೋಯ್ತಾ? ಅವಳಿಗೆ ಸ್ವಲ್ಪ ಹುಷಾರಿಲ್ಲ. ಏನಾಯ್ತು?
ಅವನು ಟೀಚರ್ ಹತ್ರ ಮಾತಾಡ್ತಿದ್ದಾನೆ. ಅಲ್ಲಿ ನೋಡು. ಸರಿ ನಾನ್ ಬರ್ತೀನಿ. ಅವಳು ಬರ್ತಿದ್ದಾಳೆ. ಅವ್ನ್ ಬರ್ಲಿ. ಅವ್ನ್ ಬಂದ್ರೆ ಕೆಲವು ಪ್ಲಾನ್ಗಳನ್ನ ನಿನ್ಗೆ ಹೇಳ್ತೀನಿ. ಅದೇ ರೀತಿ ಬಾವಾ, ಅಯ್ಯೋ ಬಾವಾ, ಬಾವಾ, ಬಾಯ್ಲಿ, ನೀವ್ಯಾಕೆ ಓಡೋಗ್ತಾ ಇದ್ದೀರಾ? ಕರೆಕ್ಟ್ ಅಲ್ವಾ? ಅವಳು ಬಂದ್ರೆ ನಾನೆಂತಕ್ಕೆ ಹೋಗ್ಬೇಕು? ಬಾವಾ, ಇದೇ ಒಳ್ಳೆ ಚಾನ್ಸ್. ಒಂದು ಕಿಡಿ ಹಚ್ಚಿದ್ರೆ ಸಾಕು, ಅದಕ್ಕೆ ಗಾಳಿ ಬೀಸಿ ಬೀಸಿ ಅದನ್ನ ಕಾಡ್ಗಿಚ್ಚು ಮಾಡೋದು ನನ್ನ ಕೆಲಸ. ನಾನು ಹಚ್ಚಿದ್ರೆ ಹತ್ಕೊಳುತ್ತಾ? ಅವಳು ಬಂದು ನೋಡಿ, ನಾನು ಹೇಳ್ದಂಗೆನೆ. ಅವಳಿಗೆ ತಲೆನೋವು ಅಂತ ಹೇಳಿದಕ್ಕೆ ಕ್ಲಾಸ್ ಬೇಗ ಮುಗೀತು. ಸ್ವಲ್ಪ ದಿನದಿಂದ ಅವಳಿಗೆ ತಲೆನೋವು ಸುತ್ತುತ್ತಿದೆ. ಹೆದರ್ಕೋಬೇಡಿ, ನಾನು ಅದಕ್ಕೆ ಔಷಧಿನೂ ಕಂಡುಹಿಡಿದಿದ್ದೀನಿ. ನೀವು ಸ್ವಲ್ಪ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ದೂರ ದೂರ ನಿಂತರೆ ಹೇಗೆ ಆಸೆ ತೀರುತ್ತೆ, ಹೇಗೆ ಆಸೆ ತೀರುತ್ತೆ. ನೋಡಿ, ಈ ತರ ದೂರ ದೂರನೇ ನಿಂತಿದ್ರೆ ಹೇಗೆ ಆಸೆ ತೀರುತ್ತೆ? ಮನ್ಸಲ್ಲಿ ಒಬ್ಬರನ್ನ ಇಷ್ಟಪಟ್ರೆ ಅದನ್ನ ಹೊರಗೆ ಹೇಳ್ಬೇಕು. ಸರಿಯಾದ ಟೈಮಲ್ಲಿ ಹೇಳಿಲ್ಲ ಅಂದ್ರೆ ಆಮೇಲೆ ನಿಮ್ಗೆ ನೋವು. ಯಾರ ಬಗ್ಗೆ ನೀವ್ ಹೇಳ್ತಾ ನನ್ನ ಹತ್ರ ಮುಚ್ಚಿಡ್ಬೇಡಿ, ಎಲ್ಲ ನನಗ್ ಗೊತ್ತು. ನಿಮ್ ಮನ್ಸಲ್ಲಿ ಒಂದು ಸೂರ್ಯೋದಯ ಆಗಿರೋದು ನನಗ್ ಗೊತ್ತು. ಏನ್ ನಿಜ ತಾನೆ? ಹೆದರ್ಕೋಬೇಡಿ. ಇಲ್ಲಿ ನೋಡಿ, ನೀವಿಬ್ರು ಒಳ್ಳೆ ಜೋಡಿಗಳು. ಒಳ್ಳೆ ಜೋಡಿಗಳು ಸೇರೋದು ನನಗೂ ಇಷ್ಟನೇ. ನನಗ್ ಮಾತ್ರ ಆಸೆ ಇದ್ರೆ ಸಾಲಲ್ಲ, ಅವನ್ಗೂ ಇಷ್ಟ ಆಗ್ಬೇಕು. ಅದಕ್ ಸ್ವಲ್ಪ ಐಡಿಯಾಗಳಿದೆ. ಯಾವಾಗ್ಲಾದ್ರೂ ಕಾಫಿಗೋ ಇಲ್ಲ ಊಟಕ್ಕೋ ಮನೆ ಕರಿ. ನಾನ್ ಕೂಗಿದ್ರೆ ಅವ್ರು ಬರ್ತಾರಾ? ನೀನ್ ಕರೆದ್ರು ಇಲ್ಲ ಅಂದ್ರು ಸೂರ್ಯೋದಯ ಆಗುತ್ತೆ. ಇಲ್ಲ ಅಂದ್ರೆ ಈ ಗೋವಿಂದ ಸೂರ್ಯನ ಹುಟ್ಟಿಸ್ತಾನೆ. ಏನಾಯ್ತು? ಅಂಟಿಸ್ಬಿಟ್ಟೆ. ನೀನ್ ಹೇಳ್ದಾಗೆ ಅಂಟಿಸ್ಬಿಟ್ಟೆ. ಇವತ್ ರಾತ್ರಿ ಸೂರ್ಯನ್ ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದೀನಿ. ಓಕೆ, ಮಿಕ್ಕ ವಿಷಯ ನನಗ್ ಬಿಟ್ಬಿಡು ಬಾಬಾ. ಅವ್ನ್ ಮೋಡ್ ಆಫ್ ಪೇಮೆಂಟ್ ನ ಹೊಡೆದಾಕಿ ಬ್ರಾಂಚ್ ನ ಕ್ಲೋಸ್ ಮಾಡಿಸೋದು ನನ್ ಜವಾಬ್ದಾರಿ. ನನ್ ಮೇಲೆ ಎಷ್ಟು ಅಕ್ರೆ. ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ಗೊತ್ತಾಗಿರೋ ವಿಷಯ ಹೇಳಿಲ್ಲ ಅಂದ್ರೆ ತಪ್ಪಾಗಲ್ವಾ? ಟೀಚರ್ಗೆ ಅವ್ರು ಏನು ಹೇಳಿದ್ರು? ಕರೆಕ್ಟಾಗಿ ಗೊತ್ತಾಗಿಲ್ಲ, ಆದ್ರೆ ನಿನ್ನ ಸಿಗಾಕ್ಸೋಕೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ ಲವರ್ಸ್ ಮಧ್ಯ ಮುತ್ಕೂರು ಈ ತರ ತೊಂದ್ರೆ ಮಾಡಿದ್ರೆ ಏನ್ ಮಾಡೋದು? ಅಯ್ಯೋ ಅಪ್ಪ ಬರ್ತಿದ್ದಾರೆ. ಇವನೇನ್ ಸತ್ತೋದ್ನಾ? ಓ, ನಿದ್ದೆ ಮಾಡ್ತಿದ್ಯಾ? ಮತ್ತೇನು, ನಾನು ಆಗ್ಲೇ ಸತ್ತೋದೆ ಅಂತ ಅನ್ಕೊಂಡ್ಯಾ? ಈ ತರ ಬೇಜಾರಾಗೋ ತರ ಮಾತಾಡ್ಬೇಡ ಸೂರ್ಯ. ನಿನಗ್ ಗೊತ್ತಾ, ನಿನ್ ಹತ್ರ ಕ್ಷಮೆ ಕೇಳೋದಕ್ ಬಂದೆ ನಾನು. ನನ್ಗೆ ಯಾಕೋ ಬೇಜಾರಾಯ್ತು, ಮನ್ಸಿನ ನೋವು ಅಷ್ಟೇ. ನೀನ್ ನನ್ನ ಕ್ಷಮಿಸ್ಬಿಟ್ಟು ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ಮಾಡಕ್ಕೆ ನಾನೇನ್ ದೇವ್ರಲ್ವಲ್ಲ? ಹೌದು, ನನಗ್ ನೀನ್ ಅವತಾರನೇ. ನಾನ್ ಮರ್ಯಾದೆ ಕಾಪಾಡೋದಕ್ಕೆ ದೇವ್ರೇ ನಿನ್ನ ಕಳ್ಸಿರೋದು. ನೋಡು, ತುಂಬಾ ನೈಸ್ ಮಾಡ್ಬೇಡ. ವಿಷಯ ಏನು ಅಂತ ಹೇಳು. ನಾನ್ ನಿನ್ ಬಗ್ಗೆ ತುಂಬಾ ಯೋಚನೆ ಮಾಡ್ದೆ. ಏನು ನೀನ್ ನನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ವಿಷಯ ಇದೆ. ನೀನು ಮದ್ವೆ ಆಗ್ದಿರೋ ಯುವಕ ಅಲ್ವಾ? ಆಸೆ ಎಲ್ಲ ನಿನ್ನೊಳಗೆ ತುಂಬಾನೇ ಇರುತ್ತಲ್ವಾ? ಅದನ್ನೆಲ್ಲ ಈಡೇರಿಸದೆ ನಿನ್ನ ಸಾಯಿ ಅನ್ನೋದಕ್ಕೆ ನಾನು ದುಷ್ಟ ಅಲ್ಲ. ನನ್ ಮನ್ಸಲ್ಲಿ ತುಂಬಾ ಆಸೆಗಳು ಹೂ ಬಿಡ್ತಾ ಇದೆ. ಅದನ್ನ ನೀನು ನೆರವೇರ್ಸಕ್ ಸಾಧ್ಯನಾ? ನಾನು ಅದನ್ನ ನೆರವೇರಿಸ್ತೀನಿ. ಅದಕ್ ಬೇಕಾಗಿರೋ ವಿಷಯ ಎಲ್ಲ ನಾವು ಮಾಡಿದೀವಿ. ನಾವಾ? ಇಲ್ಲ, ನಾನು. ಇವತ್ತು ರಾತ್ರಿ ನೀನ್ ನನ್ ಜೊತೆ ಒಂದ್ ಜಾಗಕ್ಕೆ ಬರ್ಬೇಕು. ಎಲ್ಲಿಗೆ? ಅದೆಲ್ಲ ನಾನು ಹೇಳ್ತೀನಿ. ನೈಟ್ ಒಂದ್ ಕಡೆ ಹೋಗೋಣ. ಇವತ್ತು ನೈಟು ನಿನ್ ಆಸೆ ಎಲ್ಲ ಪೂರ್ತಿ ಮಾಡ್ತೀನಿ. ಹುಡುಗಿನ ರೇಪ್ ಮಾಡ್ದೆ ಅಂತ ಇವತ್ತು ಸರಿಯಾಗಿ ಸಿಕ್ಕಾಕೋತೀನಿ. ಏನಂದೆ? ನಿನ್ನ ಒಂದ್ ಜಾಗಕ್ಕೆ ಕರ್ಕೊಂಡೋಗಿ ನಿನ್ನ ಆಸೆನ ಈಡೇರಿಸ್ತೀನಿ ಅಂತ ಹೇಳ್ದೆ. ಅಯ್ಯೋ ಅಜ್ಜಿ, ನಾನ್ ಇಡ್ತೀನಿ ಬಿಡಿ. ಮಲ್ಗೆ ಹೂವ ತುಂಬಾ ವಾಸನೆ ಬರ್ತಾ ಇದೆ. ಎಲ್ ತಂದೆ? ಅದು ಅಜ್ಜಿ, ನಾಳೆ ನಮ್ ಪಕ್ಕದ ಮನೆ ಶಾರದಾ ಮದ್ವೆ ಇದೆ. ಬೆಳಿಗ್ಗೆ ಮುಡ್ಕೊಳಕ್ಕೆ ಅಂತ ಇಟ್ಟಿದೆ. ಹೂವಿಗೆ ನೀರ್ ಹಾಕಿ ಬಟ್ಟೆಲಿ ಮಡ್ಚಿಡು, ಇಲ್ಲ ಬಾಡೋಗುತ್ತೆ. ಸರಿ. ಅವ್ನ್ ಬಾಗ್ಲ ಹತ್ರ ಬಂದು ಬೆಲ್ ಹೊಡೆದಿದ ತಕ್ಷಣ ಬೀಳ್ಬೇಕಂಗೆ ತಲೆ ಮೇಲೆ. ನಾನ್ ನೋಡ್ಕೊಳ್ತೀನಿ ಸರ್. ನೋಡು, ಅದೇ ಮನೆ. ಮಲಗಿರ್ತಾರೇನೋ? ಲೈಟ್ ಹಾಕಿದಾರ ನೋಡು. ಲೈಟ್ ಹಚ್ಕೊಂಡು ತುಂಬಾ ಜನ ಮಲಗಿರ್ತಾರೆ. ಮೊದ್ಲು ನೀವ್ ಹೋಗ್ ನೋಡಿ. ಹೆದರ್ಕೋಬೇಡ, ಎಲ್ಲ ನಾನು ಹೇಳಿದೀನಿ. ಹೋಗ್ ನೋಡಿ. ಛೇ, ನೀನ್ ಎದುರ್ಪಕ್ಲ. ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನಿನ್ ವಯಸ್ಸಲ್ಲಿ ಆ ಕಲ್ಯಾಣಿ ಮನೇಲಿ ಎಷ್ಟು ಸತಿ ಗೋಡೆ ಹಾರಿದೀನಿ. ಹೇಳಿದೆಲ್ಲ ನೆನ್ಪಿದೆ ತಾನೆ? ಹೋಗ್ ಹೊಡೆದು ಅವ್ನ್ ಮೂತಿ ಎಲ್ಲ ಹಾಳು ಮಾಡಿ. ಬೆನ್ ಮೂಳೆ ಮುರಿದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ನಮ್ಗೆ ಕಾಸು ಕೊಡಿ. ಸರಿ ಸರಿ ಹೋಗು.
ನಿಲ್ಸಿ, ಯಾರಿದು? ಕೇಳ್ತಾ ಇದ್ದೀನಲ್ಲ, ಹೇಳಿ. ಹ? ಯಾರಿದು? ಯಾರು ಅಂತ ನಿನ್ ಗೊತ್ತಿಲ್ಲ ಅಲ್ವಾ? ಅನ್ ಟೈಮಲ್ಲಿ ನಿನ್ ಪ್ರಿಯಕರನ್ನ ಮನೆ ಕರೆಸಿ ಏನ್ ಆಟ ಆಡ್ತಾ ಇದೆಯಾ ನೀನು? ದೇವ್ರೆ, ಆ ಬೆಟ್ಟ ತೆಗಿರಾ. ಅಯ್ಯೋ ಅಯ್ಯೋ ಬಾವ ನೀನಾ? ಬಾಮೈದ. ಅಯ್ಯಯ್ಯೋ, ಎಕ್ಸ್ಕ್ಯೂಸ್ ಮೀ. ಓ ಅಮ್ಮ, ಈ ತರ ಆಸೆ ಇದ್ದಿದ್ರೆ ನನ್ನನ್ನು ಸಾಯಿಸ್ಬಿಟ್ಟಾಗ್ಬೇಕಿತ್ತು. ನಾನ್ ಇವಳಿಗೆ ಏನ್ ಹೇಳಿ ಅರ್ಥ ಮಾಡಿಸ್ಲಿ? ನನಗ್ ನಂಬಿಕೆ ಬರೋದಕ್ಕೋಸ್ಕರ ಹೀಗೆಲ್ಲ ಸುಳ್ಳು ಹೇಳ್ಬೇಡಿ. ಮದ್ವೆ ವಯಸ್ಸಿನ ಮಗಳಿದ್ದಾಳೆ ಅಂತಾನು ನೆನ್ಪಿಲ್ದೆ, ಅದು ಅಲ್ದೆ 70ನೇ ವಯಸ್ಸಲ್ಲೂ ರಸಿಕ ಆಗಿರೋ ಅಪ್ಪನ್ ಮಗ ಅಲ್ವಾ? ದೇವಕಿ, ನೀನ್ ಅನ್ಕೊಂಡಿರಂಗೆ ನನ್ಗೆ ಯಾರ ಮೇಲೂ ಆಸೆ ಇಲ್ಲ. ನನ್ ಮೇಲೂ ನನ್ಗೆ ಆಸೆ ಇಲ್ಲ. ಅಯ್ಯೋ, ಇನ್ನ ಅವಳು ಮುದ್ರೆ ತೋರ್ಸಕ್ಕೆ ಅಂತ ಬರ್ಲಿ, ಬಿಸಿ ನೀರ್ ಹಾಕ್ತೀನಿ ಮುಖಕ್ಕೆ. ಆ ಹುಡುಗಿದ್ ಏನು ತಪ್ಪಿಲ್ಲ. ಮಗು, ಅವಳಿಗೆ ಹೇಳಿದ್ ನಿಮ್ಗೆ ಇಷ್ಟ ಆಗಿಲ್ಲ ಅಲ್ವಾ? ತುಂಬಾ ಜನ ಹೇಳಿದ್ರು ಅವಳನ್ನ ಮನೆಯೊಳಗ್ ಸೇರಿಸ್ಬೇಡಿ ಅಂತ. ಅದೆಲ್ಲ ಕೇಳ್ದೆ ಮಗಳು ಅನ್ಕೊಂಡಿದ್ ನನ್ಗೆ ಮೋಸ ಮಾಡ್ತೀರಾ? ದೇವ್ರೆ, ಇದಕ್ಕೆಲ್ಲ ನಾನು ಏನು ಉತ್ತರ ಹೇಳಿ? ಅಪ್ಪ, ನೀವೇನು ಹೇಳ್ಬೇಡಿ, ಸುಮ್ನೆ ಮಲ್ಕೊಳ್ಳಿ. ಮಗಳೇ, ನೀನಾದ್ರೂ ಅಪ್ಪನ್ ನಂಬು. ನಾನ್ ಎಲ್ಲ ನಿಜ ಹೇಳ್ತೀನಿ. ನಾನ್ ನಿಜ ಹೇಳ್ತೀನಿ. ನಿನ್ನ ಈಗ ಯಾರ್ ಕರ್ದವ್ರು? ನೋಡು, ಎಷ್ಟೊಂದ್ ದಿವಸದಿಂದ ಕೆಲವು ಸತ್ಯನ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇದೀನಿ. ನಾನ್ ಅದನ್ನ ಹೇಳ್ತೀನಿ. ನೀನ್ ಹೇಳೋ ನಿಜ ಯಾರು ನಂಬಲ್ಲ. ಹೇಳ್ತೀನಿ. ನಾನು ಒಪ್ಪಲ್ಲ. ನೀವ್ ಒಪ್ಪಿದ್ರು ಒಪ್ಪದೇ ಇದ್ರು ಕೆಲವು ನಿಜಗಳನ್ನ ನಾನು ಹೇಳ್ತೀನಿ. ನಿಜ ಹೇಳೋದಕ್ಕೆ ನಾನು ಇರೋದು. ನಿಜ ಯಾರ್ ಬೇಕಾದ್ರೂ ಹೇಳ್ಬೋದು, ಮುಚ್ಚಿಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಿದ್ರೆ ನಿಜ ನಾನು ಹೇಳ್ತೀನಿ. ಅಕ್ಕನ್ನ ಇವ್ರಿಗೆ ಮದ್ವೆ ಮಾಡ್ಸೋಕೆ ಇಷ್ಟ ಇಲ್ಲ. ಕರೆಕ್ಟ್. ಅದಕ್ಕೆ ನನಗೂ ಗಂಗಾವತಿ ಟೀಚರ್ಗೂ ಕಳ್ ಸಂಬಂಧ ಇದೆ ಅಂತ ಹೇಳಿ ಸುಮಂಗಲ ಮುಂದೆ ನನಗೆ ಅವಮಾನ ಮಾಡ್ಬೇಕು ಅಂತ ನೀವಿಬ್ರು ಸೇರ್ಕೊಂಡ್ ಮಾಡ್ರೋ ಅಂತ ಐಡಿಯಾ ಅಲ್ವಾ ಇದು? ನೋಡು, ಇದೇ ತಾನೇ ನಿಜ. ನನಗ್ ತೋಡಿದ ಹಳ್ಳದಲ್ಲಿ ನೀವಿಬ್ರೇ ಬಿದ್ರಿ. ಸರಿ, ನಾನ್ ಬರ್ಲಾ? ಅವ್ರು ಹೇಳಿದ್ ನಿಜನಾ? ನಿಜಾನೇ. ಅವನು ಹೇಳಿದ್ದೆಲ್ಲ ನಿಜಾನೇ. ಯಾಕೆ ಈ ತರ ಮಾಡಿದ್ರಿ? ಯಾಕೆ ಅವ್ರು ನಿಮಗೆ ಇಷ್ಟ ಆಗ್ಲಿಲ್ಲ ಹೇಳಿ? ನನಗ ಅವನು ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು? ಹೇಳಿ, ನನಗ್ ಗೊತ್ತಾಗ್ಬೇಕು. ಇಲ್ಲಿ ನೋಡು, ಅದು ಹೊರಗೆ ಹೇಳಕ್ಕಾಗ್ದಿರೋ ಅಂತ ದೊಡ್ಡ ರಹಸ್ಯನೇ. ಇಲ್ಲ, ನೀವೇನು ಮುಚ್ಚಿಡಬಾರದು, ಎಲ್ಲ ಹೇಳ್ಬೇಕು. ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ ಯಾರಿಗೂ ಇಲ್ಲ. ಇದೆ, ನನಗಿದೆ. ಹೇಳಿ ಅಪ್ಪ. ಸೂರ್ಯನ್ಗಿನ್ನ ಆಯಸ್ ಕಡಿಮೆ ಇದೆ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಅವ್ನು ಸಾಯ್ಬೋದು. ಅವರು ಸಾಯೋ ಸ್ಥಿತಿಲಿ ಇದಾರಪ್ಪ. ಅಕ್ಕ, ಬಂಧನ ಸಿನಿಮಾದಲ್ಲಿ ನಾವೆಲ್ಲ ನೋಡಿದೀವಲ್ಲ, ಬಾಯಿಯಿಂದ ರಕ್ತ ಬರೋದು, ಮೂಗಿಂದ ಬರೋದು, ಬ್ಲಡ್ ಕ್ಯಾನ್ಸರ್ ಆಗಿರೋದು, ಆ ತರ ಅಲ್ವಾ? ಅಯ್ಯೋ ದೇವ್ರೆ, ನಿಜನಪ್ಪ? ಅವ್ರಿಗೇನ್ ಕಾಯಿಲೆ ಇದೆ? ಮೆಡಿಕಲ್ ಸೈನ್ಸ್ ಇಂದನೂ ಕಂಡಿಡಿಯಕ್ಕಾಗ್ದಿರೋಂತ ಯಾವುದೋ ದೊಡ್ಡ ರೋಗ. ಅಯ್ಯೋ ಕಬಳಮ್ಮ, ಇಂಥ ಕಾಯಿಲೆ ಇದೆ ಅಂತ ಅವ್ರಿಗೆ ಗೊತ್ತಿದ್ಯಾ? ಇಲ್ಲ, ಯಾವುದೇ ಕಾರಣಕ್ಕೂ ಅವನಿಗೆ ಹೇಳಲ್ಲ ಅಂತ ಅವ್ರ ಅಪ್ಪಂಗೆ ನಾನು ಮಾತು ಕೊಟ್ಟಿದ್ದೀನಿ. ನೀನು ಅಮ್ಮನ ಸಮಾಧಾನ ಮಾಡು ಮಗಳೇ. ಬೇಡ ಮಗಳೇ, ಈ ಸಂಬಂಧ ನಿನಗ್ ಬೇಡ. ಈಗ್ಲೇ ಇದೆಲ್ಲ ಗೊತ್ತಾಗಿದ್ದು ನಿನ್ನ ಅದೃಷ್ಟ ಅನ್ಕೊಳ್ಳೋಣ. ಯಾಕಪ್ಪ ಓಡ್ತಾ ಇದ್ಯಾ? ಮದುವೆ ಮಾಡ್ಕೊಳಕ್ ಹೋಗ್ತಿದ್ದೀನಿ, ಬರ್ತೀಯಾ? ಯಾವ್ದಾದ್ರು ಒಳ್ಳೆ ವಿಷಯಕ್ಕೆ ಹೋಗ್ತಿದ್ರೆ ಯಾವಾಗ್ಲೂ ಅಡ್ಡ ಬಂದ್ ಸಾಯ್ತಾನೆ. ಹೊಡ್ದಾಕ್ಬಿಡ್ತೀನಿ. ಓ, ಕ್ಲಾಸ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ನಲ್ಲಿ ಎಷ್ಟೊತ್ತು ವೆಯ್ಟ್ ಮಾಡ್ದೆ ಗೊತ್ತಾ? ಸಾರಿ ಅಖಿಲ, ಕಂಪ್ಯೂಟರ್ ಕ್ಲಾಸಿಂದ ಬರೋದು ಲೇಟ್ ಆಯ್ತು. ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ. ಅಯ್ಯೋ ನಮ್ಮ ಮಾವ. ಬಾರೋ ಈ ಕಡೆ. ಮನೇಲಿ ಅಪ್ಪ ಇದ್ದಾರಾ? ನಾನ್ ಬಂದಿದ್ದೆ ಈಗ. ಏಯ್, ನಿಂತ್ಕೊಳ್ಳೋ. ಯಾರೇ ಅವನು? ಬೇಡ, ಇವಾಗ ಮಾತಾಡೋದು ಬೇಡ. ಎಲ್ಲ ಇದ್ರಲ್ಲಿ ಇರುತ್ತಲ್ಲ, ಎಲ್ರೂ ಇದೇ ತರ ಇರ್ತಾರಲ್ಲ. ಏನು ಭಯ ಪಡ್ಬೇಡ, ನಿಮ್ಮ ಅಮ್ಮ ತಗೊಂಡೋಗಿದ್ದು ನಮ್ಮ ಅಪ್ಪನ ಔಷಧಿ ಲಿಸ್ಟ್. ಇದೇ ನಿಜವಾದ ಲವ್ ಲೆಟರ್. ನಿಜವಾದ ಲವ್ ಲೆಟರ್ ನನ್ನ ಹತ್ರ ಕೊಡು. ಏನಣ್ಣ? ಬಾಮೈದ ಎಲ್ಲಿ? ಅಲ್ಲಿದಾರ್ ನೋಡಿ. ಏನ್ ಇಷ್ಟೊಂದು ಸಂತೋಷವಾಗಿದ್ದೀರಾ? 10 ಲಕ್ಷದ ಪಾಲಿಸಿ ಬಗ್ಗೆ ಮಾತಾಡೋದಕ್ಕೆ. ಬಾಮೈದ. ಏನ್ ಬಾವಾ, ಅವ್ನು ಹೊರಟೋದ್ನಾ? ಇಲ್ಲ, ಆದ್ರೆ ಬೇಗ ಸತ್ತೋಗ್ತಾನೆ. ಹಾಗಾದ್ರೆ ನಾವು ಪ್ಲಾನ್ ಮಾಡಿದ್ ಓಕೆ. ಅದ್ರಿಂದ ಅಲ್ಲ, ಬೇರೆ ದಾರಿ ಗೊತ್ತಾಗ್ದೆ ನಿಜ ಎಲ್ಲ ಹೇಳ್ಬೇಕು ಅನ್ಕೊಂಡೆ. ಭಗವಂತ ಕಾಪಾಡ್ಬಿಟ್ಟ. ಈಗ ಕತೆ ಬೇರೆ ದಾರಿಯಲ್ಲಿ ಹೋಗ್ತಿದೆ. ಯಾವ ದಾರಿಲಿ?
ಅವನ್ಗೆ ಆಯಸ್ ಕಮ್ಮಿ ಇದೆ ಅಂತ ಅವನು ಯಾವ್ದೇ ಕ್ಷಣದಲ್ಲಿ ಸಾಯೋ ಅಂತ ರೋಗಿಷ್ಟ ಅಂತ ಹೇಳಿದೀನಿ. ನನ್ ಮಗಳು ದೇವಕಿನೂ ಶಾಕ್ ಆಗಿದ್ದಾರೆ. ನಿಜವಾಗ್ಲೂನಾ? ನಮ್ಮ ಅಪ್ಪನ ಆಣೆಗಳು. ಹಾಗಾದ್ರೆ ಅವನ ಪ್ರೀತಿಯ ಮೊದಲನೇ ಬೇರು ಕಟ್ ಆಗೋಯ್ತು. ಇನ್ನು ಅವ್ನ್ ನೇಣಿಗ್ ಬೇಕಾಗಿರೋ ಹಗ್ಗನ ನಾವ್ ಅವನನ್ನ ಇಟ್ಕೊಂಡೇ ತಯಾರಿಸ್ಬೋದು. ಬಾಮೈದ ಸರಿ, ನಾನು ಹೋಗ್ಲಾ, ಸ್ವಲ್ಪ ಕೆಲಸ ಇದೆ. ನಾನ್ ಸ್ಕೂಟರ್ ಅಲ್ಲ ಬಾವ, ನಾನ್ ಸ್ಕೂಟರ್ ಬಿಡ್ತೀನಿ ನಿನ್ನ. ಬಾವ ಬಿಡ್ತೀನಿ ನಾನು. ಏನಾಯ್ತು ಇವ್ರಿಗೆ? ನನ್ ಸೂರ್ಯನ ಕಾಪಾಡಿದೇವ್ರೆ. ಓ, ಅದು ಯಾವಾಗ್ಲೂ ಮಾಡೋರೆ ಮಾಡ್ಲಿ. ಹೌದೌದು, ಹಾಗೆ ಮಾಡೋಣ. ನೀನೇ ನಮ್ಮ ಈ ಕಡೆ. ಸೂರ್ಯಂಗೋಸ್ಕರ ದೇವ್ರ ಹತ್ರ ಬೇಡ್ಕೊಳಕ್ ಬಂದೆ. ನೀವು ಹೋಗಿ, ನಾನು ಬರ್ತೀನಿ. ಯಾವಾಗ್ಲೂ ನಾವ್ ಆಸೆ ಪಡೋದ್ ಸಿಗಲ್ಲ, ಹಣೆಲ್ ಬರ್ದಿದ್ ನಡೆಯುತ್ತೆ. ನನ್ ಮಗಳು ಬೇಜಾರಾಗ್ಬಾರ್ದು. ದೀರ್ಘಾಯಿಸಿರೋ ಅಂತ ಒಂದು ಹುಡುಗನ್ನ ನಾನ್ ಹುಡುಕ್ತೀನಿ. ಇಷ್ಟ ಇಲ್ದಿರೋ ಜೊತೆ ಮದ್ವೆ ಆಗಿ 1000 ವರ್ಷ ಬದುಕೋದಕ್ಕಿಂತ ಮನ್ಸು ಒಪ್ಪಿರೋ ಜೊತೆ ಒಂದಿನ ಜೀವನ ಮಾಡಿದ್ರು ಸಾಕಪ್ಪ. ಅಪ್ಪ, ನಮ್ಮ ಮದ್ವೆ ಆದಷ್ಟು ಬೇಗ ಮುಗಿಸ್ಕೊಡಿ. ದೇವ್ರೆ, ನಿನ್ನ ಹತ್ರ ಏನೇ ಬೇಡ್ಕೊಂಡ್ರು ನೀನ್ ಕೈ ಬಿಟ್ಟಿಲ್ಲ. ಅವ್ರ ಕಾಯಿಲೆ ವಾಸಿ ಆಗ್ಬೇಕು, ಆಯಸ್ ಗಟ್ಟಿ ಆಗ್ಬೇಕು. ಹಲೋ, ಏನ್ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದೀರಾ? ಇತ್ತೀಚೆಗೆ ನೀವು ಕಾಣಿಸ್ತಾನೆ ಇಲ್ಲ, ಏನಾಯ್ತು? ದೇವ್ರ ಹತ್ರ ಕೆಲವು ಬೇಡಿಕೆ ಇಡ್ತಾ ಇದ್ದೆ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಬೇಡ್ಕೊಳ್ಳೋದಷ್ಟೇ ನಮ್ ಕೆಲ್ಸ. ನಿರ್ಧಾರ ದೇವ್ರು ಮಾಡ್ತಾನೆ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳ್ತಾರಾ? ಕೇಳ್ತಾರೆ, ಖಂಡಿತ ನಮ್ ಕಷ್ಟ ಕೇಳ್ತಾರೆ. ಆದ್ರೆ ನಂಬಿಕೆ ಇರ್ಬೇಕು ಅಷ್ಟೇ. ಒಂದ್ ಹಂತ ಆದ್ಮೇಲೆ ಯಾರನ್ನು ಕೂಡ ಅತಿಯಾಗಿ ನಂಬಾರ್ದು. ಸ್ನೇಹ, ನಂಬಿಕೆ ಅಂತೆಲ್ಲ ಹೇಳೋದು ಗಾಜಿನ ಕನ್ನಡಿ ಇದ್ದ ಹಾಗೆ, ಕೆಳಗ್ ಬಿದ್ದಿದ ತಕ್ಷಣ ಒಡೆದು ಹೋಗುತ್ತೆ. ಹಾಗಾದ್ರೆ ಎಲ್ಲ ಕೈ ತಪ್ಪು ಹೊರಟೋಗುತ್ತೆ, ಜೀವನನೇ ಹಾಳಾಗ್ಬಿಡುತ್ತೆ. ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾನು ಯಾವಾಗ್ಲೂ ಹೀಗೇನೆ, ಗೆಲ್ಲೋದ್ರ ಬಗ್ಗೆ ಮಾತ್ರ ಅಲ್ಲ, ಸೋಲೋದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ. ಜೀವನ ಕಲ್ಸಿರೋದು ಅದನ್ನೇ. ಇಲ್ಲ, ನಾನ್ ಸೋಲೋದಿಲ್ಲ. ನೀನ್ ಗೆಲ್ಬೇಕು ಅಂತ ನನ್ಗೂ ಇಷ್ಟನೇ. ನೀನ್ ಗೆದ್ರೆ ನಾನು ಗೆದ್ದ ಹಾಗೆ. ಮತ್ತೆ ಯಾಕೆ ಅರಂಗೇಟ್ರಂ ಬೇಡ ಅಂತ ಹೇಳಿದ್ಯಾ? ಬೇಡ, ಏನೂ ಬೇಡ. ಏಯ್, ನೀನ್ ಹಂಗೆ ಹೇಳ್ದೆ ನಾನು ಸುಮ್ಮನೆ ಬಿಡೋದಿಲ್ಲ. ವಿಷಯ ಏನು ಅಂತ ಹೇಳು. ಏನೂ ಇಲ್ಲ. ಇಲ್ಲಿ ನೋಡು, ಟೀಚರ್ನ ಹೇಗೆ ಫೇಸ್ ಮಾಡೋದು ಅನ್ಕೊಂಡ್ರೆ ಅದೆಲ್ಲ ನಾನು ಸರಿ ಮಾಡ್ತೀನಿ. ನಿನ್ನ ನೃತ್ಯನ ನಾನು ನೋಡಬೇಕು. ಯಾಕೆ ಮಾಡೋದಿಲ್ವಾ? ಮಾಡ್ತೀನಿ, ನಿಮ್ಗೋಸ್ಕರ. ಅದಕ್ಕೆ ಯಾಕೆ ಅಳ್ತೀಯಾ? ಏನೂ ಇಲ್ಲ. ಈಗ ಓಕೆ ಅಲ್ವಾ? ಮತ್ತೆ ಟೀಚರ್ನ ವಾಪಸ್ ಕರ್ಕೊಂಬರೋದು ನನ್ನ ಜವಾಬ್ದಾರಿ. ಹಲೋ, ನೋಡು, ಈ ಅಳೋದು ಸ್ವಲ್ಪ ನಿಲ್ಸು. ಅಳೋ ಕಥೆಗಳು ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ನೋಡು, ಆಮೇಲೆ ನಾನು ವೈಲೆಂಟ್ ಆಗ್ಬಿಡ್ತೀನಿ. ಯಾಕಯ್ಯ ಯಾವಾಗ್ಲೂ ಭಿಕ್ಷಿಕನ್ ತರ ಕೈ ಚಾಸ್ತಾನೆ ಇರ್ತೀಯ? ಕೊಡೋದಕ್ಕೆ ಏನು ಇಲ್ಲ ನನ್ನ ಹತ್ರ. ಅಯ್ಯೋ, ಅದೆಲ್ಲ ಅಲ್ಲಪ್ಪ, ಸುಮ್ನೆ ಕೆಳಗ್ಲೇರಿ. ಎಲ್ಲ ಸರಿ ಮಾಡ್ಕೊಡ್ತೀನಿ ಅಂತ ನಿಮ್ ವಕೀಲರು ಒಪ್ಕೊಂಡ್ರು ತಾನೆ? ಯೋ, ದುಡ್ಡು ಎಷ್ಟು ತಗೊಂಡಿದ್ದಾನೆ ಅದಾದ್ರೂ ನೆನ್ಪಿದ್ಯಾ ನಿನ್ಗೆ? ಆಗಲ್ಲ ಅಂದ್ರೆ ಹೇಗೆ? ಆ ಸೆಕ್ಷನ್ಗೆ, ಕೇಸ್ಗೆ ಎಲ್ಲ ದುಡ್ಡು ಬೇಕಲ್ಲಣ್ಣ. ಜಪ್ತಿ ಮಾಡೋದು ತಡೆ ಆಗಿದೆ. ಇವಾಗ ಅಡ್ವೊಕೇಟ್ ಬೈದ್ರೆ ಏನಾಗುತ್ತೆ? ಓ, ಈಗ ಕಳ್ಳಂಗೆ ಹಾವು ಕಚ್ದಂಗ ಆಯ್ತು. ಮಾಧವ, ನಾನೀಗ ಏನ್ ಮಾಡ್ಲಿ? ನಮ್ ಪೂರ್ವಿಕರು ಮಾಡಿಟ್ಟಂತ ಆಸ್ತಿ ಪಾಸ್ತಿ ನನ್ ಚೈನ್ವರ್ಗೂ ಮಾರಿದ್ದೀನಿ. ಇಲ್ಲ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಯಾವ ಕೆಲ್ಸನೂ ಆಗಲ್ಲ. ಇಲ್ಲ, ನಿಮ್ ಚೈನ್ ತಗೊಂಡು ಯಾರಿಗೇನಾಗಬೇಕು? ನಿನಗ್ ನಾನು ಹೋಗಯ್ಯ, ಹೋಗು ಹೋಗು. ಇನ್ನು ನನ್ನ ಹತ್ರ ದುಡ್ಡೇ ಇಲ್ಲ. ಮವ, ನೀನ್ ಯೋಚನೆ ಮಾಡ್ಬೇಡ, ಎಲ್ಲ ಈ ಮಾಧವ ನೋಡ್ಕೋತಾನೆ. ಜಾತ್ರೆ ಊರಲ್ಲಿ ಮುಗಿಯೋ ಅಷ್ಟರಲ್ಲಿ ಇಲ್ಲಿ ಕೆಲವು ವಿಷಯಗಳು ನಡೆಯುತ್ತೆ. ನೀವು ಧೈರ್ಯವಾಗಿ ಹೋಗಿ, ಧೈರ್ಯವಾಗಿ ಹೋಗು, ಸಾಕು. ಓಕೆ, ನನ್ ಸ್ಕೂಟರ್ ಹತ್ತು. ಅಯ್ಯೋ, ಅದು ಮಾತ್ರ ಬೇಡ ಬಾವಾ, ಬೇಡ ಬೇಡ. ಹೇ, ಗಾಡಿಗೇನಾಗಿದೆ? ಇದನ್ನ ಪ್ಯಾಕ್ ಬೇರೆ ಏನಾದ್ರು ಬೇಕಾ? ಬೇಡ. ಬನ್ನಿ ಬನ್ನಿ, ಬೇಗ ಹತ್ತಿ. ವಿಶಾಲ್ಪುರ, ವಿಶಾಲ್ಪುರ. ಇಳಿಯೋರಿದ್ರೆ ಇಳಿರಿ, ಹತ್ತೋರಿದ್ರೆ ಹತ್ತಿ. ಬೇಗ ಬೇಗ ಹತ್ತಿ. ವಿಶಾಲ್ಪುರ, ವಿಶಾಲ್ಪುರ. ಹತ್ತೋರು ಯಾರಾದ್ರೂ ಇದ್ದಾರಾ? ಯಾರಾದ್ರೂ ಇದ್ದಾರಾ? ಗಾಡಿ ಹೊರಡ್ತಾ ಇದೆ. ಅದು ಸೂರ್ಯ ಅಲ್ವಾ? ಹೌದು ಸರ್. ಹಾಗಾದ್ರೆ ಒಂದ್ ಗಾಡಿ ಹಿಂದೆನೆ ಹೋಗು. ಬೇಗ ಹೋಗಯ್ಯ, ಬೇಗ ಬೇಗ ಹೋಗು. ಆದಷ್ಟು ಬೇಗ ಹೋಗೋ.
ನಾನಿಲ್ಲಿ ಬಂದು 3 ತಿಂಗಳಾಯ್ತು. ನಿಮ್ಮ ಚಿಂತೆ ನನಗೂ ಚಿಂತೆನೆ. ನಿಮ್ಗೋಸ್ಕರ ಜೀವ ಕೊಡ್ಬೇಕಾ ಅದಕ್ಕೂ ನಾನು ತಯಾರೇ. ಅವ್ರ ಹೆಸರು ಗೊತ್ತಿಲ್ಲದೆ ಇರೋರು ಈ ಊರಲ್ಲಿ ಯಾರಾದ್ರೂ ಇರ್ತಾರಾ? ಯಾಕೆ ನೀನ್ ಹೀಗ್ ಟೆನ್ಷನ್ ಮಾಡ್ಕೋತಿದ್ಯಾ? ಅವ್ರಲ್ಲಿಗೆ ಬರ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಬಂದಿಲ್ಲ. ನೀನ್ ನೋಡಿದ್ಯಾ? ದೇವ್ರೆ, ಅವ್ರು ಎಲ್ಲಿಗೆ ಹೋಗಿರ್ಬೋದು? ಅಲ್ಲೆಲ್ಲ ಜನ ಕೂಗಾಡ್ತಾ ಇದಾರೆ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಇನ್ನೂ ರೆಡಿ ಆಗಿಲ್ವಾ? ಟೈಮ್ ಎಷ್ಟು ಅಂತ ಗೊತ್ತಾ? ಹಾ, ಅಪ್ಪ ಅಮ್ಮನ ಹತ್ರ ತಾತನ ಹತ್ರ ಆಶೀರ್ವಾದ ತಗೊಂಡು ಸ್ಟೇಜಿಗೆ ಬಂದ್ಬಿಡು. ಹಾ. ಅವ್ರು ಇನ್ನೂ ಬಂದೇ ಇಲ್ವಲ್ಲ ಅಪ್ಪ? ಇಲ್ಲೇ ಎಲ್ಲೋ ಇರ್ತಾನೆ. ಅವ್ರ ಆಸೆ ಪಟ್ಟಿದ್ದಕ್ಕೆ ನಾನು ಈ ತರ ತಯಾರಾಗಿದ್ದು. ನಿನ್ನನ್ನ ಆಟ ಆಡಿಸ್ಬೇಕು ಅಂತ ಬಚ್ಚಿಟ್ಕೊಂಡಿರ್ಬೇಕು. ಇವಾಗ ಮನ್ಸಲ್ಲಿ ಯಾವ ಚಿಂತೆನೂ ಇರಬಾರ್ದು. ದೇವ್ರ ನೆನೆಸ್ಕೊಂಡು ಅರಂಗೇಟಂ ಶುರು ಮಾಡ. ಅರಂಗೇಟಂ ಶುರು ಮಾಡೋದಕ್ಕೆ ಸರಿಯಾದ ಸಮಯ ಬಂದಿದೆ. ನನ್ನ ಕಾಲಕ್ಕೆ ಬಿದ್ದ ಆಶೀರ್ವಾದ ತಗೊಂಬ. ಅಲ್ಲ, ಅದು ಅವ್ರ ಆಶೀರ್ವಾದ ತಗೋ ಅಂತ ಹೇಳಿದೆ. ಅಲ್ಲ, ಅದು ಬಾವಂದು. ಓಕೆ. ಟೌನಿಂದ ತಂದಿದ್ದು ನಿನಗೆ ಸರ್ಪ್ರೈಸ್ ಆಗಿರುತ್ತೆ ಅಂತ, ಅದಕ್ಕೆ ನಿನಗೇನು ಹೇಳ್ದೆ ಹೋಗಿದ್ದು. ಥ್ಯಾಂಕ್ಸ್. ಇದೇನಿದು ಮೂಗಲ್ಲೆಲ್ಲ ರಕ್ತ? ಅದು ಏನೂ ಇಲ್ಲ, ಬರೋ ದಾರಿಲಿ ಬಿದ್ಬಿಟ್ಟೆ ಅಷ್ಟೇ. ಅದೇನೇ ಆಗ್ಲಿ, ನಾವು ಬೇಗ ಹಾಸ್ಪಿಟಲ್ಗೆ ಹೋಗೋಣ. ನನಗೇನೂ ಆಗಿಲ್ಲ. ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡು, ನಾನು ಮುಖ ತೊಳ್ಕೊಂಡ್ ಬರ್ತೀನಿ. ಇಲ್ಲಿ ನೋಡಿ. ಹೇಳೋದನ್ನ ಕೇಳು ಪ್ಲೀಸ್, ಹೋಗು. ನೀನ್ ಬಂದ್ಬಿಟ್ಟ? ಬರಲ್ಲ ಅನ್ಕೊಂಡಿದ್ರಿ ಅಲ್ವಾ? ಅದ್ಯಾಕ್ ನೀನ್ ಹಾಗೆ ಹೇಳ್ತಿದ್ಯಾ? ಬೇಡ, ಜಾಸ್ತಿ ನಾಟಕ ಮಾಡಬೇಡಿ. ನಿಮ್ಮನ್ನ ತಂದೆ ಥರನೇ ನಾನು ಅನ್ಕೊಂಡಿದ್ದೆ. ಸಾಯ್ಬೇಕು ಅಂತ ತೀರ್ಮಾನ ಮಾಡ ನಾನು ಇಲ್ಲಿಗೆ ಬಂದಿದ್ದು. ಆದರೆ ಹೇಗೋ ನಾನು ಸುಮಂಗಲನ್ನ ಇಷ್ಟಪಟ್ಟೆ. ಅವಳಿಗಾಗಿ ಬದುಕಬೇಕು ಅಂತಾನೂ ಅನ್ಕೊಂಡೆ. ಅದಿಷ್ಟ ಇಲ್ಲ ಅಂದ್ರೆ ಬನ್ನಿ, ಕತ್ತಿದ ಏನಾದ್ರೂ ತಗೊಂಡು ಚುಚ್ಚಿಬಿಟ್ಟು ನಾನು ಸಾಯಿಸಿ ಬನ್ನಿ. ಅದನ್ನ ಬಿಟ್ಟು ಕತ್ಲಲ್ಲಿ ರೌಡಿಗಳನ್ನ ಕಳಿಸಿ ಹೊಡಿಸ್ಬೇಕು ಅಂತ ಅನ್ಕೋಬೇಡಿ. ಬಾಮೈದ, ಇವನ್ಗೇನ್ ತಲೆ ಕೆಟ್ಟಿದ್ಯಾ? ಏನ್ ಹೇಳ್ತಿದ್ದಾನೆ ಇವನು? ಸಾಯಿಸೋದು ಕಳ್ಸಿದ್ನ? ಯಾರನ್ನ? ಬಾವ, ತಪ್ಪು ತಿಳ್ಕೊಬೇಡ. ನನಗೆ ನೀನೇ ಮುಖ್ಯ. ನಿನ್ನನ್ನು ಕಾಪಾಡೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಜಾತ್ರೆ ಮುಗಿಯೋಷ್ಟರಲ್ಲಿ ಇಲ್ಲಿ ಕೆಲವು ವಿಷಯಗಳು ನಡೆಯುತ್ತೆ ಅಂತ ನಾನು ಹೇಳ್ದೆ ಅಲ್ವಾ ನಿನಗೆ?
ಅವನ್ ಕತೆ ಮುಗ್ಸೋದಿಕ್ಕೆ ಆಳುಗಳನ್ನ ಕಳ್ಸಿದ್ ನಾನೇ. ಬಾವಾ, ನೀನ್ ನನ್ನ ಗಲ್ಲಿಗೆ ಏರಿಸ್ಬಿಡ್ತೀಯಲ್ವಾ? ಇಲ್ಲ ಬಾವಾ, ನಿನ್ಗೆ ಒಳ್ಳೇದ್ ಮಾಡಕ್ಕೋಸ್ಕರನೇ ಈ ತರ ನಾನು. ಸಾಕು, ನೀನ್ ಮಾಡಿದ್ದೆಲ್ಲ ಸಾಕು. ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ದೇವಿ, ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಆದಷ್ಟು ನಾನು ಸಂಭಾಳಿಸ್ದೆ. ಈಗ ತಿಳಿದು ನಾನು ಯಾರಿಗೂ ದ್ರೋಹ ಮಾಡೇ ಇಲ್ಲ. ತಿಳಿದೇ ಯಾರಿಗಾದ್ರೂ ದ್ರೋಹ ಮಾಡಿದ್ರೆ ನನ್ನ ಜೀವನ ತೆಗೆದುಬಿಡು ನಾಗಪ್ಪ. ಬಿಡು, ಇಲ್ಲ ಬಿಡು, ಬಿಡು ನನ್ನ. ನಾನ್ ಬದುಕೋದಿಲ್ಲ. ಯಾರ ಸಹಾಯನೂ ಬೇಡ, ಯಾರು ಸಾಯೋದು ಬೇಡ. ಬಿಡು ನನ್ನ. ಇಲ್ಲ, ಬಿಡೋದಿಲ್ಲ. ನೀವು ಸಾಯ್ಬೇಕು ಅಂತ ನಾನು ಇಲ್ಲಿಗೆ ಬರ್ಲಿಲ್ಲ. ನೀವು ಸತ್ರೆ ಅದ್ರ ಶಾಪ ನನಗೇನೆ ಸುತ್ಕೊಳುತ್ತೆ. ನನ್ಗದಿಷ್ಟ ಇಲ್ಲ. ಏನಂತ ಹೇಳ್ದೆ? ಸಾವಿನ ಶಾಪನ? ಹಾಗಂದ್ರೆ ಯಾರನ್ನೋ ನೀನ್ ಸಾಯಿಸ್ ಬಂದಿದ್ಯಲ್ಲ? ನಿಜ ಹೇಳು, ನೀನ್ ಯಾರನ್ನ ಸಾಯಿಸಿದ್ಯಾ? ನಾನು ಯಾರನ್ನೂ ಸಾಯಿಸಿಲ್ಲ. ಎಲ್ಲರನ್ನೂ ತುಂಬ ಪ್ರೀತಿಸ್ತಾ ಇದ್ದೆ. ಆದರೆ ನಾನು ಪ್ರೀತಿ ಮಾಡಿದ್ಕೆ ನನಗೆ ಸಿಕ್ಕಿದ್ದೇನು ಗೊತ್ತಾ? ಅವಳಿಗೆ ನೀನು ಅಂದ್ರೆ ಜೀವ, ಗೊತ್ತಾ? ನನಗೆ ಪ್ರಿಯಾ ಅಂದ್ರೆ ಇಷ್ಟ ಇಲ್ಲ ಅಂತ ಅಲ್ಲಮ್ಮ. ಆದರೆ ಫ್ರೆಂಡ್ ಥರ ಇರೋ ಅವಳನ್ನ ವೈಫಾಗಿ ತಗೊಳಕ್ ಆಗ್ತಾ ಇಲ್ಲ ನನಗೆ. ನೀವು ಚಿಕ್ಕೋರಾಗಿದ್ದಾಗ್ಲೇ ನಾನು ಅಣ್ಣನು ಅವಳು ನಿನಗೆ ಅಂತ ತೀರ್ಮಾನ ಮಾಡಿದ್ದೀವಿ. ನಿಮ್ಮಪ್ಪನ ಆಸೆನೂ ಅದೇ. ಮಾಮಾಗೆ ನಾನೇ ಹೇಳ್ತೀನಿ ಬಿಡು. ಬೇಡ, ನೀನ್ ಹಾಗೇಳಿದ್ರೆ ಅವ್ರತ್ರ ಏನೂ ಇಲ್ಲ ಅಂತ ನಾವ್ ಅವ್ರನ್ನ ದೂರ ಮಾಡ್ತಿದೀವಿ ಅನ್ಕೊಳ್ತಾರೆ. ಅವಳಿಗೆ ಒಳ್ಳೆ ಹುಡುಗನ ನಾನೇ ಹುಡುಕ್ತೀನಿ. ಅವಳಿಗೆ ಹುಡುಗನ್ ನೋಡೋ ಕಷ್ಟನ ನೀನೇನ್ ತಗೋಬೇಡ. ನಿನಗ್ ಅವಳನ್ನ ಮದ್ವೆ ಮಾಡ್ಕೊಳಕ್ ಆಗುತ್ತಾ ಇಲ್ವಾ ಹೇಳು. ನೋಡು, ನಿನ್ಗೆ ಅಮ್ಮನ ಮೇಲೆ ಪ್ರೀತಿ ಇದ್ರೆ ಹಾಗಲ್ಲ ಅಂತ ಹೇಳ್ಬೇಡ. ಹೇಳಿದ್ರೆ ಅಮ್ಮ ಅಂತ ನೀನ್ ಕೂಗೋಕೆ ಆಮೇಲೆ ನಾನಿರೋದಿಲ್ಲ. ಹೇಳಪ್ಪ, ಮಾವ ಬಂದಿರೋದು ಒಳ್ಳೆ ದಿನ ನೋಡ್ಕೊಂಡೇನೆ. ಅವ್ರಿಗೇನ್ ಉತ್ತರ ಕೊಡ್ಲಿ? ಅಮ್ಮ ಅಂತ ಕರೆಯೋದಕ್ಕೆ ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು. ನೀನೆಲ್ಲ ಹೋಗ್ತಾ ಇದೀಯಾ? ಎಸ್ಟೇಟ್ಗೆ. ಪ್ರಿಯಾ ಬರ್ಲಿಲ್ವಾ ಅಂಕಲ್? ಅವಳು ಆಚೆ ನಿಂತ್ಕೊಂಡು ಗಾಳಿ ತಗೋತಾ ಇದ್ದಾಳೆ. ನಾನು ಬರ್ತೀನಿ. ರಾಜಲಕ್ಷ್ಮಿ ಏನಾದ್ರೂ ಹೇಳಿದ್ಲ? ಎಲ್ಲ ನಿಮ್ಮಿಷ್ಟದ ಹಾಗೆ ಆಗಲಿ. ಹಾಗಾದ್ರೆ ಬರೋ ಮುಂದಿನ ಮುಹೂರ್ತದಲ್ಲಿ ಮಾಡ್ಬಿಡೋಣ ಅಲ್ವಾ ಲಕ್ಷ್ಮಿ? ನೀವು ನಿರ್ಧಾರ ಮಾಡಿದ್ಮೇಲೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ವಲ್ಲ. ಒಂದ್ ನಿಮಿಷ. ಏನು ಅಂದ್ರೆ? ಏನಾಯ್ತು ಪ್ರಿಯಾ? ಅಪ್ಪ ಹತ್ರ ಅಮ್ಮ ಹತ್ರ ಓಪನ್ ಆಗಿ ಹೇಳಕ್ ನನಗೆ ಧೈರ್ಯ ಸಾಕಾಗಿಲ್ಲ. ನೀವ್ ಮನ್ಸ್ ಮಾಡಿದ್ರೆ ನನ್ನ ಕಾಪಾಡ್ಬೋದು. ವಿಷಯ ಏನು ಅಂತ ಮೊದಲು ಹೇಳು. ನನಗೆ ಒಬ್ರ ಮೇಲೆ ಇಷ್ಟ ಇದೆ. ಮದ್ವೆ ಮಾಡ್ಕೊಳ್ಳೋದಾದ್ರೆ ಅವರನ್ನ ಬಿಟ್ಟು. ಅಷ್ಟೇ ತಾನೇ? ಡೋಂಟ್ ವರಿ. ಈ ಪ್ರಾಬ್ಲಮ್ನ ಈಸಿಯಾಗಿ ನಾನು ಸಾಲ್ವ್ ಮಾಡ್ತೀನಿ. ಓಕೆ? ನಿಮಗ್ ನನ್ನ ಮೇಲೆ ಕೋಪನೇ ಇಲ್ವಾ? ಕೋಪನ? ಈಗ್ಲೇನೆ ನೀನಂದ್ರೆ ನಂಗೆ ತುಂಬಾ ಇಷ್ಟ. ಹಾಗಾದ್ರೆ ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಇಲ್ಲಿ ನೋಡು, ಸ್ನೇಹ ಅನ್ನೋದು ಕೇಳಿದ ತಕ್ಷಣ ಕೊಡೋದಲ್ಲ, ಮನ್ಸೊಳಗಡೆ ಅರ್ಥ ಆಗ್ಬೇಕದು. ಇರ್ಲಿ, ಯಾರದು? ಸ್ಯಾಮ್ಸಂಗ್ ಪ್ರಾಡಕ್ಟ್ ನ ಮ್ಯಾನೇಜರ್. ಹೆಸರೇನು? ಜಯಪ್ರಕಾಶ್. ಜಯಪ್ರಕಾಶ್ಗೆ ಇಲ್ಲಿರೋ ಎಲ್ಲರ ಬಗ್ಗೆ ಗೊತ್ತು. ನಮ್ಮ ಮದ್ವೆಗೋಸ್ಕರ ಒಳ್ಳೆ ದಿನ ನೋಡ್ಬಿಟ್ಟೆ ಅಪ್ಪ ಬಂದಿದ್ದಾರೆ. ಈ ವಿಷಯ ಗೊತ್ತಾದ್ರೆ ಏನ್ ತೊಂದರೆ ಆಗುತ್ತೋ ಗೊತ್ತಾಗ್ತಿಲ್ಲ. ಯಾವ ಭೂಕಂಪನೂ ಆಗಲ್ಲ ಬಿಡು.
ಈ ಮದ್ವೆ ನಮ್ಗೆ ಥ್ರಿಲ್ ಆಗಿರ್ಬೇಕು. ಈಗ ದೊಡ್ಡೋರು ಅನ್ಕೊಂಡಾಗೆ ಇದಾಗ್ಲಿ ಬಿಡು. ಮದ್ವೆ ದಿನ ನೀನ್ ನಿಮ್ ಹುಡುಗನ ಮಂಟಪಕ್ಕೆ ಬರಕ್ ಹೇಳು. ಅಲ್ಲಿ ನಮ್ ಸಸ್ಪೆನ್ಸ್ ನ ಓಪನ್ ಮಾಡೋಣ. ರಾಜಶ್ರೀ ಅಮ್ಮ, GRC ಮೆನನ್ನು, ಸಂಬಂಧಿಕರು, ಮಿತ್ರರು ಎಲ್ಲರೂ ಇರ್ತಾರೆ. ನಿನ್ನ ಮತ್ತೆ ಸ್ಯಾಮ್ಸನ್ ಮ್ಯಾನೇಜರ್ ಅವರ ಮದುವೆ ನೋಡು, ಈ ಸೂರ್ಯನ ಕೈಯಡಿಯಲ್ಲಿ ನಾವು ಅದ್ದೂರಿಯಾಗಿ ಮಾಡ್ತೀವಿ. ಹೌ ಇಸ್ ಇಟ್? ಮಂಟಪಕ್ಕೆ ಕರ್ಕೊಂಡು ಹೋಗಿ. ಮುಹೂರ್ತಕ್ಕೆ ಇನ್ನೂ ಸಮಯ ಇದೆ ಲಕ್ಷ್ಮಿ, ಈಗ್ಲೇ ಹೋಗ್ಬೇಕಾ? ಈಗ ನೀವು ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀನೇನು ಇನ್ನೂ ಹಾಗೆ ನಿಂತ್ಕೊಂಡಿದ್ಯಾ? ನಾನ್ ಪ್ರಿಯಾ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಮಾತಾಡೋಕ್ ಇನ್ನೂ ಟೈಮ್ ಇದೆ ಅಲ್ವಾ? ಇನ್ ಮುಂದೆ ನಿನ್ ಜೊತೆಲೇ ಇರ್ತಾಳಲ್ವಾ? ಬೇಗ ಹೋಗಿ ರೆಡಿ ಆಗೋ. ಹೋಗೋ. ಯಾಕೆ ಲೇಟ್ ಆಗ್ತಿದೆ? ಮುಹೂರ್ತ ಟೈಮ್ ಬಂತು. ಇನ್ನೇನ್ ಬರ್ತಾರೆ. ಮನ್ಸಾರೆ ಒಂದಿನಾನು ನನ್ನ ಹೆಂಡತಿಯಾಗಿ ಇಷ್ಟಪಡದೇ ಇರೋ ವ್ಯಕ್ತಿ ಮಗುನ ನಾನು ಹೊಟ್ಟೆಲಿ ಇಟ್ಕೊಂಡಿದ್ದೀನಿ ಅಂದ ತಕ್ಷಣನೇ ನಾನು ಸತ್ತು ಹೋದ ಲೆಕ್ಕ. ಸೂರ್ಯ ಹೇಳ್ದ ಹಾಗೆ ಪ್ರೀತಿನ ಹೆದ್ರಿಸಿ ಬೆದ್ರಿಸಿ ಪಡೆಯೋದಕ್ಕಾಗಲ್ಲ. ಅಂತ ಪ್ರೀತಿಗೆ ಆಯಸ್ಸು ಕಡಿಮೆ. ಮುಂಚೆನೆ ಈ ವಿಷಯ ಗೊತ್ತಾಗಿದ್ದಿದ್ರೆ ಈ ಡ್ರಾಮಾನ ಅವಾಯ್ಡ್ ಮಾಡ್ಬೋದಿತ್ತು. ಇದ್ರ ಮೇಲೂ ನನಗೆ ಈ ತರ ಇರೋದಕ್ಕಾಗೋದಿಲ್ಲ. ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯನ ಮುಚ್ಚಿಟ್ಟಿದ್ದಕ್ಕೆ ಕ್ಷಮಿಸಿ. ಅವಳೇನ್ ಬರ್ದಿಟ್ಟಿದ್ದಾಳೆ ಅಂತ ಗೊತ್ತಾ? ನನಗೊಂಚೂರು ಅರ್ಥ ಆಗ್ಲಿಲ್ಲ. ನನ್ಗೆ ಅರ್ಥ ಆಯ್ತು. ನನ್ಗೆ ಪ್ರಿಯಾ, ಅವಳನ್ನ ಮುಟ್ಬೇಡ. ಅಮ್ಮ, ಇನ್ಮೇಲೆ ನನ್ನ ಅಮ್ಮ ಅಂತ ಕರಿಬೇಡ. ಹೋಗಾಚೆ. ಅಮ್ಮ, ಪಾಪಿ ನನ್ ಮಗನೆ. ನನ್ನ ಹೊಟ್ಟೆಲಿ ಹುಟ್ಟಿದ ಮಗನ ನೀನು. ಸೀರಿಯಸ್ ಆಗಿ ಅವಳ ಜೊತೆ ಮಾತಾಡ್ಬೇಕು ಅಂತ ಹೇಳಿದಿದ್ದೇನಾ? ಹೇಳೋ. ನನ್ಗೇನು ಅರ್ಥನೇ ಆಗ್ತಿಲ್ಲ. ನಾನಂತದ್ ಏನ್ ಹೇಳ್ದೆ? ಗೊತ್ತಿಲ್ಲ ಅಲ್ವಾ? ಇದನ್ನ ಓದ್ ನೋಡು. ಇಷ್ಟ ಇಲ್ಲ ಅಂದ್ರೆ ಮತ್ಯಾಕೋ ಇವಳ? ಅಮ್ಮ, ಅಮ್ಮ, ಇದು ನಾನಲ್ಲಮ್ಮ. ಬೇಡ, ಇನ್ನೊಂದ್ ಮಾತ್ ನೀನ್ ಆಡ್ಬೇಡ. ನನ್ಗೆಲ್ಲ ಗೊತ್ತಾಯ್ತು. ಅಮ್ಮ, ಮೊದ್ಲು ಹೋಗೋ ಇಲ್ಲಿಂದ. ಅಮ್ಮ, ಹೋಗೋ ಇಲ್ಲಿಂದ. ನನ್ ಕಣ್ಣು ಕಾಣಿಸ್ಕೋಬೇಡ ನೀನು. ನಾನ್ ಸತ್ರೆ ನನ್ಗೆ ಬೆಂಕಿ ಇಡೋಕು ನೀನ್ ಬರ್ಬೇಡ. ಹೋಗೋ ಇಲ್ಲಿಂದ. ಎಲ್ಲ ಕನಸುಗಳು ಮುಗಿದು ಹೋದಾಗೆ ಅಮ್ಮ ಕುಸಿದ್ ಬಿದ್ದದನ್ನ ನೋಡಿದಾಗ ಮನಸ್ಸು ಹೊಡೆದೋಯ್ತು. ನಾನು ಆ ಜಾಗದಲ್ಲಿ ಇರೋದಕ್ಕಾಗ್ಲಿಲ್ಲ. ಕಣ್ಣೆಲ್ಲ ಕತ್ಲು ತುಂಬ್ಕೊಂತು. ಅಲ್ಲಿಂದ ಹೊರಟೆ. ಎಷ್ಟು ದೂರ ಅಂತ ಗೊತ್ತಿಲ್ಲ, ಎಷ್ಟು ಹೊತ್ತು ಅಂತ ಗೊತ್ತಿಲ್ಲ. ನಾನು ಎಲ್ಲಾನು ಕಳ್ಕೊಂಡಾದ್ಮೇಲೆ ಸ್ವಂತ ಅಂತ ಹೇಳೋಕೆ ಈ ಭೂಮಿಲಿ ಯಾರೂ ಇಲ್ಲದೆ ಇರುವಾಗ ಆತ್ಮಹತ್ಯೆಗೆ ತೀರ್ಮಾನ ಮಾಡಿಕೊಂಡೆ. ನಿಮ್ಗಿದೆಲ್ಲ ಗೊತ್ತಿರಲಿಲ್ಲ, ಅದಕ್ಕೆ ಇಷ್ಟೆಲ್ಲ ಆಗಿರೋದು. ಕ್ಷಮಿಸಿ. ಗೊತ್ತಿಲ್ಲದೆ ನಿಮ್ಮ ಮನಸ್ಸಿಗೆ ಕಷ್ಟ ಕೊಟ್ಟಿದ್ರೆ ಕ್ಷಮಿಸಿ. ನಾನು ಕೇಳಿದ್ದಿಲ್ಲ ನಿಜನಾ ಅಥವಾ ಕತೆನಾ? ಇದ್ರಲ್ಲಿ ಯಾವ್ದು ಸತ್ಯ ಯಾವ್ದು ಕತೆ? ಕತೆ, ಉಪಕಥೆ, ಸತ್ಯ ಸುಳ್ಳು ಎಲ್ಲ ಸೇರಿರೋದೇ ನನ್ನ ಜೀವನ.
ನನ್ನ ಇಷ್ಟಪಟ್ಟವ್ರನ್ನೆಲ್ಲ ನಾನು ತುಂಬ ನೋಯಿಸಿದ್ದೀನಿ. ಅಪ್ಪನ ಮೇಲೆ ಕೋಪ ಮಾಡ್ಕೋಬೇಡಿ. ಇಷ್ಟು ದಿನ ಬೆಳೆದಿರೋ ಮನೆ, ಆಟ ಆಡಿರೋ ಮಣ್ಣು, ಸಾಯಂಕಾಲ ಆದ್ರೆ ದೀಪ ಹಚ್ಚೋ ಹಿರಿಯರ ಸಮಾಧಿ, ವರ್ಷಾನ್ಗಟ್ಲೆ ಇದ್ದ ಮನೆ ಮಠನೆಲ್ಲ ಬಿಟ್ಬಿಟ್ಟು ಒಂದಿನ ನಡು ಬೀದಿಗೆ ಬರ್ತೀನಿ ಅನ್ನೋ ಸಂದರ್ಭ ಬಂದಾಗ ತಪ್ಪಿಸ್ಕೊಡೋದಕ್ಕೆ ಏನೇನೋ ಮಾಡಿದ್ರು. ನಮಗ್ ಬೇಕಾಗಿರೋ ಥರ ದೇವರು ತೀರ್ಮಾನ ಕೊಡಲ್ಲ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಷ್ಟೇ ಅಲ್ವಾ? ಸೂರ್ಯ ಅವರು ಇಲ್ಲೇ ಇರೋದಾ? ಇದಾನೆ. ಅವನನ್ನ ನೋಡೋಣ ಅಂತ ಬಂದ್ವಿ. ನಾನು ಅವ್ರ ಮಾವ, ಅವ್ರ ಅಮ್ಮ. ನಮಸ್ತೆ. ಒಳಗ್ ಬಂದ್ ಕೂತ್ಕೊಳ್ಳಿ. ನೀವಿಬ್ರು ಮಾತಾಡ್ಕೊಳ್ಳಿ, ನಾನ್ ಜೀಪಲ್ಲಿ ಇರ್ತೀನಿ. ಸೂರ್ಯ ಅವ್ರ ಅಮ್ಮ ಮತ್ತೆ ಮಾವ. ನಮಸ್ಕಾರ. ಕೂತ್ಕೊಳ್ಳಿ. ನೀನ್ ಹೋಗ್ ಸೂರ್ಯನ್ ಕರಿ. CA ಸೇದು ಮಾಧವನ್ ಅವ್ರ ಮೆಸೇಜ್ ಬೆಳಗ್ಗೆನೆ ಬಂತು. ಆವಾಗ್ಲೇ ಹೊರಟ್ಬಿಟ್ರು. ಎಲ್ಲ ವಿಷಯನೂ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಗೊತ್ತು. ಜೀವಂತವಾಗಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಸ್ವಲ್ಪ ನೆಮ್ಮದಿ ಆಯ್ತು. ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. ನೆನ್ನೆ ನಮ್ಮ ಊರಿನ ಜಾತ್ರೆನೂ ನನ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮು ಇತ್ತು. ಅವನ್ನ ಒಂದ್ಸಲ ನೋಡಿ ನಾನು ಅವನ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಬಂದಿದ್ದೀನಿ. ಸತ್ಯ ಗೊತ್ತಿಲ್ದೇನೆ ನನ್ ಮಗನ್ಗೆ ನಾನು ತುಂಬಾ ನೋವು ಕೊಟ್ಬಿಟ್ಟೆ. ಸೂರ್ಯ ಅವರೇ, ಸೂರ್ಯ ಅವರೇ, ಸೂರ್ಯ ಅವರೇ, ಸೂರ್ಯ ಅವರೇ, ಅಪ್ಪ ಸೂರ್ಯ ಅವರ ರೂಮಲ್ಲಿ ಇಲ್ಲ. ಸರಿಯಾಗಿ ನೋಡಿದ್ಯಾ? ನೋಡ್ದೆ, ಅವ್ರು ಎಲ್ಲೂ ಇಲ್ಲ. ಮತ್ತೆ ಎಲ್ಲಿ ಹೋಗಿರ್ತಾನೆ? ನಾನ್ ನೋಡ್ತೀನಿ. ಬಾವಾ, ನಿನಗ್ ಗೊತ್ತಾ ಅವ್ನ್ ಟೈಮ್ ಬಂದ್ಬಿಡ್ತು. ಯಾರಿಗೆ? ಸೂರಿಗೆ ಕಾರ್ ಆಕ್ಸಿಡೆಂಟ್ ಆಯ್ತು. ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿದ್ದಾರೆ. ನಾವ್ ಹೋಗಿ ನೋಡೋಷ್ಟರಲ್ಲಿ ಅವ್ನ್ ಜೀವನೇ ಹೊಟ್ಟೋಗುತ್ತೆ. ಸೂರ್ಯ, ನನ್ ಮಗನ್ಗೆ ಏನಾಯ್ತು? ಸೂರ್ಯ, ಯಾರ್ ಬಾಬಾ ಇವರು? ಸೂರ್ಯ, ಕರ್ಕೊಂಡು ಹೋಗ್ಬೇಡಿ. ನಾನ್ ನನ್ ಮಗನ್ ನೋಡ್ಬೇಕು. ಇವನು ಸೂರ್ಯ ಅಲ್ಲ, ಸೂರ್ಯದಾಸ್, ಬರಹಗಾರ ಇವನು. ಹಾಗಾದ್ರೆ ನನ್ ಮಗ ಸೂರ್ಯ ಎಲ್ಲಿ? ಡಾಕ್ಟರ್, CI ಸೇತು ಅವ್ರಿಗೆ ಮೆಸೇಜ್ ಕೊಟ್ಟಿದ್ದೀನಿ. ಅವ್ರು ಬರ್ತಿದ್ದಾರೆ. ದೇ ಆರ್ ಆನ್ ದಿ ವೇ. ಡಾಕ್ಟರ್, ಪ್ರಕಾಶ್ಗೆ ಏನ್ ಸಮಸ್ಯೆ ಇದೆ? ವೋಕಲ್ ಕೋಡಲ್ಲಿ ಕ್ಯಾನ್ಸರ್. ಇವಾಗದು ಬ್ರೈನಿಗೆ ಸ್ಪ್ರೆಡ್ ಆಗಿದೆ. ಕಂಟ್ರೋಲೇ ಇಲ್ದಂಗೆ ಎಣ್ಣೆ ಹೊಡೆದ್ರೆ, ಸಿಗರೆಟ್ ಸೇದಿದ್ರೆ ಅದಕ್ಕೆ ಈ ಶಿಕ್ಷೆ. ದೊಡ್ಡ ಹೋಪ್ಸ್ ಏನಿಲ್ಲ, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಿಮ್ ತಾಯಿ ಅಡ್ಮಿಟ್ ಆದಾಗ ಇವನ್ ದಿನ ಬಂದು ನನ್ನ ಕ್ಷಮಿಸಿ ಅಂತ ಕೇಳ್ಕೊಂತಿದ್ದ. ಸಾವು ಕಣ್ಮುಂದೆ ಬಂದ್ರೆ ತಾನೆ ಎಲ್ರು ಹಿಂತಿರುಗಿ ನೋಡೋದು. ಈಗ ನನಗೆ ನೆಮ್ಮದಿ ಆಗ್ತಾ ಇದೆ. ನಿಮ್ಮೆಲ್ಲ ನಾನು ನೋಡೋವರೆಗೂ ನನ್ನ ಪ್ರಾಣ ಹೋಗ್ಬಾರ್ದು ಅಂತ ಬೇಡ್ಕೋತಾ ಇದ್ದೆ. ಅದು ನೆರವೇರಿಸ್ಬಿಟ್ಟ. ಪ್ರಕಾಶ್, ಡೋಂಟ್ ವರಿ, ನಿಮ್ಗೇನೂ ಆಗೋದಿಲ್ಲ. ಆದ್ರೂ ನನಗೆ ತುಂಬ ಸಂತೋಷ ಸೂರ್ಯ. ಅದರ ಮೂಲಕನಾದರೂ ಪ್ರಿಯಾ ಹತ್ರ ಆದರೂ ಅವಳ ಹೊಟ್ಟೆಲ್ ಬೆಳೀತಿರೋ ಮಗು ಹತ್ರ ನಾನು ಮಾಡಿರೋ ತಪ್ಪಿಗೆ ಪರಿಹಾರ ಸಿಗೋದಿಲ್ಲ. ಸೂರ್ಯ, ಸೂರ್ಯ, ಸೂರ್ಯ. ಅಮ್ಮ,
ನಾನು ಹೇಳಿರೋ ಥರನೇ ನೀವು ಮಾಡಿದ್ದೀರ. ಎಲ್ಲ ತಪ್ಪಿಗೂ ನಿಮ್ಮ ಹತ್ರ ಮತ್ತೆ ಕ್ಷಮೆ ಕೇಳ್ತೀನಿ. ನಾನು ಹೋಗ್ತೀನಿ. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಪ್ಪ. ಇಲ್ಲ, ನಾನು ಹೇಳೋ ಸುಳ್ಳನ್ನೆಲ್ಲ ನಂಬಿ ಕಲ್ಯಾಣ ಮಂಟಪದಲ್ಲಿ ನನಗೋಸ್ಕರ ಪ್ರಿಯಾ ಕಾದು ಕಾದು ಹೋಗ್ಬಿಟ್ಲು. ನಾನು ಆದಷ್ಟು ಬೇಗ ಅವಳ ಹತ್ರ ಹೋಗ್ಬೇಕು. ಅದೇ ನನ್ನ ಕೊನೆ ಆಸೆ. ಪಾತ್ರೆ ಒಂದು, ಅಂಡ ಒಂದು, ಬಾಣ್ಲಿ ಒಂದು, ಇನ್ನೊಂದು ಅಂಡ, ಚೇರ್ ಒಂದು. ಇಲ್ಲ, ಈ ದೀಪ ತೆಗಿಕ್ ನಾನ್ ಬಿಡಲ್ಲ, ನಾನ್ ಬಿಡೋದಿಲ್ಲ. ಇದು ನನ್ ಕೊಡೋದಿಲ್ಲ. ಬಿಡಪ್ಪ, ಇದು ನನ್ನ ಕೆಲ್ಸ, ನಾನು ಮಾಡ್ಲೇಬೇಕಿದನ್ನ. ಬಿಡಲ್ಲ, ಇದನ್ನ ತಗೊಂಡ್ ಹೋಗೋದ್ ಬಿಡಲ್ಲ. ಈ ದೀಪನ ಮಾತ್ರ ತಗೊಂಡ್ ಹೋಗ್ಬೇಡಿ ಅಮ್ಮ. ಈ ದೀಪ ತಗೊಂಡ್ ಹೋಗ್ಬೇಡಿ. ಬಿಡು ಮಗಳೇ, ಬಿಡು. ಮಗಳೇ, ನೋಡು, ಅಳೋದ್ರಿಂದ ಏನೂ ಆಗಲ್ಲ. ಅವ್ರಿಗೆ ಏನೇನ್ ಬೇಕೋ ಎಲ್ಲ ತಗೊಂಡೋಗ್ಲಿ. ನಂಗೇನು ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದೆಲ್ಲ ಸಾಲ ಹೇಗಾಯ್ತು? ಇದಕ್ ನಾನು ಏನು ಉತ್ತರ ಹೇಳಿ? ಎಲ್ಲ ನಮ್ ಕರ್ಮ. ನನ್ನ ಹತ್ರನಾದ್ರೂ ಏನಾದ್ರೂ ಹೇಳ್ಬೋದಲ್ಲ. ಇಷ್ಟು ದೊಡ್ಡ ನಿರ್ಧಾರನ ನೀನೊಬ್ನೇ ಹೇಗಪ್ಪ ತಗೊಂಡೆ? ಬಾವ, ಎಂತ ಕೆಲಸ ಮಾಡ್ಬಿಟ್ರಿ ನೀವು? ವಿಷಯ ನನ್ನ ಹತ್ರ ಹೇಳ್ಬೇಕು ತಾನೆ. ಕೋರ್ಟಿಂದ ಸ್ಟೇ ತಗೋಬೋದಿತ್ತಲ್ಲ. ವಿಷಯ ಕೇಳಿ ಗಾಬರಿ ಆಯ್ತು. ಜನಗಳ ಮುಂದೆ ಹೇಗ್ ತಲೆ ಎತ್ತು ನಡೆಯೋದು? ಸಾಕು, ಇನ್ನೂ ಸಮಸ್ಯೆನ ದೊಡ್ಡದ್ ಮಾಡ್ಬೇಡ. ನೀನ್ ಹೋಗಿ ಆ ಮಕ್ಕಳನ್ನ ಸಮಾಧಾನ ಮಾಡು. ಮಾತಾಡಕ್ ಬಂದ್ಬಿಟ್ಲಿ ಇಲ್ಲಿ. ಅವ್ನು ಬಂದಿದ್ದಾನ? ಆ ಮೋಸ ಮಾಡೋದಕ್ಕೆ ಅಂತ ಬಂದಿದ್ದಲ್ಲ ಆ ಕುಟುಂಬದಿಂದ ಅವ್ರ ಮಗ ಬಂದ? ಇಲ್ಲ, ಅವ್ನ್ ಲಾಯರ್ ಬಂದಿದ್ದಾನೆ. ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಬರ್ತೀನಿ. ಮಾಧವ, ಜಗಳ ಆಡಕ್ ಹೋಗ್ಬೇಡ ನೀವು ನೀನು. ಸುಮ್ಮನೆ ಈಗ. ಮಾಧವ, ಯೋಚನೆ ಮಾಡ್ಬೇಡಿ. ಹೋಗೋದೆಲ್ಲ ಹೋಗ್ಲಿ, ಮನ್ಸ್ ಕೆಡ್ಸ್ಕೋಬೇಡಿ. ನಿಮ್ಗೇನಾದ್ರೂ ಆದ್ರೆ? ಇಲ್ಲ, ನನ್ಗೀಗ ಯಾವುದೇ ಚಿಂತೆ ಇಲ್ಲ. ಪೂರ್ತಿಯಾಗಿ ಮುಳುಗಿದ್ಮೇಲೆ ಚಳಿ ಆಗಲ್ವಲ್ಲ. ಆರ್ ಯು ಸೇಲ್ ಆಫೀಸರ್? ಎಸ್. ಈ ಜಪ್ತಿನ ಸ್ಟೇ ಮಾಡೋದಕ್ಕೆ ಇಂಜೆಕ್ಷನ್ ಆರ್ಡರ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಶಟ್ ಅಪ್. ಸೆನ್ಸ್ ಇಲ್ದಿರೋದು ನಿನ್ಗೆನೆ. ಹಣಕ್ಕೋಸ್ಕರ ಎಂತವನ್ ಜೊತೆ ಬೇಕಾದ್ರೂ ನಿಂತ್ಕೊಳ್ಳೋ ಅಂತ ನಿನ್ನಂತವನಿಂದಾನೆ ಲಾಯರ್ಗೂ ಕೋರ್ಟ್ಗೂ ಕೆಟ್ಟ ಹೆಸರು. ಚಂದ್ರಕಾಂತ್ ಗೋವಿಂದ್ ಮೆನನ್ನ ಯಾಮಾರಿಸಿ ಆಸ್ತಿ ಹೊಡಿಬೋದು ಅಂತ ಅನ್ಕೊಳ್ಬೇಡಿ. ದಿಸ್ ಇಸ್ ಅ ಕ್ಲಿಯರ್ ಚೀಟಿಂಗ್ ಕೇಸ್. ಕೋರ್ಟಲ್ ಪ್ರೂವ್ ಮಾಡ್ತೀನಿ, ನೋಡ್ತೀನಿ. ಹಲೋ, ಇದೆಲ್ಲ ಇದ್ದ ಜಾಗದಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಇದನ್ನೆಲ್ಲ ಒಳಗಿಡ್ರಿ ಪ್ಲೀಸ್. ಸೂರ್ಯ, ಯು ಹ್ಯಾವ್ ಡನ್ ಇಟ್. ಥ್ಯಾಂಕ್ ಯು. ಸೂರ್ಯ, ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ ಮಗಳು ಪ್ರೀತಿಯಿಂದಾನೆ ನನ್ ಮಗ ಜೀವಂತವಾಗಿರೋದು. ಅವಳೆಲ್ಲಿ? ನಾನು ಕರಿತೀನಿ. ಬಾಮ್ಮ, ನನ್ ಮಗನ್ನ ಮತ್ತೆ ಜೀವಂತವಾಗಿ ಕೊಟ್ಟಿದ್ದು ನೀನೇ. ಅದಕ್ಕೋಸ್ಕರ ಜೀವನ ಪೂರ್ತಿ ನೀನ್ ಅವನ ಜೊತೆ ಇರಬೇಕು ಅಂತ ಹೇಳೋದಕ್ ಬಂದಿದೀವಿ. ಸೂರ್ಯ, ಸರಿಯಾದ ಸಮಯಕ್ಕೆ ಬಂದು ನೀನ್ ನಮ್ಮ ಕುಟುಂಬದ್ದು ಮಾನ ಮರ್ಯಾದೆ ಕಾಪಾಡಿದ್ಯಾ. ನಿನಗೆ 100 ವರ್ಷ ಆಯುಸ್ಸು. ಆಯುಷ್ಮಾನ್ ಭವ. ಓಹೋ